ಇವತ್ತು ಸಮಾಜದಲ್ಲಿ ದುರಾಸೆ ಅನ್ನೋ ಒಂದು ರೋಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. 1985ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ₹1 ಕೊನೆಯ ಹಂತಕ್ಕೆ ಹೋದ್ರು 15 ಪೈಸೆ ಮಾತ್ರ. 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದು 2G ಅನ್ನೋ ಒಂದು ಹಗರಣ ಬಂತು. ತೃಪ್ತಿ ಇದ್ರೆ ದುರಾಸೆ. ಇವತ್ತಿನ ಪ್ರಾಮಾಣಿಕತೆ ಇದ್ದಂತ ವ್ಯಕ್ತಿಗಳನ್ನ ಬಗ್ಗೆ ಮಾತಾಡಿದ್ರೆ ಬೆಳಿ ಹುಚ್ಚರಿ, ಅವನು ತಿನ್ನಲ್ಲ ಇನ್ನೊಬ್ನಿಗೂ ತಿನ್ನಕ್ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದ. 5 ವರ್ಷ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದಾಗ ನಾನ್ ಕಂಡಂತ ಅನ್ಯಾಯ ಅದಕ್ಕಿಂತ ಮೊದಲು ನೋಡಿರ್ಲಿಲ್ಲ. ನನ್ನ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗ್ಬೇಡ. ಇವತ್ತು ನಾವು ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಜೈಕಾರ ಹಾಕ್ತೇವೆ. ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲ, ಪೋಷಕರ ಭಾವನೆಗಳು ಸರಿ ಇಲ್ಲ. 252 ಕೋಟಿ ರೂಪಾಯಿ ಕಂತೆ ಕಟ್ಟಿಬಿಟ್ಟು ಕಬಾಟಲ್ಲಿ ಇಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳೇ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದಾಗ ನನಗೆ ಇವತ್ತು ಬರುವ ಸಂಬಳ ನಿಮಗೆ ನೋವು ಕೊಟ್ಟಂತ ಆಪಾದನೆ ಯಾವುದು? ಬೇಕಾದಷ್ಟಿದೆ ರೀ. ನನ್ನ ಮೇಲೆ 7-8 ಕೇಸ್ಗಳು ಹಾಕಿದ್ರು. ಕೋರ್ಟ್ ಅಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ. ಸ್ಪೆಕ್ಯುಲೇಟಿವ್ ಲಿಟಿಗೇಷನ್. ಇವತ್ತು ಜಡ್ಜ್ಗಳನ್ನೆಲ್ಲ ಬುಕ್ ಮಾಡ್ತಾರೆ ಅನ್ನೋದೆಲ್ಲ ಇದೆಯಲ್ಲ. ಈಗ ನೀವು ಶಿಕ್ಷೆ ಕೊಡಿಸಿದ್ದೀರಿ ಬಹಳಷ್ಟು ಜನರಿಗೆ. ಪಾರ್ಲಿಮೆಂಟ್ ಅಲ್ಲಿ ಸುಮಾರು 200 ಸದಸ್ಯರ ವಿರುದ್ಧ ಕ್ರಿಮಿನಲ್ ಕೇಸ್. ಸಮಾಜವೇ ಅಂತವ್ರನ್ನ ಗೌರವಿಸ್ತದಲ್ಲ, ಅವರನ್ನ ಚುನಾಯಿಸ್ತಾರೆ. ಫ್ರೀ ಬೀಸ್ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಗ್ಯಾರಂಟಿ ಯೋಜನೆಗಳು Bribe is the tax paid by the soul for losing its dignity. ಆತ್ಮ ಯಾವಾಗ ತನ್ನ ಘನತೆಯನ್ನ ಕಳೆದುಕೊಳ್ಳುತ್ತೋ ಆಗ ಪಾವತಿಸುವ ತೆರಿಗೆಯನ್ನ ಲಂಚ ಅಂತ ಕರೀತಾರೆ. ಇಫ್ ಯು ವಾಂಟ್ ಪೀಸ್, ವರ್ಕ್ ಫಾರ್ ಜಸ್ಟಿಸ್. ನಿಮಗೆ ನೆಮ್ಮದಿ ಬೇಕು ಅಂದ್ರೆ ನ್ಯಾಯಕ್ಕಾಗಿ ಕೆಲಸ ಮಾಡಿ. ಹೀಗೆ ಈ ನುಡಿಗಳು ಇವತ್ತು ನನಗೆ ನೆನಪಾಗ್ತಾ ಇದ್ದಾವೆ. ಕಾರಣ ನಮ್ಮ ಜೊತೆಗಿರುವಂಥ ಆ ಧೀಮಂತ ವ್ಯಕ್ತಿ, ನಮ್ಮೆಲ್ಲರ ಶಕ್ತಿ, ಸಮಾಜದ ಆಸ್ತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗ್ಲಾರ್ದು. ಸ್ನೇಹಿತರೆ ನಮಸ್ಕಾರ. ಚಿಂತನ ಪ್ರಭಾ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತಿನ ಕಾರ್ಯಕ್ರಮದಿಂದ ಬಹಳಷ್ಟು ಏನೋ ವಿಚಾರಗಳನ್ನ ಕಲಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ನಮಗೆ ಗೊತ್ತಿರುವಂಥ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಅಳವಡಿಸಿಕೊಂಡು ಜವಾಬ್ದಾರಿಯುತ ನಾಗರಿಕರಾಗಿ ಹೊರಹೊಮ್ಮಲಿಕ್ಕೆ ಪ್ರೇರಣೆ ಆಗಬಹುದು ಅನ್ನುವ ಒಂದು ಪ್ರಾಮಾಣಿಕ ಪ್ರಯತ್ನ ಅಷ್ಟೇ. ನಮ್ಮ ಜೊತೆಗಿರುವಂತಹ ಗೌರವಾನ್ವಿತರನ್ನ ಪರಿಚಯ ಮಾಡಿಕೊಡೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಇವರು ಸಮಾಜ ಸುಧಾರಣೆಯ ಚಿಂತಕ, ಪ್ರವರ್ತಕ, ಹಾಗೇನೆ ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಅಂತ ಬಂದ್ರೆ ಅದರ ಸಂಕೇತವಾಗಿ ಹೊರಹೊಮ್ಮಬಲ್ಲರು. ಹೀಗೆ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡು ಸಮಾಜಕ್ಕೆ ಮಾರಕವಾಗಿರುವ ಪಿಡುಗನ್ನ, ಭ್ರಷ್ಟಾಚಾರ ಎನ್ನುವ ಆ ರೋಗಕ್ಕೆ ಒಬ್ಬ ಆನೆಸ್ಟ್ ಡಾಕ್ಟರ್ ಆಗಿ ಚಿಕಿತ್ಸೆ ಕೊಡೋರು ಅಂತ ಹೆಮ್ಮೆಯಿಂದ ಎಲ್ಲರೂ ಕೂಡ ನಾವೆಲ್ಲ ಒಪ್ಕೊಂಡಿದ್ದೀವಿ. ಅಂತಹ ವ್ಯಕ್ತಿತ್ವದ ಜೊತೆ ನಾವಿದ್ದೀವಿ ಅನ್ನೋದೇ ಸೌಭಾಗ್ಯ. ಶಿಸ್ತುಬದ್ಧ ಜೀವನಕ್ಕೆ ಇವರು ರಾಯಭಾರಿ. ಇನ್ನು ಇವರ ಕಾರ್ಯವೈಖರಿ ನಮ್ಮೆಲ್ಲರಿಗೂ ಮಾದರಿ ಅಂತ ಹೇಳ್ತಾ, ಸೊ ಲೆಟ್ಸ್ ವೆಲ್ಕಮ್ ಹಿಮ್. ಪ್ರೀತಿಯಿಂದ ಆದರದಿಂದ ಬರಮಾಡಿಕೊಳ್ಳೋಣ ಶ್ರೀಯುತರನ್ನ. ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು, ಮಾಜಿ ಸಾಲಿಸಿಟರ್ ಜನರಲ್, ಹಾಗೆಯೇ ಕರ್ನಾಟಕ ಲೋಕಾಯುಕ್ತರಾಗಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ಇದ್ದಂಥ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರನ್ನ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರನ್ನ ನಾ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಧನ್ಯವಾದಗಳು. And it's our honor to have you today. Thanks for the opportunity in the beginning. ಹೇಗಿದ್ದೀರಿ ಸರ್? ಪರವಾಗಿಲ್ಲ. ಗುಡ್ ಫಾರ್ ದ ಏಜ್. ಗುಡ್ ಫಾರ್ ದ ಏಜ್. ವಾವ್. 85 ವರ್ಷದ ಒಂದು 30 ವರ್ಷದ ಉತ್ಸಾಹಿ ಯುವಕನನ್ನ ನೋಡಿದಾಗ ಆಗ್ತಾ ಇದೆ ಸರ್. ಹೇಗೆ, ಏನಿದ್ರ ರಹಸ್ಯ? ಪರಮಾತ್ಮನ ಕೃಪೆ. ಪರಮಾತ್ಮನ ಕೃಪೆ ಬಹಳ ದೊಡ್ಡ ಸಬ್ಜೆಕ್ಟು. ಪರಮಾತ್ಮ ಅಂತ ಹೇಳಿದಾಗ ಎಷ್ಟು ಸರಳವಾಗಿ, ಸುಲಭವಾಗಿ ಹೇಳ್ತಾ ಇದ್ದೀರಲ್ಲ ಸರ್. ನಾನು ಅಂಥ ಪ್ರಯತ್ನ ಏನು ಮಾಡ್ತಾ ಇಲ್ಲ. ಹಾ, ದಿನನಿತ್ಯದ ಕೆಲಸಗಳು, ವೈಯಕ್ತಿಕ ಎಕ್ಸಸೈಸಸ್ ಎಲ್ಲ
ಅಂಥದ್ದೇನಿಲ್ಲ ನನ್ನ ಹತ್ರ. ಹಾ ತಿನ್ನೋದ್ರಲ್ಲಿ ಲಿಮಿಟೇಷನ್ ಇದೆ ಅಷ್ಟೇ. ಮತ್ತೆ ಮಿಕ್ಕಿದ ಎಕ್ಸಸೈಸ್ ಎಲ್ಲ ನಡೀತಾ ಹೋಗ್ತಾ ಗಾಡಿ ಅಷ್ಟೇ ಹೊರತು ವಾಕಿಂಗ್ ಎಲ್ಲ ಇವಾಗ ಹೋಗ್ತಾ ಇಲ್ಲ. ಹಾ 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 ನಿಮ್ಮ ದಿನಚರಿಯಿಂದನೇ ಕಾರ್ಯಕ್ರಮ ಆರಂಭ ಮಾಡ್ಬಿಡೋಣ ಸರ್. ಓಕೆ. ಹೇಗೆ ಸರ್, ಎಷ್ಟೊತ್ತಿಗೆ ಇಡ್ತೀರಾ, ಯಾವ ರೀತಿ ಆಹಾರ ಸೇವಿಸ್ತೀರಾ? 7 ಕಾಲಕ್ಕೆ ಹೇಳ್ತೇನೆ. ಹಾ ಅಂದರೆ ಮಲಗುವಾಗ ಸ್ವಲ್ಪ ಲೇಟ್ ಆಗ್ತದೆ. ಈ ನಡುವೆ IPL ಕ್ರಿಕೆಟ್ ಇತ್ತು, ಇವಾಗ ಇಂಡಿಯನ್ ಟೆಸ್ಟ್ ಇಂಗ್ಲೆಂಡ್ ಜೊತೆ ಇದೆ. ಹಾ ಅದೇ ರೀತಿ ಟೆನ್ನಿಸ್ ಮ್ಯಾಚಸ್ ಎಲ್ಲ ಆಗ್ತದೆ. ಹಾ ಅದಾದಮೇಲೆ ಕೌನ್ ಬನೇಗ ಕರೋಡ್ಪತಿ ಅಂತ ಒಂದು ಪ್ರೋಗ್ರಾಮ್ ಹಳೆದನ್ನು ರೆಕಾರ್ಡ್ ಮಾಡಿರ್ತೇವೆ, ಅದನ್ನು ನೋಡ್ತೇನೆ ಸ್ವಲ್ಪ ಸಮಯ. ಆಮೇಲೆ ಇಂಡಿಯನ್ ಐಡಲ್ ಅಂತ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಇದೆ, ಅದು ಸುಮಾರು 11-12 ಗಂಟೆ ಆಗ್ತದೆ ಮಲಗ್ತಾ. 7 ಗಂಟೆಗೆ ಹೇಳ್ತೇನೆ. ಮತ್ತೆ ದಿನ ಏನಾದರೂ ಪ್ರೋಗ್ರಾಮ್ ಇದ್ದೇ ಇರ್ತದೆ. 10-10:30 ಹೊತ್ತಿಗೆ ಪ್ರೋಗ್ರಾಮ್ಗೆ ಹೋಗಬೇಕು. ಅದೇ ರೀತಿ ಸಾಯಂಕಾಲ ಕೂಡ ಹೆಚ್ಚಾಗಿ ಪ್ರೋಗ್ರಾಮ್ ಇರ್ತದೆ. ಒಂದು ವಾರಕ್ಕೆ ಒಂದು ಸಲ ಆದರೂ ಶಾರ್ಟ್ ಟ್ರಿಪ್ಪಲ್ಲಿ ಹೋಗ್ತೇನೆ. ಮೈಸೂರು, ಈ ಕಡೆ ತುಮಕೂರು, ದಾವಣಗೆರೆ, ಈ ರೀತಿ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರ್ತೇನೆ. ಎಲ್ಲೂ ರಾತ್ರಿ ನಿಲ್ಲಲ್ಲ. ಹೊರಗೆ ಹುಬ್ಬಳ್ಳಿ ಧಾರವಾಡಿಗೆ ಹೋದರೂ ಕೂಡ ಅದೇ ರಾತ್ರಿ ಬರ್ತೇನೆ ನಾನು ವಾಪಸ್ಸು. ಶಾರ್ಟ್ ಟ್ರಿಪ್ ವಿತ್ ಫ್ಯಾಮಿಲಿ ಆರ್ ನೋ, ಫಾರ್ ಐ ಗೋ ಫಾರ್ ಸ್ಪೀಕಿಂಗ್ ಇನ್ ದ ಸ್ಕೂಲ್ಸ್. ಅವೇರ್ನೆಸ್ ಕ್ರಿಯೇಷನ್. ಹೌದು. ಶಾರ್ಟ್ ಟ್ರಿಪ್ ಹೋಗ್ತೀವಿ. 1855 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. 2006ರಿಂದ 2025ರವರೆಗೆ ಇಷ್ಟೊಂದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಯಾಕೆಂದರೆ ಸಮಾಜದಲ್ಲಿ ಇರುವಂಥ ಒಂದು ದುರಾಸೆಗೆ ಮಟ್ಟ ಹಾಕಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಕಾಲದಲ್ಲಿ ಬದಲಾವಣೆ ಬರದೇ ಇರ್ಬೋದು, ಆದರೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ. ಆ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೆ ನನ್ನ ಜೀವನದ ಎಕ್ಸ್ಪೀರಿಯನ್ಸನ್ನು ತಿಳಿಸ್ಬೇಕನ್ನೋ ಹಿನ್ನೆಲೆಯಲ್ಲಿ ಜಾಸ್ತಿಯಾಗಿ ಲೋಕಾಯುಕ್ತದ ಅನುಭವವನ್ನು ಮಕ್ಕಳ ಜೊತೆ ಹಂಚ್ಕೊಳ್ಬೇಕನ್ನೋದಕ್ಕಾಗಿ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ದುರಾಸೆ ಅನ್ನೋ ಒಂದು ರೋಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಒಂದೊಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ, 1,86,000 ಕೋಟಿ ರೂಪಾಯಿ, ಕೋಲ್ಗೇಟ್ ಅಂಥ ಹಗರಣಗಳಲ್ಲೆಲ್ಲ ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋರ್ಕೊಂಡು ಹೋದರೆ ಆ ವರ್ಷ ಅದೆಲ್ಲ ಹಗರಣದಲ್ಲಿ ಎಷ್ಟೊಂದು ಹಣ ಸೋರ್ಕೊಂಡು ಹೋಗ್ಬೋದು. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು. ಅಂದು 1985ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2025ರಲ್ಲಿದ್ದೇವೆ, ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು 100 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದೆ. ಇದರಿಂದ ಏನಾಗ್ಬೋದು ನೋಡಿ. ಒಂದು ದೊಡ್ಡ ಪರಿಣಾಮ ಇದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇರ್ತದೆ. ಪ್ರತಿಯೊಂದು ಐಟಮ್ಗೂ ಜಾಸ್ತಿ ಕೊಡಬೇಕಾಗ್ತದೆ. ನಾನು ಸ್ಕೂಲ್ಗೆ ಹೋಗುವಾಗ 1 ಗ್ಯಾಲನ್ ಪೆಟ್ರೋಲಿಗೆ 12 ಆಣೆ ಇತ್ತು. 1 ಗ್ಯಾಲನ್ ಅಂದರೆ 4 ಲೀಟರು, ಅಂದರೆ 1 ಲೀಟರ್ಗೆ 3 ಆಣೆ ಇತ್ತು. ಇವತ್ತು 105 ರೂಪಾಯಿ, 106 ರೂಪಾಯಿ ಇದೆ. ಈ ಒಂದು ಇವಾಗ ಮಿಡ್ಲ್ ಈಸ್ಟ್ ಪ್ರಾಬ್ಲಮಿಂದ ಇನ್ನೂ ಜಾಸ್ತಿ ಆಗ್ಬೋದು ಕಾಣಿಸ್ತದೆ, ಯುದ್ಧದಿಂದ. ಹೌದು. ಪೆಟ್ರೋಲ್ನ ಪ್ರೈಸ್ ಜಾಸ್ತಿ ಆದಾಗೇ ಬೇರೆ ಎಲ್ಲ ಐಟಮ್ ಪ್ರೈಸಸ್ಸು ಜಾಸ್ತಿ ಆಗ್ತದೆ, ಕನ್ಸ್ಯೂಮರ್ ಇದು. ಅದರಿಂದ ಮುಂದೆ ಭವಿಷ್ಯ ಏನು ಅಂತ, ಈ ಮಕ್ಕಳ ಭವಿಷ್ಯ ಏನಾಗಬಹುದು. ಇದ್ದವರೇ ಹಣ ಮಾಡ್ತಾ ಹೋಗ್ತಾ ಇದ್ದರೆ ಅಕ್ರಮವಾಗಿ, ಮಿಕ್ಕಿದವರು ಸುಮ್ಮಗಿರಲ್ಲ ಅಂತ ನನಗೆ ಕಾಣಿಸ್ತದೆ. ಆದರೆ ಆ ಬದಲಾವಣೆ ಆಕ್ರೋಶದಿಂದ ಬಂದರೆ ಪ್ರಯೋಜನ ಇಲ್ಲ, ಕ್ರಾಂತಿ ಮುಖಾಂತರ ಬಂದರೆ ಪ್ರಯೋಜನ ಇಲ್ಲ. ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ. ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಮಾಜದಿಂದಲೇ ಇರುವಂಥ ಪರಿಹಾರ ಹುಡುಕಬೇಕು ಹೊರತು ಕ್ರಾಂತಿ, ಯುದ್ಧ ಇದರಿಂದ ಖಂಡಿತವಾಗಿಯೂ ಇದು ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಆ ಪರಿಹಾರ ಸಿಗುವ ದಾರಿಯಲ್ಲಿ ಭಾಳಷ್ಟು ನಷ್ಟಗಳಾಗ್ತವೆ, ಭಾಳಷ್ಟು
ಜೀವಗಳು ಹೋಗ್ತವೆ, ಮಕ್ಕಳು ಅನಾಥರಾಗ್ತಾರೆ. ಇದನ್ನೆಲ್ಲ ಕಂಡಾಗ ಬೇರೆ ದಾರಿಯಲ್ಲಿ ನಾವು ಶಾಂತಿಯುತವಾಗಿ ಬದಲಾವಣೆ ತಂದರೆ ಅದು ಉತ್ತಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ನನ್ನ ಕಾಲದಲ್ಲಿ ಬರಲ್ಲ, ಪ್ರಯತ್ನ ಮಾಡೋಣ. ಮಕ್ಕಳಿಗೆ ಹೇಳಿ, ಮಕ್ಕಳಿಗೆ ಅರ್ಥ ಆದರೆ ಖಂಡಿತವಾಗಿಯೂ ಈ ಬದಲಾವಣೆ ಬರ್ಬೋದು. ಅದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ. ಈ ಮೌಲ್ಯಗಳನ್ನು ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಅದರಿಂದಾಗಿ ಸ್ವಲ್ಪ ಪರ್ಸೆಂಟೇಜ್ ಮಕ್ಕಳಲ್ಲಿ ಹೌದು ಈ ಮೌಲ್ಯ ಇರಬೇಕು, ಈ ಮೌಲ್ಯ ಇದ್ದರೆ ಸಮಾಜದಲ್ಲಿ ಶಾಂತಿ ಇರ್ತದೆ, ನಮ್ಮಲ್ಲೂ ಕೂಡ ಒಂದು ಒಳ್ಳೆ ನಿದ್ದೆ ಬರುವಂಥ ಗುಣ ಇರ್ಬೋದು ಅನ್ನೋ ಒಂದು ಭಾವನೆ ಅರ್ಥ ಆದರೆ ಈ ಬದಲಾವಣೆ ಶಾಂತಿಯುತವಾಗಿ ಬರ್ತದೆ. ಇಲ್ಲದೇ ಇದ್ದರೆ ಕಾನೂನಿನ ಮುಖಾಂತರ ಇದು ಬದಲಾವಣೆ ಬರೋಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ್ದೇವೆ, ಈ ಕಾನೂನಿದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಕಾನೂನಿದೆ. ಆದರೆ ಅದು ಇದ್ದರೂ ಕೂಡ ಪ್ರತಿ ದಶಕದಲ್ಲಿ ಹಿಂದಿಗಿಂತ ಜಾಸ್ತಿ ದುರಾಸೆ, ಅದು ಡಬಲ್ ಆಗ್ತಾ ಹೋಗ್ತಾ ಇದೆ. ಉದಾಹರಣೆಗೆ 50ನೇ ದಶಕದಲ್ಲಿ 100 ಹಗರಣಗಳು ನಡೆದಿದ್ದು. ಅದರಲ್ಲಿ ಒಂದು ಹಗರಣದ ಮಾಹಿತಿ ನಿಮ್ಗೆ ಕೊಡ್ತೇನೆ. ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡೋ ಒಂದು ಕಾಂಟ್ರಾಕ್ಟಲ್ಲಿ 50ನೇ ದಶಕದಲ್ಲಿ 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ಒಂದು ಕಾಂಟ್ರಾಕ್ಟಲ್ಲಿ. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿರುವಂಥ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಂತು. ಒಂದೊಂದು ಹಗರಣ ಒಂದು ದಶಕದಲ್ಲಿ ಆಗುವುದನ್ನು ನಾನು ಹೇಳ್ತಾ ಇದ್ದೇನೆ. ಆ ಕಾಮನ್ವೆಲ್ತ್ ಗೇಮ್ಸಲ್ಲಿ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು. ಇದು ಸಂಖ್ಯೆ ನಂದಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂಥ ಒಬ್ಬ ಸಂವಿಧಾನದ ಅಧಿಕಾರಿ CAG, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ವರದಿಯಲ್ಲಿ ಕೊಟ್ಟದ್ದು ಇದು ಈ ಸಂಖ್ಯೆ. ತದನಂತರ ದಶಕದಲ್ಲಿ 2G ಅನ್ನೋ ಒಂದು ಹಗರಣ ಬಂತು. ಅದರಲ್ಲಿ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ತದನಂತರದ ದಶಕದಲ್ಲಿ ಕೋಲ್ಗೇಟ್ ಕಲ್ಲಿದ್ದಲಿನ ಹಗರಣ ಬಂತು. 1,86,000 ಕೋಟಿ ರೂಪಾಯಿ. ತದನಂತರ ರಫೇಲ್ ಅದು ಇದೆಲ್ಲ ಆಗ್ತಾ ಇದೆ. ಪ್ರತಿ ಸಲ ಆದಾಗ ಹಿಂದೆಗಿಂತ ಜಾಸ್ತಿ ಆಗ್ತಾ ಇದೆ ಇದು. ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಯಾವ ರೀತಿ ಅಭಿವೃದ್ಧಿ ಆಗಬಹುದು? ಇದಕ್ಕೆ ನನ್ನ ಇದರಲ್ಲಿ ಪ್ರಯತ್ನದಲ್ಲಿ ನನಗೆ ತಿಳಿದಂಥ ವಿಚಾರ, ಇದನ್ನು ತಡೆ ಹಿಡಿಬೇಕಾದ್ರೆ ನಮ್ಮಲ್ಲಿ ಒಂದು ಮೌಲ್ಯದ ಅಗತ್ಯ ಇದೆ. ಹಿಂದೆ ಆ ಮೌಲ್ಯ ಇತ್ತು ಜನರಲ್ಲಿ, ಇವತ್ತು ಜನರು ಮರೆತು ಬಿಟ್ಟಿದ್ದಾರೆ ಅದನ್ನು. ಅದು ತೃಪ್ತಿ ಅನ್ನೋ ಗುಣ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ. ಈ ತೃಪ್ತಿಯನ್ನು ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ಆದರೆ ಇವತ್ತಿನ ಯುವಕ ಯುವತಿಯರಲ್ಲಿ ಆ ತೃಪ್ತಿಯನ್ನು ಅಳವಡಿಸುವವರು ಯಾರು? ಹಿಂದೆ ನಾನು ಹೇಳಿದಂಗೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿತ್ತು. ಇವತ್ತು ಯಾವ ಪೋಷಕರು ಕೂಡ ಮಕ್ಕಳಿಗೆ ಮೌಲ್ಯದ ವಿಚಾರ ಮಾತಾಡೋರು ಇಲ್ಲ. ಪೋಷಕರ ಸಂಪರ್ಕವೇ ಮಕ್ಕಳ ಜೊತೆ ಭಾಳಷ್ಟು ಕಮ್ಮಿ ಆಗಿದೆ. ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋರು. ಕೆಲಸ ಅಂದ್ರೇನು ರೋಗ. ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು ಅನ್ನೋ ಒಂದು ಯೋಚನೆ ಇದ್ದೇ ಇರ್ತದೆ. ಅದನ್ನು ರೀಚ್ ಮಾಡಬೇಕಾದ್ರೆ ಆ ತಲೆನೋವನ್ನು ಮನೆಗೆ ತರ್ತಾರೆ. ರಾತ್ರಿ ಲ್ಯಾಪ್ಟಾಪಲ್ಲಿ ಕಂಪ್ಯೂಟ್ರಲ್ಲಿ ಕೂತು ಕೆಲಸ ಮಾಡ್ತಾರೆ. ಮಕ್ಕಳ ಜೊತೆ ಸಂಪರ್ಕ ಇಲ್ಲ. ಕೆಲಸಕ್ಕೆ ಹೋಗದಂಥ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ. ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ. ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ.
ಇಂಥ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಕ್ಕಳಲ್ಲಿ ಈ ಮೌಲ್ಯವನ್ನು ಅಳವಡಿಸ್ಬೋದು? ಶಾಲೆಗೆ ಹೋದರೆ ಇವತ್ತು ನೀತಿ ಪಾಠ ಇಲ್ಲ. ನೀತಿ ಪಾಠ ಯಾಕೆ? ಅದರಿಂದ ಹಣ ಮಾಡೋಕ್ಕಾಗಲ್ಲ. ಇವತ್ತಿನ ಪಠ್ಯದಲ್ಲಿ ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ, ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ. ಇಂಥ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಈ ಮೌಲ್ಯವನ್ನು ಅಳವಡಿಸ್ಬೋದು? ಆ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನೀವು ಮಾತಾಡ್ತಾ ಇದ್ರೆ ಇನ್ನು ಎಷ್ಟೊಂದು ಹೊಸ ವಿಚಾರಗಳನ್ನ ನಾವು ಕಲಿಬಹುದು ಅನ್ನೋ ಒಂದು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಸರ್. ನಿಜಕ್ಕೂ ವಿ ಆರ್ ಸೋ ಫಾರ್ಚುನೇಟ್. ಇಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳ್ಕೊಳಕ್ ನಮಗೆ ಬಹಳ ಖುಷಿ ಆಗುತ್ತೆ. ಆದ್ರೆ ಒಂದು ಪ್ರಶ್ನೆ ಸರ್, ಆರಂಭದಲ್ಲಿ ಹೇಳಿದ್ರಿ, ನಿಮ್ಮ ದೇಹಾರೋಗ್ಯದ ಬಗ್ಗೆ ಹೇಳ್ತಾ ಇದ್ರಿ, ಲಿಮಿಟೇಷನ್ಸ್ ಇದೆ ತಿನ್ನೋದ್ರಲ್ಲಿ ಅಂತ. ದೇಶದ ವಿಚಾರದಲ್ಲೂ ಲಿಮಿಟೇಷನ್ಸ್ ಇದ್ದಿದ್ರೆ ತಿನ್ನೋದ್ರಲ್ಲಿ ಬಹುಶಃ ಆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೋದಿತ್ತೇನೋ. ಹಿಂದಿನ ಕಾಲದಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ಗಳು ಹೇಳ್ತಾ ಇದ್ದ ಹಾಗೆ ಇಂಥದ್ದನ್ನ ಮಾಡಬೇಕು ಮಾಡಬಾರ್ದು ಅಂತ ಹೇಳ್ತಾ ಇದ್ರು, ಚೆನ್ನಾಗಿತ್ತು. ಆದ್ರೆ ಎಲ್ಲಿ ಹಳಿ ತಪ್ಪಿತು, ಯಾಕೆ ಹೀಗಾಯ್ತು ಅಂತ ನಿಮ್ಮ ಈ ದೀರ್ಘಾವಧಿಯಲ್ಲಿ ಒಂದು ಯೋಚನೆ ಬರುತ್ತೆ? ಇವತ್ತು ಡೆವಲಪ್ಮೆಂಟ್ ಅಂದ್ರೆ ವೈಯಕ್ತಿಕ ಡೆವಲಪ್ಮೆಂಟ್ ಅಂತ ತಿಳ್ಕೊಂಡು ಸ್ವಾರ್ಥ. ಆ ಪ್ರೋಸೆಸ್ಸಲ್ಲಿ ಶ್ರೀಮಂತನಾಗಬೇಕಂದ್ರೆ ಬೇಗನೆ ಶ್ರೀಮಂತನಾಗಬೇಕಂತ. ಶ್ರೀಮಂತನಾಗುವುದರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಮನುಷ್ಯನಲ್ಲಿ ಆಂಬಿಷನ್ ಅನ್ನೋ ಒಂದು ಇದು ಇರಬೇಕು, ಆಕಾಂಕ್ಷೆ ಮನುಷ್ಯನಲ್ಲಿ ಇರಬೇಕು. ಆದರೆ ಆಕಾಂಕ್ಷೆಯನ್ನು ಪಡ್ಕೊಳ್ಳುವ ದಾರಿಯಲ್ಲಿ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಅದನ್ನು ಕಷ್ಟಪಟ್ಟು ಒಂದು ಹುದ್ದೆಯಲ್ಲಿ ಮೇಲೆ ಹೋಗಬೇಕಾದ್ರೆ ಕಷ್ಟಪಟ್ಟು ಮೇಲೆ ಹೋಗಬೇಕು, ಶಾರ್ಟ್ಕಟ್ಟಿಂದಲ್ಲ. ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದರೆ ಅದರಿಂದ ನನ್ನ ಅದರಲ್ಲಿ ಖಂಡಿತ ಏನೂ ತೃಪ್ತಿ ಬರಲ್ಲ, ಸಂತಸ ಬರಲ್ಲ. ಯಾಕೆಂದರೆ ಅಂಥ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಅದನ್ನು ಮನೆಯಲ್ಲೇ ಇಟ್ಕೊಳ್ಬೇಕು. ಇನ್ನೊಬ್ಬನ ಮನೆಯಲ್ಲಿ ಇಟ್ಟಿದ್ರೆ ಅವನು ವಾಪಸ್ ಕೊಡಲ್ಲ. ಮನೆಯಲ್ಲೇ ಇಟ್ಕೊಂಡಾಗ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ ಅಂತ ಯೋಚನೆ ಇದ್ದೇ ಇರ್ತದೆ. ಅದರಿಂದ ನಿದ್ದೆ ಬರಲ್ಲ. ಯಾಕೆ ಈ ಎಷ್ಟೊಂದು ಇವತ್ತಿನ ಆಧುನಿಕ ಜಗತ್ತಲ್ಲಿ ಎಜುಕೇಶನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ಯಾಹತವಾಗಿ ಹರಡಿದ್ರು ಕೂಡ ಈ ಪ್ರಜ್ಞೆ ಯಾಕೆ ಸಾಕಾಗ್ತಾ ಇಲ್ಲ ನಮ್ಗೆ? ಅದು ನೋಡ್ರಿ, ಇವತ್ತು ಆ ಪ್ರಜ್ಞೆಗೆ ಬೆಲೆ ಇಲ್ಲ. ಇವತ್ತಿನ ಪ್ರಾಮಾಣಿಕತೆ ಇದ್ದಂಥ ವ್ಯಕ್ತಿಗಳನ್ನ ಅವ್ರ ಬಗ್ಗೆ ಮಾತಾಡಿದ್ರೆ ಏನ್ ರಿಯಾಕ್ಷನ್? ಬೇಡಿ ಹುಚ್ಚರಿ, ಅವನು ತಿನ್ನಲ್ಲ ಇನ್ನೊಬ್ನಿಗೂ ತಿನ್ನಕ್ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಅದರಿಂದ ಜನರಿಗೆ ಇವತ್ತು ರೆಕಗ್ನೇಷನ್ ಬೇಕು. ಆ ರೆಕಗ್ನೇಷನ್ ಬರಬೇಕಾದ್ರೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಶ್ರೀಮಂತನಾಗಿರ್ಬೇಕು ಅಥವಾ ದೊಡ್ಡ ಹುದ್ದೆಯಲ್ಲಿರಬೇಕು. ಅದರಲ್ಲೊಂದು ರಿಲೇಶನ್ಶಿಪ್ ಇದೆ. ಶ್ರೀಮಂತನಾದ್ರೆ ದೊಡ್ಡ ಹುದ್ದೆ ಖರೀದಿ ಮಾಡ್ಬೋದು, ದೊಡ್ಡ ಹುದ್ದೆಯಲ್ಲಿದ್ದರೆ ಶ್ರೀಮಂತಿಕೆ ಪಡಿಬಹುದು. ಈ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಅಕ್ರಮವಾಗಿ ಸಂಪತ್ತನ್ನು ಪಡೆಯುವುದರಲ್ಲಿ ಯಾವ ಹೆಸಿಟೇಷನ್ ಇಲ್ಲ. ಶ್ರೀಮಂತನಾದ್ರೆ ಸಾಕು ಅನ್ನೋದು ವಿಚಾರ. ಅಂದ್ರೆ ಭ್ರಷ್ಟಾಚಾರ ಉಸಿರಾಟದಷ್ಟೇ ಸಹಜ. ಹೌದು, ಎಲ್ಲಿ ಅಧಿಕಾರ ಇದೆ ಅಲ್ಲಿ ಭ್ರಷ್ಟಾಚಾರ ಇದ್ದೇ ಇದೆ. ಆದ್ರೂ ಸರ್, ಈಗ ಎಷ್ಟು ಹಿರಿಯರಾದ್ರೂ ಕೂಡ ನೀವು ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಮಕ್ಕಳಿಗೆ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾ ಇದ್ದೀರಿ. ಕುಟುಂಬಕ್ಕೆ ಮಾತ್ರ ಕಾಳಜಿ ವಹಿಸ್ತಾ ಇರುವಂಥ ಇವತ್ತಿನ ಸಮಾಜದಲ್ಲಿ ಈ ಸಮಾಜದ ಕಾಳಜಿ ಸಂತೋಷ್ ಹೆಗ್ಡೆ ಅವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ? ಮೊತ್ತ ಮೊದಲಾಗಿ ನನಗೆ ಮಕ್ಕಳಿಲ್ಲ, ನಾವಿಬ್ಬರೇ ಇರೋದು. 5 ವರ್ಷ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದಾಗ ನಾನು ಕಂಡಂಥ ಅನ್ಯಾಯ ಅದಕ್ಕಿಂತ ಮೊದಲು ನೋಡಿರಲಿಲ್ಲ. ಕ್ರಿಮಿನಲ್ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದಾನೆ, ಮರ್ಡರು, ಅತ್ಯಾಚಾರದ ಕೇಸ್ಗಳೆಲ್ಲ ಅದು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡುವಂಥ ವಿಚಾರಗಳಾಗಿತ್ತು. ತೀರ್ಪು ಕೊಟ್ಟ ಮೇಲೆ ಅದರ ಬಗ್ಗೆ ಯೋಚನೆ ಇರ್ತಾ ಇರಲಿಲ್ಲ. ಮತ್ತು ಅಂಥ ಘಟನೆಗಳನ್ನು ನಾನು ಕಣ್ಣಾರೆ ಕಾಣ್ತಾ ಇರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಜನರು ಈ ದುರಾಸೆಯಿಂದ ಯಾವ ರೀತಿ ನರಳ್ತಾ ಇದ್ದಾರೆ ಅಂತ ನೋಡಿ. ಒಂದು ದಿವಸ ಒಬ್ರು ಮಹಿಳೆ ಬಗ್ಗೆ ಒಂದು ಕಂಪ್ಲೇಂಟ್ ಬರ್ತದೆ ನನಗೆ. ಆ ಕಂಪ್ಲೇಂಟ್ ಪ್ರಕಾರ ಒಬ್ಳು ಗರ್ಭಿಣಿ ಹೆಂಗಸು 7 ಕಿಲೋಮೀಟರ್ ನಡ್ಕೊಂಡು ತನ್ನ ಹಳ್ಳಿಯಿಂದ ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗಾಗಿ ಬರ್ತಾರೆ. ಅಲ್ಲಿ ಸಿಬ್ಬಂದಿ ಮೊದಲು ಕಾಸು ಕೊಡಿ ನಂತರ ಹಾಸಿಗೆ ಅಂತಾರೆ.
ಆಕೆ ಇದ್ದ ಕಾಸನ್ನು ಕೊಡ್ತಾಳೆ, ಇದೆಲ್ಲ ಸಾಲಲ್ಲ, ನಮ್ಗೆ ಇಷ್ಟು ಬೇಕಂತಾರೆ. ಆಕೆ ಹತ್ರ ಇರಲಿಲ್ಲ. ಆಕೆ ಜೊತೆ ಇನ್ನೊಬ್ಳು ಸಂಗಾತಿ ಬಂದಿದ್ಲು ಅದಕ್ಕೆ, ಅವಳು ಗರ್ಭಿಣಿ ಅಲ್ಲ. ಅವಳನ್ನು ಕಳಿಸ್ತಾಳೆ ಊರಿಗೆ, ಸ್ವಲ್ಪ ಹಣ ತಗೊಂಡು ಬಾ ಅಂತ. ಅವಾಗ ಸಿಬ್ಬಂದಿ ಹೇಳ್ತಾರೆ, ಹಣ ಬರುವವರೆಗೆ ಇಲ್ಲಿ ಕೂತ್ಬಿಟ್ರಿ, ಹೊರಗೆ ಕೂತ್ಕೊಳ್ಳಿ ಅಂತಾರೆ. ಹೊರಗೆ ಅಂದರೆ ಗೇಟ್ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಸ್ಟಾಪಲ್ಲಿ ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಆಗ್ತದೆ. ಎಂಥ ವ್ಯಕ್ತಿಗಳಿದ್ದಾರೆ. ಆ ಹುಟ್ಟಿದ ಮಗು ಹೇಳಕ್ಕೆ ಸಾಧ್ಯವೇ ಮುಂದೆ ನಾನು ಬಸ್ ಸ್ಟಾಪಲ್ಲಿ ಹುಟ್ಟಿದೆ ಅಂತ? ತಾಯಿ ಹೇಳಕ್ಕೆ ಸಾಧ್ಯನೇ? ಆದರೆ ಇವ್ರ ಕೈ ತುಂಬ ಸಂಬಳ ಪಡಿತಾರೆ ಆ ಕೆಲಸ ಮಾಡೋಕ್ಕೆ, ಆಕೆ ಹೆರಿಗೆಗೆ ಸಹಾಯ ಮಾಡೋಕ್ಕೆ ಅಂತ. ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದೆ. ಆಸ್ಪತ್ರೆ, ಹಾಸಿಗೆ, ಮದ್ದು ಎಲ್ಲ ಕೊಟ್ಟಿದೆ. ಅಷ್ಟೆಲ್ಲ ಇದ್ದು, ಆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಆಕೆಯ ಪರಿಸ್ಥಿತಿ ತಿಳಿದು, ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳಂತ ಮತ್ತು ಈ ರೀತಿ ಆಗ್ತಾ ಇದ್ದಲ್ಲ. ನಾವು ಎಂಥ ಸಮಾಜದಲ್ಲಿದ್ದೇವೆ. ಇದು ಒಂದಲ್ಲ, 100 ಘಟನೆಗಳನ್ನು ನಾನು ಕಂಡಿದ್ದೇನೆ. ಒಂದು ದಿವಸ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದರೆ, ಸ್ವಾಮಿ ಈ ಮಗು ನೋಡೋಕ್ಕೆ ಚೆನ್ನಾಗಿದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಆ ಊರಿನ ಡಾಕ್ಟ್ರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸ್ಕೊಡ್ತಾನೆ ಅಂತ ಭರವಸೆ ಕೊಡ್ತಾರೆ. ಅದನ್ನು ನಂಬಿ ಪೋಷಕರು ಈ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ, ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚಲ್ಲ, ಖರ್ಚು ಲಂಚ. ಅವರಿಗೆ ಗೊತ್ತಿತ್ತು ಸರ್ಕಾರಿ ಆಫೀಸ್ಗಳಲ್ಲಿ ಏನಾಗ್ತಾ ಇದೆ ಅಂತ. ಸ್ವಲ್ಪ ಸಾಲಾಗಿಲ್ಲ ಮಾಡಿ ಹಣ ತಗೊಂಡು ಹೋಗಿದ್ರು. ಅದನ್ನು ಆತನ ಮೇಜಿನ ಮೇಲೆ, ವೈದ್ಯನ ಮೇಜಿನ ಮೇಲೆ ಇಡ್ತಾರೆ. ಆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕಿ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿ ಕೊಡ್ತೇನೆ. ಮಲ ಅದರಿಂದ ಹೊರಗೆ ಹೋಗ್ತದೆ. ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಮಲ ಶೇಖರಣೆ ಮಾಡೋಕ್ಕೆ ಜೀವನ ಪರ್ಯಂತ. ಎಂಥ ವೈದ್ಯ! ದೇವರನ್ನು ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ. ದೇವರು ಎಲ್ಲ ಹೊರ ಕೊಟ್ಟರು. ಅಲ್ಲೊಂದು 6 ತಿಂಗಳ ಮಗು ಬರ್ತದೆ. ಆ ಮಗುವಿಗೆ ಸಹಾಯ ಮಾಡೋಕ್ಕೆ ಅಂತ ಆತನಿಗೆ ಸಂಬಳ ಕೊಡ್ತಾರಲ್ಲ, ಅದು ಲಕ್ಷ ಕಟ್ಟಿರ್ಬೋದು ಇವತ್ತು. ಆದರೂ ಆತನ ದುರಾಸೆ ಅವನನ್ನು ಬಿಟ್ಟಿಲ್ಲ. ಹಣ ಮತ್ತು ಮಗುವನ್ನು ವಾಪಸ್ ಪಡ್ಕೊಂಡು ಪೋಷಕರು ಮಗುವನ್ನು ಲೋಕಾಯುಕ್ತಕ್ಕೆ ಕರ್ಕೊಂಡು ಬರ್ತಾರೆ. ನಮ್ಮ ಅಧಿಕಾರಿಗಳು ಆ ಮಗುವನ್ನು ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ. ಅದನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು. ನನಗೆ ಅವ್ರ ಪರಿಚಯ ಇತ್ತು, ನನ್ನ ಊರಿನವರು ಅವರು. ಅವರನ್ನು ಬೇಡ್ಕೊಂಡು ಮಗುವಿಗೆ ಒಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವರು ಒಪ್ಕೊಂಡ್ರು, ಆಪ್ರೇಷನ್ ಮಾಡಿದರು. ಆ ಮಗು ಇವತ್ತು 17 ವರ್ಷದ ಹೆಣ್ಣು ಮಗಳು. ಹೋದ ವರ್ಷ 16ನೇ ವರ್ಷಕ್ಕೆ ಆಕೆಯನ್ನು ಇದೇ ಫ್ಲ್ಯಾಟಿಗೆ ಕರ್ಕೊಂಡು ಬಂದಿದ್ದರು. ಆವಾಗ 16 ವರ್ಷದ ಹೆಣ್ಮಗಳು SSLCಯಲ್ಲಿ ಕಲಿತಾ ಇದ್ದಾಳೆ. ಆ ಆಪರೇಷನ್ ಆಗದೆ ಇದ್ದರೆ ಆಕೆಯ ಗತಿ ಏನು? ಯಾರು ಮದುವೆ ಮಾಡಿಕೊಳ್ಳುವರು? ಎಲ್ಲಾದರೂ ಕೆಲಸ ಸಿಗ್ಬೋದೆ ಆಕೆಗೆ? ಎಂಥ ಸಮಾಜದಲ್ಲಿದ್ದೇವೆ ನಾವು. ಆ ವೈದ್ಯನಿಗೆ ಸಂಬಳ ಬರ್ತದೆ, ನಿವೃತ್ತನಾದ್ಮೇಲೆ ಪೆನ್ಷನ್ ಇರ್ತದೆ, ನಿವೃತ್ತನಾದ್ಮೇಲೆ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಆ ಮಗುವಿಗೆ ಇವರ ಜವಾಬ್ದಾರಿ ಏನು? ಸರ್ಕಾರದ ಅಧಿಕಾರಿಗಳ ಜವಾಬ್ದಾರಿ ಏನು? ಇದು ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಇನ್ನೊಬ್ಳು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನಮ್ಮ ಸಮಸ್ಯೆ ಅಂತ ಕೇಳಿದ್ಲು. ಸ್ವಾಮಿ, ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. ಕೊಡದೇ ಇದ್ರೆ 3 ಸಲ ಮನೆಗೆ ಹೋದೆ, ಅಡ್ರೆಸ್ ಇಲ್ಲ ಮನೆಯಲ್ಲಿ, ವಾಪಸ್ ಕಳಿಸಿ ಅಂತಾನೆ. ಅದೊಂದು ಸಿಸ್ಟಮ್. ಅದು ವಾಪಸ್ ಎಂದೂ ಹೋಗಲ್ಲ, ದಾರಿಯಲ್ಲೇ ಸೋರ್ಕೊಂಡು ಹೋಗ್ತದೆ.
ಆ ಮಗ ಮುಂಬೈಯಿಂದ ಈ 250 ರೂಪಾಯಿ ಕ್ರಿಮಿನಲ್ ಕೇಸ್ ಹಾಕಕ್ಕೆ ಇಲ್ಲಿ ಬಂದು ಇಲ್ಲೇ ಕೂತಿರ್ಬೇಕಾಗ್ತದೆ. ಈ ಮಹಿಳೆಯಿಂದ ಆ ಕೇಸ್ ಹಾಕಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಇವರ ನ್ಯೂನ್ಯತೆಗಳನ್ನೆಲ್ಲ ತಿಳ್ಕೊಂಡಿರ್ತಾರೆ ಜನರು, ಯಾವ ರೀತಿ ಆಗ್ತದೆ ಅಂತ. ಇವಾಗ ಓದ್ತಾ ಇದ್ರಲ್ಲ ಪೇಪರಲ್ಲಿ, ಹೌದು. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ, 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, ಕಾಂಗ್ರೆಸ್, JDS, BJP. ಇತ್ತೀಚೆಗೆ ಬಡವರಿಗಾಗಿ ಕಟ್ಟಿದಂತ ಮನೆ ಕೊಡಬೇಕಾದ್ರೆ ಅವ್ರು ಹಣ ಕೊಡ್ಬೇಕು, ಅದಕ್ಕೆ ಅವ್ರ ಹತ್ರ ಹಣ ಇಲ್ಲ ಅಂತ ಮನೆ ಕಟ್ಟಿಸಿಕೊಡ್ತಾ ಇದ್ದಾರೆ ಸರ್ಕಾರ, ತಮ್ಮ ಜವಾಬ್ದಾರಿ ಅಂತ. ಆದ್ರೆ ಅಲ್ಲೂ ಕೊಡ್ಬೇಕಲ್ಲ, ಸರ್, ಅಲ್ಲಿ ಕೊಟ್ರೆ ಹೋಗುದು ಯಾರಿಗೆ? ಹಣ ಇದ್ದವನ್ಗೆ ತಾನೆ. ಕರೆಕ್ಟ್. ಅಂದ್ರೆ ಈಗ ನೀವು ಅಧಿಕಾರದ ಅವಧಿಯಲ್ಲಿ ಇಂತಹ ಪ್ರಕರಣಗಳನ್ನೇ ನೋಡ್ಕೊಂಡು ಬಂದು ಬೇಸತ್ತಿದ್ದೀರಾ. ಹೌದು, ನಿಜ, ನಿಜಕ್ಕೂ ಹೇಳ್ಬೇಕು. ನಿಜ. ಈಗ ಯಾವ ಉದ್ದೇಶದಿಂದ ನೀವು ಇವತ್ತಿನ ಈ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀರಿ? ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಮೂಲ ಕಾರಣ ಸಾಮಾಜಿಕ ಮೌಲ್ಯಗಳ ಕುಸಿತ. ಹಾ, ಈ ಕುಸಿತವನ್ನ ಸರಿಪಡಿಸಬೇಕಾದ್ರೆ ಅದಕ್ಕೆ ಮದ್ದು ಬೇಡ, ಆಸ್ಪತ್ರೆಗಳು ಬೇಡ. ಹಿಂದೆ ಇದೇ ರೀತಿ ಇತ್ತು, ಹಿಂದೆ ಕೂಡ ದುರಾಸೆ ಅನ್ನೋ ರೋಗ ಇತ್ತು, ಆದ್ರೆ ಮಟ್ಟ ಬಹಳ ಕಮ್ಮಿ ಆಗಿತ್ತು. ಯಾಕಂದ್ರೆ ಆ ದುರಾಸೆಗೆ ಒಳಗಾದಂತ ವ್ಯಕ್ತಿಗಳನ್ನ ಸಮಾಜ ದೂರ ಇಡ್ತಾ ಇತ್ತು. ಜನಸಂಖ್ಯೆ ಕೂಡ ಕಡಿಮೆ ಇತ್ತು. ಹೌದು, ಅಲ್ಲ, ಇದು ಮುಖ್ಯವಾದದ್ದು. ನೋಡಿ, ಉದಾಹರಣೆಗೆ ನಾನು ಹೇಳ್ತೇನೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗ್ಬೇಡ ಅಂತ. ಅಲ್ಲೊಬ್ಬ ನನ್ನ ಕ್ಲಾಸ್ಮೇಟ್ ಇರ್ಬೋದು, ಆದ್ರೆ ನನ್ನ ಪೋಷಕರು ಹೋಗೋಕೆ ಬಿಡ್ತಾ ಇರಲಿಲ್ಲ. ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು, ಅದು ಕೋರ್ಟ್ ಶಿಕ್ಷೆ ಅಲ್ಲ, ಸ್ವಯಂ ಪ್ರೇರಿತ. ಹಾ, ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಶಿಕ್ಷೆ ಆಗ್ತಾ ಇತ್ತು. ಒಂದ್ಸಲ ಒಬ್ಬನನ್ನ ಬಹಿಷ್ಕರಿಸಿದ್ರೆ ಆ ಕುಟುಂಬವೇ ಬಹಿಷ್ಕರಿಸಿದ್ರೆ ಆಗ್ತಾ ಇತ್ತು. ಅದರಿಂದ ತಪ್ಪು ಮಾಡುವವರ ಸಂಖ್ಯೆ ಬಹಳ ಕಮ್ಮಿ ಆಗಿತ್ತು. ಇವತ್ತು ನಾವು ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಜೈಕಾರ ಆಗ್ತೇವಲ್ಲ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇ ಇಲ್ಲ. ಅಂತ ವ್ಯಕ್ತಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರಲ್ಲ. ಅಂದ್ರೆ ಸಮಾಜಕ್ಕೆ ಏನ್ ಸಂದೇಶ ಕಳಿಸ್ತೀರ ನೀವು? ಶ್ರೀಮಂತನಾದ್ರೆ ಸಾಕು, ನಿನ್ಗೊಂದು ಸಲಾಮ್. ಮನಿ ಸ್ಪೀಕ್ಸ್ ಟ್ರುತ್. ಹೌದು, ಅದಕ್ಕೆ ಅಂತ ಶ್ರೀಮಂತಿಕೆಗೆ ಬೆಲೆ ಇರಬಾರ್ದು. ಅಂತ ಶ್ರೀಮಂತರನ್ನ ಸಮಾಜ ದೂರ ಇಡುವ ಹಿಂದೆ ಇತ್ತು, ನಾನು ಸೃಷ್ಟಿ ಮಾಡಿದ್ದಲ್ಲ. ಅಂತ ವ್ಯಕ್ತಿಗಳನ್ನು ದೂರ ಇಟ್ಟರೆ ಸಮಾಜದಿಂದ ಅದೇ ದೊಡ್ಡ ಶಿಕ್ಷೆ ಆಗ್ತಾ ಇತ್ತು ಒಂದು ಕಾಲದಲ್ಲಿ. ಇವತ್ತು ಭಾವನೆಗಳೇನು? ಇವತ್ತು ಯಾಕ್ರಿ ಜೈಲಿಗೆ ಹೋದವ್ರಿಗೆ ಸನ್ಮಾನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಜವಾಬ್ ಬರುವುದು, ಏನ್ರಿ ಅವರೊಬ್ರೇನ ಜೈಲಿಗೆ ಹೋದದ್ದು, ಮಹಾತ್ಮ ಗಾಂಧಿ ಅವ್ರು ಹೋಗಿಲ್ಲ ಅಂದ್ರೆ ಅದೊಂದು ಕ್ರೆಡಿಟ್, ಹೆಮ್ಮೆ. ಹಾ, ಒಳ್ಳೆ ಕೆಲಸ ಮಾಡಿದ್ದಾನೆ ಅದಕ್ಕೆ ಜೈಲಿಗೆ ಹೋಗಿದ್ದಾನೆ ಅಂತ. ಇದು ಎಂಥ ಸಮಾಜದಲ್ಲಿದ್ದೇವೆ? ಈ ದುರಾಸೆಗೆ ಮಟ್ಟ ಹಾಕಕ್ಕೆ ಸಾಧ್ಯವಿಲ್ಲ. ಅದನ್ನ ನಾವು ಮೌಲ್ಯದ ಮುಖಾಂತರ ಹಾಕಬಹುದು ಹೊರತು ಕಾನೂನಿಗೆ ಯಾರು ಇವತ್ತು ಹೆದರಲ್ಲ. ಒಂದು ಕೇಸಲ್ಲಿ ಒಂದು ಕೋರ್ಟಲ್ಲಿ ಒಂದು ಕೇಸ್ ಮುಗಿಬೇಕಾದ್ರೆ 10 ರಿಂದ 15 ವರ್ಷ ಬೇಕು. ಅದರಿಂದ ಮೇಲ್ಮೇಲೆ ಮನವಿ, ಅದರಿಂದ ಹೈಕೋರ್ಟು, ಸುಪ್ರೀಂ ಕೋರ್ಟು, ಅಲ್ಲಿ ಕೇಸ್ಗಳು ತುಂಬಿ ತುಳುಕ್ತಾ ಇದೆ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಅದಕ್ಕೊಂದು ಹೊಸ ಇದು ಮಾಡಿದ್ದಾರೆ ಇವಾಗ, ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬೆರಿಡ್ ಅಂತ. ಸಮಾಜದ ಭಾವನೆಯನ್ನು ಬದಲಾಯಿಸಬೇಕು. ಇದು ಈ ಮಟ್ಟಕ್ಕೆ ಬಂದಿದೆ ಅಲ್ಲ, ಯಾಕೆ ಅದನ್ನ ದೊಡ್ಡ ಮಟ್ಟಕ್ಕೆ ಬರುವ ಮೊದಲು ದಾರಿಯಲ್ಲಿ ಅದಕ್ಕೆ ಮಟ್ಟ ಹಾಕಬಹುದಿತ್ತು, ಆದ್ರೆ ಯಾರು ಪ್ರಯತ್ನ ಮಾಡಿಲ್ಲ. ಶಾಲೆಯಲ್ಲೂ ಪಾಠಗಳಿಲ್ಲ. ಧರ್ಮದ ಗುರುಗಳು ಅಷ್ಟೇ, ಅವರಿಗೂ ಚುನಾವಣೆ ನಿಲ್ಲಬೇಕು, ಅವ್ರದ್ದು ಶಿಷ್ಯರೇ ಇದಾಗಬೇಕು. ಈ ಸಮಾಜದಲ್ಲಿ ಎಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯ ಇದೆ? ಇನ್ನೊಬ್ಬರ ಜೇಬಿ ಕೈ ಹಾಕಿ ಶ್ರೀಮಂತನಾಗಬೇಕನ್ನೋ ಭಾವನೆ ಸರಿ ಅಂತ ಇದ್ರೆ ಅವರಲ್ಲಿ ಯಾಕೆ ಸಾಧ್ಯ? ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಮೌಲ್ಯಗಳು? ಅದಕ್ಕೆ ನಮ್ಮ ಯಾವ ವ್ಯವಸ್ಥೆ ಕಾರಣ? ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ವಾ? ಶಿಕ್ಷಣದ ವ್ಯವಸ್ಥೆ ಸರಿ ಇಲ್ಲ, ಪೋಷಕರ ಭಾವನೆಗಳು ಸರಿ ಇಲ್ಲ. ಸಮಾಜದಲ್ಲಿ ಯಾವ ರೀತಿಯಲ್ಲಿ ಶ್ರೀಮಂತನಾದ್ರೂ ಪರವಾಗಿಲ್ಲ, ಅಂಥವ್ರಿಗೆ ಮಾತ್ರ ಗೌರವ ಆದರೆ ಆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಹಿಂದೆ ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯಗಳನ್ನು ಮರು ಅಳವಡಿಸಿಕೊಳ್ಬೇಕು. ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ತಮ್ಮ ಈಗ ನನ್ನ ಮಕ್ಕಳು ಇರ್ತಾ ಇದ್ರೆ ನಾನು ಹೇಳ್ತಾ ಇದ್ದೆ, ನೋಡಪ್ಪ, ನೀನು ಶ್ರೀಮಂತನಾಗಬೇಕಾದ್ರೆ ಆದರೆ ಕಾನೂನು ಚೌಕಟ್ಟಲ್ಲಿ, ಬೇರೆ ದಾರಿ ಇಲ್ಲ.
ನೀನು ಸರಿಯಾದ ದಾರಿಯಲ್ಲಿದ್ದರೆ ನನ್ನ ಮಗ ಅಂತ ನಾನು ಪಬ್ಲಿಕ್ ಆಗಿ ಹೇಳ್ತೇನೆ, ಇಲ್ಲದ್ರೆ ನಿನ್ನನ್ನು ಒಪ್ಕೊಳ್ಳೋದು ನಾನು ಮೊದಲು ಆ ಮೌಲ್ಯಗಳನ್ನು ಅಳವಡಿಸಿ ತೋರಿಸ್ಕೊಡ್ಬೇಕು ಅವನಿಗೆ. ಇವಾಗ ನಾನು ಎಲ್ಲಿ ಕಲಿತೆ? ನನ್ನ ಪೋಷಕರಿಂದ. ನನ್ನ ತಂದೆಯವರು ಹೈಕೋರ್ಟ್ ಜಡ್ಜ್ ಆಗಿದ್ದರು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು, ತದನಂತರ ಲೋಕಸಭಾ ಸ್ಪೀಕರ್ ಆಗಿದ್ದರು. ಅವ್ರು ನಿವೃತ್ತ ಆದ ನಂತರ 2 ರೂಮಿನ ಮನೆಯಲ್ಲಿ ನಿಟ್ಟೆ ಎನ್ನುವ ಗ್ರಾಮದಲ್ಲಿ ಸೆಟ್ಲ್ ಆಗಿದ್ದರು. ಅವ್ರು ನಮ್ಗೆ ಯಾವಾಗಲೂ ಹೇಳ್ತಾ ಇದ್ರು, ನಾನು ಹೋಗುವಾಗ ಏನೂ ಬಿಟ್ಟು ಹೋಗಲ್ಲ, ನನ್ನ ಹತ್ರ ಇಲ್ಲ ಬಿಟ್ಟು ಹೋಗೋಕ್ಕೆ. ನೀವು ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಬೇಕು. ದೊಡ್ಡವರಾದ್ಮೇಲೆ ಜೊತೆಯಲ್ಲಿರಬಾರ್ದು, ಒಂದೇ ಮನೆಯಲ್ಲಿರಬಾರ್ದು. ಜೊತೆಗೆ ಅದು ನಾವು ಕಾಲೇಜೆಲ್ಲ ಮುಗಿಸಿದ ನಂತರ ಹೇಳ್ತಾ ಇದ್ದ ಮಾತು. ನೀವು ಒಂದೇ ಮನೆಯಲ್ಲಿ ಇರಬಾರ್ದು, ಜೊತೆಯಲ್ಲಿ ಬಿಸ್ನೆಸ್ ಮಾಡಬಾರ್ದು, ಜೊತೆಯಲ್ಲಿ ಪ್ರಾಪರ್ಟಿ ತಗೊಳ್ಬಾರ್ದು ಅಂತ. ಅದನ್ನ ಕಡ್ಡಾಯವಾಗಿ ಪಾಲಿಸಿದ್ದೇವೆ. 6 ಜನ ಮಕ್ಕಳಿದ್ದೀವಿ, ಇವಾಗ 5 ಜನ ಇದ್ದಾರೆ, ಒಬ್ಳಿಲ್ಲ. 2 ಅಮೆರಿಕದಲ್ಲಿ, ಒಬ್ಬ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದ್ದಾನೆ, ಒಬ್ಬ ಹ್ಯೂಸ್ಟನ್ನಲ್ಲಿದ್ದಾನೆ, 2 ಮಂಗಳೂರಲ್ಲಿದ್ದಾರೆ. ಅದರಲ್ಲಿ ಒಬ್ಳು ವಿಧವೆ. ಒಂದು ಫ್ಲ್ಯಾಟಲ್ಲಿ ಅವಳು ಒಬ್ಬಳೇ ಇರುವುದು. ಅವಳಿಗೆ 2 ಜನ ಗಂಡು ಮಕ್ಕಳು ಬೆಂಗಳೂರಲ್ಲಿ ಬೇರೆ ಬೇರೆ ಕೆಲಸ ಇದರಲ್ಲಿ ಬಿಸ್ನೆಸ್ಸಲ್ಲಿ ಇದ್ದಾರೆ. ಒಬ್ರಿಗೊಬ್ರಿಗೆ ಆರ್ಥಿಕ ಸಂಬಂಧ ಇಲ್ಲ. ನಾನೊಬ್ಬ ಬೆಂಗಳೂರಲ್ಲಿದ್ದೇನೆ. ಈ ರೀತಿ ಇದ್ದೇವೆ ನಾವು. ಆದರೆ ನಮ್ಮ ಸಂಪರ್ಕ ಭಾಳಷ್ಟು ಚೆನ್ನಾಗಿದೆ. ವಾರಕ್ಕೆ 1-2 ಸಲ ಆದರೂ ಫೋನಲ್ಲಿ ಮಾತಾಡ್ತಾ ಇರ್ತೇವೆ. ಸಂದರ್ಭ ಬಂದಾಗ ಹೋಗಿ ಭೇಟಿ ಮಾಡ್ತೇವೆ. ಆದರೆ ಅವ್ರು ಬರ್ತಾರೆ, ಅವ್ರಿಗೆ ಬೇರೆ ಮನೆಗಳಿರ್ತೇವೆ ಇಲ್ಲಿ. ಆ ಸಂಬಂಧ ನಾವು ಇಟ್ಕೊಂಡಿದ್ದೇವೆ. ನಮ್ಮಲ್ಲಿ ಅವನು ದೊಡ್ಡವನು, ಇವನು ಅಂತ ನಾನೇನಾಗಿಲ್ಲ ಅಂತ ಆ ರೀತಿ ಇದಿಲ್ಲ. ಆದ್ರಿಂದ ಅದನ್ನ ಪೋಷಕರು ಮೊದಲು ಅಳವಡಿಸಿಕೊಂಡು ಮುಂದೆ ಮಕ್ಕಳ ಭವಿಷ್ಯಕ್ಕಾಗಿ ಅವರಿಗೆ ಈ ಮೌಲ್ಯವನ್ನು ತಿಳಿಸಿದರೆ, ಹಣ ಅಂದರೆ ಎಲ್ಲ ರೀತಿಯಲ್ಲಿ ಕೋಣೆಯಲ್ಲಿ ಶೇಖರಣೆ ಮಾಡಿ ಇಡಕ್ಕಲ್ಲ. ಅಂತ ಹಣದಿಂದ ಸಂತಸ ಎಂದೂ ಬರಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಒಂದು 5-6 ತಿಂಗಳ ಹಿಂದ್ಗಡೆ ಒಬ್ಬ ರಾಜಕಾರಣಿ, ದೊಡ್ಡ ಹುದ್ದೆಯಲ್ಲಿದ್ದ ರಾಜಕಾರಣಿ, ಅವನ ಮನೆ ದಾಳಿ ಮಾಡ್ತಾರೆ. ಅದು ಟಿವಿಯಲ್ಲಿ ತೋರಿಸಿದ್ರು. 252 ಕೋಟಿ ರೂಪಾಯಿ ಕಂತೆ ಕಟ್ಟಿಬಿಟ್ಟು ಕಬಾಟಲ್ಲಿ ಇಟ್ಟಿದ್ದ. ಅದನ್ನು ಜಪ್ತಿ ಮಾಡ್ತಾರೆ. ಆ ಕೇಸಲ್ಲಿ ಅವನಿಗೆ ಖುಲಾಸೆ ಆದರೂ ಕೂಡ ಹಣ ವಾಪಸ್ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಹೇಳ್ಬೇಕಿದ್ದು ನನ್ನ ಹಣ ಅಲ್ಲ ಅಂತ. ನನ್ನ ಹಣ ಅಂದ್ರೆ ಅವನು ಹೋಗ್ತಾನೆ ಜೈಲಿಗೆ, ಹಣ ಕೂಡ ಹೋಗ್ತದೆ. ನನ್ನ ಹಣ ಅಲ್ಲ, ಎನ್ಯಾರೋ ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆಗ್ಲಿ, ಅವ್ರು ಬರ್ಲಿ ಅಂತ ಖುಲಾಸೆ ಮಾಡ್ತೇನೆ, ಹಣ ಹೋಯ್ತಲ್ಲ. ಆವಾಗ ಆತನ ಮಾನಸಿಕ ಪರಿಸ್ಥಿತಿಯನ್ನು ಇರ್ಬೋದು, ಧರ್ಮ ಸಂಕಟ. ಇದಕ್ಕಾಗಿ ಆ ಸಮಾಜ ಇಂಥ ಮೋಸಗಾರರನ್ನ ಗೌರವಿಸುವುದನ್ನ ನಾವು ದೂರ ಇಡಬೇಕು. ಸಾರಿ, ಧರ್ಮ ಸಂಕಟ ಅಲ್ಲ, ಅಧರ್ಮ ಸಂಕಟ. ಸರ್, ಈಗ ಸಮಾಜಕ್ಕೆ ನೀವು ಎಂಥ ವ್ಯಕ್ತಿತ್ವ, ಯಾವ ರೀತಿ ಜೀವನ ನಡೆಸಿದ್ದೀರಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಈ ಸಿದ್ಧಾಂತ, ವಿಚಾರಧಾರೆ, ನಿಮ್ಮ ಜೀವನ ಶೈಲಿ ನಿಮ್ಮ ಸಿಬ್ಲಿಂಗ್ಸ್ ಮೇಲೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗಿದೆ? ನೋಡಿ, ನಮ್ಮ ಸಂಬಂಧ ಬಹಳ ಉತ್ತಮವಾದ ಸಂಬಂಧ. ನಾನು ಈ ಊರಿಗೆ ಹೋದರೆ ನನಗೆ ಅಲ್ಲೇನ ಆಸ್ತಿ ಗೀಸ್ತಿ ಏನಿಲ್ಲ. ನಾನು ಅಣ್ಣನ ಮನೆಯಲ್ಲಿ ಇರ್ತೇನೆ. ಅವನ ಕಾರು ನನಗೆಲ್ಲಾದರೂ ಹೋಗ್ಬೇಕಾದ್ರೆ ಫಂಕ್ಷನ್ಗೆ ಹೋದರೆ ಅವನ ಕಾರ್ ಬಳಸ್ತಾ ಇದ್ದೆ ನಾನು ಇರ್ತೀನಿ. ಅದೇ ರೀತಿ ಅವನು ಇಲ್ಲಿ ಬಂದರೆ ಅವನಿಗೆ ಬೇರೆ ಮನೆ ಎಲ್ಲ ಇದೆ. ಅವನು ದೊಡ್ಡ ನಿಟ್ಟಿ ಯೂನಿವರ್ಸಿಟಿ ಅಂತ ಇಟ್ಕೊಂಡಿದ್ದಾನೆ. ಆದರೆ ನಮ್ಗೆ ಅದರಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್, ಅವನು ಇಂಡಸ್ಟ್ರಿ ಇದೆ, ಅವನಿಗೆ 2 ಫ್ಯಾಕ್ಟ್ರಿ ಇದೆ. ಬ್ರೇಕ್ ಡ್ರಮ್ ಮಾಡ್ತಾನೆ, ಮತ್ತೆ ಲೀಫ್ ಸ್ಪ್ರಿಂಗ್ ಲಾರೀಸ್ಗೆಲ್ಲ ಮಾಡ್ತಾನೆ. ಮತ್ತೆ ಅದಕ್ಕಿಂತ ದೊಡ್ಡದು ನಿಟ್ಟೆ ಯೂನಿವರ್ಸಿಟಿ ಅಂತ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, 2 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಬೆಂಗಳೂರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಹಲವಾರು ಬೇರೆ ಬೇರೆ ಶಾಲೆಗಳಿವೆ, ನರ್ಸಿಂಗ್ ಸ್ಕೂಲು, ಆ ಸ್ಕೂಲು ಈ ಸ್ಕೂಲ್ ಅಂತ ಇದೆ. ಇದನ್ನು ಅವನು ಆರ್ಥಿಕವಾಗಿ ದೊಡ್ಡ, ಆದರೆ ನಮಗೂ ಅವನ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧ ಏನಿಲ್ಲ. ಅಲ್ಲ, ಅದು ನನ್ನ ತಂದೆಯವರು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬ ಕಷ್ಟದಲ್ಲಿದ್ದರೆ ಇನ್ನೊಬ್ಬ ಬಂದು ಸಹಾಯ ಮಾಡ್ತಾನೆ, ನೀನು ಕೇಳದೆ ಮಾಡ್ತಾನೆ, ಜೊತೆಯಲ್ಲಿದ್ದರೆ ಅದಾಗಲ್ಲ. ಅಲ್ಲ, ನನ್ನ ತಂದೆಯವರು ಹೇಳ್ತಾ ಇದ್ರು, ನಿಮ್ಮಲ್ಲಿ ಯಾರಾದರೂ ಆರ್ಥಿಕವಾಗಿ ಕಷ್ಟದಲ್ಲಿದ್ದರೆ ಇನ್ನೊಬ್ಬ ಆರ್ಥಿಕವಾಗಿ ಸುಖವಾಗಿದ್ದವನು ಬಂದು ನಿನ್ಗೆ ಅವನನ್ನು ಕೇಳದೇನೆ ಅವನು ಬಂದು ನಿನಗೆ ಸಹಾಯ ಮಾಡ್ತಾನೆ ಅಂತ. ಆ ಪರಿಸ್ಥಿತಿಯಲ್ಲಿದ್ದೇವೆ ನಾವು. ಆದರೆ ನಮಗೆ ಇವತ್ತು ಯಾರಿಗೊಬ್ರಿಗೊಬ್ರಿಗೆ ಇದಿಲ್ಲ. ಅಂದ್ರೆ ಅದಕ್ಕೆ ಮೋಸ್ಟ್ಲಿ ಕಂಡೀಷನ್ಸ್ ಇರಬೇಕು ಅಂತ ಅಂದ್ಕೊಳ್ತೀನಿ. ಜೀವನ
ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇದ್ರೆ ಪ್ರಕೃತಿ ಸಹಾಯ ಮಾಡುತ್ತೆ ಅನ್ನೋ ಭಾವಾರ್ಥವಾದ. ಅದು ಒಂದು. ಹಾ. ಅದಕ್ಕೆ ಪೂರಕವಾಗಿ ನಾವು ಎಲ್ಲ ಒಂದೇ ಮನೆಯಲ್ಲಿ ಇದ್ರೆ ಹಾ. ಆ ಶಾಂತಿ ಇರಲ್ಲ. ಅದು ಯಾವುದೇ ಕಾರಣಕ್ಕಾಗಿ ಇರ್ತದೆ. ಮದುವೆ ಆದ್ಮೇಲೆ ಬೇರೆ ಮನೆಯವ್ರು ಬರ್ತಾರೆ, ಅವ್ರಿಗೂ ನಮ್ಮ ಮನೆಯವ್ರಿಗೂ ಸರಿ ಹೋಗ್ತದೋ ಇಲ್ವೋ ಗೊತ್ತಿಲ್ಲ. ಒಂದೇ ಆಸ್ತಿಯಲ್ಲಿ ಇದ್ರೆ ಇಲ್ಲ, ಓ ನೀನ್ ಜಾಸ್ತಿ ತಿಂದಿ ನನ್ ಕಮ್ಮಿ ಕೊಟ್ಟಿ ಅಂತ ಇದೆಲ್ಲ ಆಗ್ತದೆ. ದೂರದವ್ರು ಇದ್ರೆ ಆಗಲ್ಲ. ಮತ್ತೆ ಅವ್ರ ನೆನಪು ಕೂಡ ಆಗ್ತದೆ, ಓ ಅವನ ಹತ್ರ ಮಾತಾಡ್ಬೇಕು, ಹೇಗಿದ್ದಾನೆ ಏನಿದ್ದಾನೆ ಅಂತ ಈ ರೀತಿ. ಹೌದು. ಅದು ನನ್ನ ಅನಿಸಿಕೆಯಲ್ಲಿ ಅದಕ್ಕಿಂತ ಉತ್ತಮವಾದ ದಾರಿ ಇಲ್ಲ. ದೂರ ಇದ್ದು ಪ್ರೀತಿ ಜಾಸ್ತಿ ಇರ್ತದೆ, ದೂರ ಇದ್ರೆ. ಸರ್, ಸಮಾಜ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ನಮ್ಮದೇ ಆದಂಥ, ನಮಗೆ ಹುಟ್ಟಿದಂಥ ಮಕ್ಕಳಿರಬೇಕು, ಆಸ್ತಿ ಮಾಡಬೇಕು ಅಂತ ಇರುವಾಗ ನಿಮ್ಗೆ ಆ ಸಂದರ್ಭ ಇಲ್ಲದೆ ಇದ್ರೂ ಕೂಡ ಸಮಾಜದಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಕಳು ಅಂತ ಅಂದ್ಕೊಂಡಿದ್ದೀರಲ್ಲ, ಯಾವತ್ತಾದ್ರೂ ಕೊರಗಿದ್ದಿದೆಯಾ? ಇಲ್ಲ, ನನ್ನ ಮಕ್ಕಳಾಗ್ಲಿಂದ ನಾನು ದೇವರಿಗೆ ಲಂಚ ಕೊಟ್ಟಿಲ್ಲ, ಪೂಜೆ ಮಾಡಿಸಿಲ್ಲ. ದೇವ್ರ ಹತ್ರ ದೇವ್ರು ಏನು ಮಾಡಿದ್ರೆ ಥ್ಯಾಂಕ್ಸ್ ಅಂತೇನೆ. ಮಕ್ಕಳ ಮೇಲೆ ನನಗೆ ಜಾಸ್ತಿ ಪ್ರೀತಿ ಇದೆ. ಬಟ್ ಇದು ನನ್ನ ನಸೀಬು. ಆದರೆ ನಾನು ಈ ಮಟ್ಟಕ್ಕೆ ಹೋದಕ್ಕೆ ದೇವರೇ ದಾರಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದೆ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿದ್ದೆ, ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಆಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಮಕ್ಕಳಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಕೊರಗಲಿಲ್ಲ. ಅಮ್ಮ ಅವ್ರಿಗೂ ಅದೇ ಭಾವನೆ ಇತ್ತ? ಖಂಡಿತ. ಆ ಸಂದರ್ಭದಲ್ಲಿ ಏನಾದ್ರೂ ಸವಾಲಿತ್ತ? ಇಲ್ಲ, ಯಾವ ಸವಾಲು ಇರಲಿಲ್ಲ. ನಮ್ಗೆ ಆಗಲ್ಲ ಅಂತ ವೈದ್ಯರು ಹೇಳಿದ್ರು, ಆವಾಗಲೇ ಗೊತ್ತಿತ್ತು ನಮ್ಗೆ. ಎಸ್ ಸರ್. ಈಗ ಸಾಮಾನ್ಯವಾಗಿ ಲೋಕಾಯುಕ್ತರು ಅಂತ ಹೇಳಿದ್ರೆ ಸಂತೋಷ್ ಹೆಗ್ಡೆ ಅವ್ರ ಹೆಸರು ಬರುತ್ತೆ, ಆಮೇಲೆ ವೆಂಕಟಾಚಲ ತೋರಿಸ್ಕೊಟ್ಟವರು ನಮ್ಗೆ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ. ಆದ್ರೆ ಪ್ರಸ್ತುತ ದಿನಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದಾಗ ಹೇಗೆ ಅರಗಿಸ್ಕೊಳ್ತೀರಿ ತಾವು? ನೋಡ್ರಿ, ಇವರೆಲ್ಲ ಎಲ್ಲಿಂದ ಬಂದವರು? ಈ ಸಮಾಜದಿಂದಲೇ ಬಂದವರು ತಾನೆ. ಅಲ್ಲಿ ಹೋದಾಗ ನನ್ನ ಕಾಲದಲ್ಲಿ ಒಬ್ರಿಬ್ರು ಇದ್ರೆ ಭ್ರಷ್ಟರು, ಆದರೆ ಬಹಳಷ್ಟು ಅಧಿಕಾರಿಗಳು ಪ್ರಾಮಾಣಿಕರಾಗಿದ್ರು. ಆ ಪ್ರಾಮಾಣಿಕರಾಗಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಅಲ್ಲಿಂದ ವರ್ಗಾಯಿಸಿ ಲೋಕಾಯುಕ್ತ ಕಳಿಸಿದ್ದು. ಯಾಕೆಂದ್ರೆ ಲೋಕಾಯುಕ್ತದಲ್ಲಿ ಏನು ಕೆಲಸ ಆಗಲ್ಲ, ಅಲ್ಲೇ ಕೂತಿರ್ಬೋದು. ಆದರೆ ನನ್ನ ಕಾಲದಲ್ಲಿ ಆ ಅಧಿಕಾರಿಗಳು ಎಷ್ಟೊಂದು ಕೆಲಸ ಮಾಡಿದ್ರು. ಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ರು, ಮುಖ್ಯಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ರು, ಹಿರಿಯ ಅಧಿಕಾರಿಗಳ ವಿರುದ್ಧ DIG IG ವಿರುದ್ಧ ಕೂಡ ಅದಾಗಿದ್ರು. ಅದು ತೋರಿಸ್ಕೊಡ್ತಾ ಇದೆ, ಸಂದರ್ಭ ಬಂದ್ರೆ ಮನುಷ್ಯನ ಬದಲಾಗ್ತಾನೆ. ಆದರೆ ಆ ರೋಗ ಒಂದು ಬರಬಾರ್ದು, ದುರಾಸೆ ಅನ್ನೋ ರೋಗ. ಇದು ಬಹಳ ಮುಖ್ಯವಾದದ್ದು. ಆ ದುರಾಸೆ ಅನ್ನೋ ರೋಗ ಇಲ್ಲದೆ ಇದ್ರೆ ತೃಪ್ತಿ ಅನ್ನೋ ಗುಣ ಇದ್ರೆ, ಅಂದ್ರೆ ತೃಪ್ತಿ ಅಂದ್ರೆ ನಾನು ಇವಾಗಲೇ ಹೇಳಿದಂಗೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಬಂತು, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಆಕಾಂಕ್ಷೆ ಇರಬೇಕು, ಜಾಸ್ತಿ ಪ್ರಯತ್ನ ಮಾಡಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ದೊಡ್ಡ ಅಧಿಕಾರಿ ಆಗಬೇಕು, ಏನು ತಪ್ಪಿಲ್ಲ. ಆದರೆ ಎಲ್ಲೂ ಹೋದರೂ ಕೂಡ ಕಾನೂನು ಚೌಕಟ್ಟಲ್ಲಿ ಬರುವ ಆದಾಯದ ಮೇಲೆ ಮಾತ್ರ ಕಣ್ಣಿರಬೇಕು ಹೊರತು ಬೇರೆ ಆದಾಯದ ಮೇಲೆ ಕಣ್ಣಿರಬಾರ್ದು. ಅದು ಬಹಳ ಮುಖ್ಯವಾದದ್ದು. ಅದು ಕಾನೂನಿನ ಭಯದಿಂದನೋ ಪ್ರಕೃತಿಯ ಭಯದಿಂದನೋ? ಅದು ಸಮಾಜದ ಒಂದು ರಿಕ್ವೈರ್ಮೆಂಟ್. ಅದು ಹಿಂದೆ ಇತ್ತು, ಒಂದು 50 ವರ್ಷದ ಹಿಂದೆ ಇದ್ದದ್ರಲ್ಲೇ ಜನರು ಜೀವನ ಮಾಡ್ತಾ ಇದ್ರಲ್ಲ. ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಾಗ ಅವ್ರ ಸಂಬಳ 4,000. ಮೊದಲ ನ್ಯಾಯಾಧೀಶರು ನಮ್ಮ ಕರ್ನಾಟಕದ. ಹೌದು 4,000 ಸಂಬಳ. ಅದೇನು 70ನೇ ಇಸ್ವಿಯಲ್ಲಿ, 1905ರಲ್ಲಿ 10ರಲ್ಲ. ಆವಾಗಲೂ ಅಷ್ಟೇ ಇತ್ತು ಕಾಣಿಸ್ತದೆ. ಆವಾಗ 1 ರೂಪಾಯಿಗೆ ಎಷ್ಟು ಬೆಲೆ ಇತ್ತೇನೋ. ನನ್ನ ಕಾಲದಲ್ಲಿ 50,000, ಇವಾಗ 3 ಲಕ್ಷ ಏನೋ ಇದೆ. ಅಂದ್ರೆ ಆ ರೂಪಾಯಿಗೆ ಬೆಲೆ ಇಲ್ಲ ಇವತ್ತು. ಅಂತ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು. ಹೇಗೆ ತಂದೆಯವರನ್ನ ಬಹಳಷ್ಟು ಸಲ ಜ್ಞಾಪಿಸ್ಕೊಳ್ತಾ ಇದ್ರಿ, ಅವರ ಬೋಧನೆ ನಿಮ್ಗೆ ಏನು ಹಾಸುಹೊಕ್ಕಾಗಿದೆ. ಇಂಥದ್ದೇ ನಿರ್ದಿಷ್ಟ ಒಂದು ಘಟನೆ ನನಗೆ ಈ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಸ್ಥಿತಿ ಬಂತು, ಅಥವಾ ನಿಷ್ಠೆಯಿಂದ ಇರಬೇಕು ಅಂತ ಒಂದು ಯಾವುದಾದ್ರೂ ಕ್ಷಣ ಇದ್ದಾವ, ಜ್ಞಾಪಿಸ್ಕೊಳ್ಬೋದಾ? ಬಹಳಷ್ಟು ನಿಮ್ಮ ಬಾಲ್ಯದ ಜೀವನದಲ್ಲಿ. ಹೌದು, ನನ್ನ ತಂದೆಯವರು ಆವಾಗ ಪ್ರಾಕ್ಟೀಸ್ ಮಾಡ್ತಾರೆ, ಲಾಯರ್ ಆಗಿದ್ರು. ಅವರ ಇನ್ಕಮ್
ಅವತ್ತಿನ ಪರಿಸ್ಥಿತಿಗೆ ಮಕ್ಕಳಿಗೆ ವಿದ್ಯೆಗೆ ಊಟಕ್ಕೆ ಮನೆಯಲ್ಲಿ ಸ್ವಂತ ಮನೆ ಇದಕ್ಕೆಲ್ಲ ಬೇಕಾದಷ್ಟಿತ್ತು ಅದನ್ನ. ಆದರೆ ಅದರಲ್ಲೇ ಇದ್ದೇ ಹೊರತು ಇನ್ನೊಬ್ಬ ಅವನ ಹತ್ರ ಸೈಕಲ್ ಇದೆ, ಅವನ ಹತ್ರ ಸ್ಕೂಟರ್ ಇದೆ, ಅವನ ಹತ್ರ ಮೋಟರ್ ಸೈಕಲ್ ಇದೆ, ಅವನ ಹತ್ರ ಕಾರ್ ಇದೆ ಅಂತ ಅದಕ್ಕೆ ನಮ್ಮ ದೃಷ್ಟಿಕೋನ ಹೋಗ್ತಾನೆ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿತ್ತು ನಮ್ಮ ತಂದೆಯಿಂದ ಅದು ಸಾಧ್ಯ ಇಲ್ಲ ಅಂತ. ಅದು ತೋರಿಸ್ಕೊಟ್ಟವ್ರು. ನನ್ನಲ್ಲಿ ಆಗದಂಥ ವಿಚಾರಗಳು ನಾನು ನಿಮಗೆ ಸೌಲಭ್ಯಗಳನ್ನು ಕೊಡಲ್ಲ ಅನ್ನೋದು. ಇದೆಲ್ಲ ಅವ್ರ ದಿನನಿತ್ಯ ನಾವು ಮಾತಾಡುವಾಗ ಹೇಳ್ತಾ ಇದ್ರು, ಅವನು ನೋಡು ದೊಡ್ಡವನಾಗಿದ್ದಾನೆ, ಆದರೆ ಆ ದೊಡ್ಡಸ್ತಿಕೆ ಬೇಡ ನನಗೆ. ಇಂಥ ಘಟನೆಗಳನ್ನು, ಇಂಥ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ಇದು ಮಾಡ್ತಾ ಇದ್ರು. ನನಗೂ ಕೂಡ ಮಾಡೋದಾದ್ರೆ ಬೇಕಾದಷ್ಟು ಮಾಡಬಹುದಿತ್ತು ಭ್ರಷ್ಟನಾಗಿದ್ರೆ. ಅಲ್ಲ ಇವಾಗ ಎಷ್ಟು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ ಅನ್ಸುತ್ತೆ. 2011ರಿಂದ 2023ರವರೆಗೆ ಆರ್ಬಿಟ್ರೇಷನ್ ಮಾಡಿದ್ದೇನೆ. ಅದರಿಂದ ಬಹಳಷ್ಟು ಆದಾಯ ಆಗಿದೆ ನನಗೆ. ಆದರೆ ಅದಕ್ಕಾಗಿ ನಾನೇನು ಇದು ಮಾಡಿದ್ದಿಲ್ಲ. ಬೇರೆ ಅಲ್ಲಿ ನಿವೃತ್ತನಾದ ನಂತರ ಮಾಡಿದೆ. ಅಷ್ಟರವರೆಗೆ ನಾನು ಆರ್ಬಿಟ್ರೇಷನ್ ಬಂದಿದ್ರು ಕೂಡ ನಾನು ತಗೊಳ್ಳಲ್ಲ, ಈ ಕೆಲಸ ಮುಗಿಯುವವರೆಗೆ ಏನು ತಗೊಳ್ಳಲ್ಲ ಅಂತ ಮಾಡಿದ್ದೆ, ತಗೊಂಡಿರಲಿಲ್ಲ. ಅದಾದಮೇಲೆ 2011ರಿಂದ 2023ರವರೆಗೆ ಮಾಡಿದೆ. ಭಾಳಷ್ಟು ಇನ್ಕಮ್ ಇತ್ತು. ಆಮೇಲೆ ಅದು ಬೇಡ, ನನಗೆ ಸಾಕು, ನಾವು ಇರೋದೇ ಇಬ್ಬರು ಸಾಕು ಅಂತ ಈಗ ಅದನ್ನು 23ರಿಂದ ನಿಲ್ಲಿಸಿದ್ದೇನೆ. ಸ್ವಲ್ಪ ಬಾಕಿ ಉಳಿದಿದ್ದು ಇದೆ, ಅದನ್ನು ಸದ್ಯದಲ್ಲಿ ಮುಗಿಸ್ಬಿಡ್ತೇನೆ. ಹೇಗೆ ತಾಯಿಯವರು ನೀವು ಡಾಕ್ಟರ್ ಆಗ್ಬೇಕು ಅಂತ ಬಯಸ್ತಾ ಇದ್ದಂಥವ್ರು, ತಂದೆಯವರು ಅದರಲ್ಲಿ ನೀವು ಇದೇ ಪ್ರೊಫೆಷನ್ ಅಪಾರ್ಟ್ ಫ್ರಮ್ ಎನಿ ಅದರ್ ಪ್ರೊಫೆಷನ್ಸ್? ನನ್ನ ತಾಯಿ ಅಣ್ಣ ಒಬ್ರು ಮುಂಬೈಯಲ್ಲಿ ಡಾಕ್ಟರ್ ಆಗಿದ್ರು. ಅವ್ರ ಆದಾಯ ಬಹಳಷ್ಟಿತ್ತು. ಆವಾಗ ನನ್ನ ತಾಯಿ ಹೇಳ್ತಾ ಇದ್ದ, ನನ್ನ ಇಬ್ರು ಅಣ್ಣಂದಿರು ಹಿಂದೆ ಬೇರೆ ದಾರಿಯಲ್ಲಿ ಹೋಗಿದ್ರು. ಒಬ್ಬ ಇಂಜಿನಿಯರ್ ಆಗಿ ನೇವಿಗೆ ಹೋಗಿದ್ದ, ಇನ್ನೊಬ್ಬ ಕೆಲಸಕ್ಕೆ ಸೇರಿದ್ದ. ಕೆಲಸ ಸೇರಿ ಮತ್ತೆ ಅವನದೇ ಬಿಸ್ನೆಸ್ ಶುರು ಮಾಡಿದ. ನಾನು ಹಳೆ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್. ನಾನು 56-58ನೇ ಇಸ್ವಿಯಲ್ಲಿ. ಆವಾಗ ಇಂಟರ್ಮೀಡಿಯೇಟ್ 2 ವರ್ಷ ಮುಗಿಸಿದ ನಂತರ ಇಂಜಿನಿಯರಿಂಗು, ಮೆಡಿಕಲ್ಲು ಅದಕ್ಕೆಲ್ಲ ಹೋಗ್ಬೋದಿತ್ತು. ನನ್ನ ತಾಯಿಗೆ ನಾನೊಬ್ಬ ಡಾಕ್ಟರ್ ಆಗಬೇಕಂತಿತ್ತು. ಆವಾಗ ತಂದೆಯವರು ಏನು ಹೇಳಲಿಲ್ಲ, ಪ್ರಯತ್ನ ಮಾಡೋದು ಡಾಕ್ಟರ್ ಆಗು ಅಂತ ಹೇಳಿದರು. ಆದರೆ ನನಗೆ ಸೀಟ್ ಸಿಕ್ಕಲಿಲ್ಲ ಇಂಟರ್ಮೀಡಿಯೇಟಲ್ಲಿ. ತದನಂತರ ಇಂಟರ್ಮೀಡಿಯೇಟ್ ಮುಗಿಸ್ಬಿಟ್ಟು 2 ವರ್ಷದ BSc ಮಾಡಿದೆ. BSc ಮಾಡಿದಾಗ ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ನನ್ನ ತಾಯಿ ಹೋಗಪ್ಪ ಅಲ್ಲಿ ಮಾಡಿ ಸೇರ್ಕೊ ಅಂತ ಹೇಳಿದರು. ಆವಾಗ 1 ಇಯರ್ PUCಯಿಂದ ಮೆಡಿಕಲ್ಗೆ ಬರ್ತಾಯಿದ್ರು. ಅಂದರೆ 16 ವರ್ಷದವರು. ನನಗೆ ಆವಾಗ SSLC ಮುಗಿಸಿದಾಗ 16, 2 ವರ್ಷ ಇಂಟರ್ಮೀಡಿಯೇಟ್ 18, 2 ವರ್ಷದ BSc 20 ವರ್ಷ. ಆ 20 ವರ್ಷಕ್ಕೂ 16 ವರ್ಷಕ್ಕೂ ಭಾಳ ವ್ಯತ್ಯಾಸ ಇತ್ತು. ಅದರಿಂದ ಶಾಲೆಯಲ್ಲಿ ಕ್ಲಾಸಲ್ಲಿ ನನಗೆ ಅಷ್ಟೊಂದು ಇರಲಿಲ್ಲ, ಫ್ರೆಂಡ್ಸ್ ಯಾರು ಇರಲಿಲ್ಲ. ನಾನು ಮತ್ತೆ ಹೇಳಿದೆ, ನಾನು BSc ಮಾಡಿದ್ದೇನೆ, ಇನ್ನು ಇಲ್ಲೇ 5 ವರ್ಷ MBBS ಮಾಡಬೇಕು, ಮತ್ತೊಂದು 2 ವರ್ಷ 3 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಭಾಳ 30 ವರ್ಷ ಆಗ್ತದೆ, ನಂಗೆ ಬೇಡ ಅಂತ ಹೇಳಿದೆ. ಆವಾಗ ತಾಯಿ ಒಪ್ಕೊಂಡ್ರು. ತಂದೆಯವರು ಹೇಳಿದರು, ನೀನು ಡಿಗ್ರಿ ಮಾಡಿದ್ದಿ, ನೀನು ಲಾ ಮಾಡು ಅಂತ ಹೇಳಿದರು. ಲಾ ಮಾಡಿದೆ. ಅದು ಇವಾಗ ನೋಡುವಾಗ ಅದೇ ಸರಿಯಾದ ದಾರಿ ಅಂತ ಕಾಣಿಸ್ತದೆ. ಲಾ ಮಾಡಿದ ಮೇಲೆ ಒಂದು ನನ್ನ ಪ್ರೊಫೆಸರ್ ಆಫೀಸಲ್ಲಿ ಜೂನಿಯರ್ ಆಗಿ ಕೆಲಸ ಮಾಡಿದೆ ನಾನು. ಅವ್ರು ನನ್ನ ಮೇಲೆ ಬಾಳಿ ಬಗ್ಗೆ ಪ್ರೀತಿ ಇಟ್ಕೊಂಡು ನನಗೆ ಸರಿಯಾದ ದಾರಿ ತೋರಿಸ್ಕೊಟ್ಟಿರು. ಅವರು ಮತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದರು. ನನ್ನ ತಂದೆಯವರಾಗಿದ್ದರು, ನನ್ನ ಗುರುಗಳಾಗಿದ್ದರು. ನಾನು ಅದೇ ಸುಪ್ರೀಂ ಕೋರ್ಟ್ಗೆ. ತುಂಬ ವಿಧೇಯ ವಿದ್ಯಾರ್ಥಿ ಅಂತ ಅನ್ಸುತ್ತೆ. ತುಂಟಾಟಗಳಿದ್ವಾ ನಿಮ್ಮ ಬಾಲ್ಯದ ಜೀವನದಲ್ಲಿ? ಅಂಥದ್ದೇನು ಇರಲಿಲ್ಲ, ಬಟ್ ಕೆಲವತ್ತು ದುರಾಸೆ ಇರಲಿಲ್ಲ. ಏನಾದರೂ ಬಿದ್ದಿದ್ರೆ ಅದು ನಂದಂತ ಜೇಬಲ್ಲಿ ಹಾಕೋ ಪ್ರಯತ್ನ ನನ್ನ ಹತ್ರ ಇರಲಿಲ್ಲ. ಸರ್, ಕ್ರೈಟೀರಿಯಾ ಇದೆಯಾ, ಇದು ದುರಾಸೆ, ಇದು ಆಸೆ ಅಂತ ಹೇಳಿ? ಅದು ಅರ್ಥ ಮಾಡ್ಕೊಳ್ಬೇಕು ಮೊದಲು. ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ನಿರ್ಧಾರಕ್ಕೆ ಬರುವಂತ ಶಕ್ತಿ ನಮ್ಮಲ್ಲಿ ಇರಬೇಕು. ಅಂದ್ರೆ ಈಗ ಮನೆಯಲ್ಲಿ ಎಲ್ಲ ಜಗಳ ಆಗ್ತಾ ಇತ್ತು. ಆದ್ರೆ ಅಂಥದ್ದೆಲ್ಲ ಹೊಡೆದಾಟ ಎಲ್ಲ ಬಾಯಿಯಲ್ಲೇ ಜಗಳ ಆಗ್ತಾ ಇತ್ತು. ಓಕೆ. ಹಾಗೆ ತಾವು ಹಾಕಿ ಪ್ರಿಯರು ಕೂಡ. ಹೌದು. ಬಹಳ ಅದು ಒಂದು ಆಶ್ಚರ್ಯ. ಹಾಕಿ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಅದಕ್ಕೆ ಪ್ರಾಧಾನ್ಯತೆ ಇದೆಯಾ ಅಂತ ಅನ್ಸುತ್ತೆ. ಚಿಕ್ಕಂದಿನಿಂದಲೂ ನನಗೆ ಕ್ರೀಡೆ ಅಂದ್ರೆ ಬಹಳ ಇಷ್ಟ ಇತ್ತು. ಕ್ರಿಕೆಟ್ ಆಡ್ತಾ ಇದ್ದೆ ನಾನು. ಮದ್ರಾಸ್ ಪ್ರಾಂತ್ಯವನ್ನ
ಆಲ್ ಇಂಡಿಯಾ ಲೆವೆಲಲ್ಲಿ ಇಂಟರ್ ಸ್ಟೇಟ್ ಸ್ಕೂಲ್ಸ್ ಟೂರ್ನಮೆಂಟಲ್ಲಿ ಮಾಡಿದ್ದೆ. ಆಮೇಲೆ ಬೆಂಗಳೂರಿಗೆ ಬಂದ ನಂತರ ಕ್ರಿಕೆಟ್ ಹಾಕಿ ಎರಡು ಆಡೋಕ್ಕೆ ಕಷ್ಟ ಆಯಿತು, ಯಾಕಂದರೆ ಅದಕ್ಕೆ ಭಾಳ ಕಷ್ಟ ಇತ್ತು, ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಯಾವ್ದು ಕಷ್ಟ ಆಗ್ತಿತ್ತು ಸರ್, ಕ್ರಿಕೆಟ್ ಆರ್ ಹಾಕಿ? ನನಗೆ ಎರಡೂ ಆಡುವಂತೆ ಬೇಕಂತಿತ್ತು, ಆದರೆ ನನ್ನ ಹಿರಿಯ ಪ್ಲೇಯರ್ಸ್ ಹೇಳಿದ್ರು ಒಂದು ಹಾಕಿ ಆಡು ಇಲ್ಲದ್ರೆ ಕ್ರಿಕೆಟ್ ಆಡು ಅಂತ. ಸೊ ಕ್ರಿಕೆಟ್ ಬಿಟ್ಬಿಟ್ಟು ಹಾಕಿಗೆ Why did you choose hockey? ಅಂದರೆ ಅಲ್ಲಿ ಕ್ರಿಕೆಟಲ್ಲಿ ಇದ್ದಂಥವ್ರು ಸ್ವಲ್ಪ ವಯಸ್ಸಾದವರು ಜಾಸ್ತಿ ಇದ್ದರು, ಅದರಿಂದ ಅವ್ರ ಜೊತೆ ಸಂಪರ್ಕ ಸ್ವಲ್ಪ ಕಷ್ಟ ಇತ್ತು. ಅದೇ ಒಂದು ಕಾರಣಕ್ಕಾಗಿ ಕ್ರಿಕೆಟ್ ಬಿಟ್ಬಿಟ್ಟು ಹಾಕಿಗೆ ಆಡಿದೆ. ಆವಾಗ ಇಂಡಿಯಾ ವರ್ಲ್ಡ್ ಲೆವೆಲಲ್ಲಿ ಒಲಿಂಪಿಕ್ಸಲ್ಲಿ ಟಾಪ್ ಪೊಸಿಷನ್ನಲ್ಲಿ ಇತ್ತು, ಅದಕ್ಕೆ ಸ್ವಲ್ಪ ಗೌರವ ಇತ್ತು, ಅದು ಸರಿ ಆಯ್ತು ಅಂತ ಇದು ಮಾಡಿದೆ. ಮತ್ತು ಕ್ರಿಕೆಟ್ ಅಂದರೆ ಸಾಯಂಕಾಲ 1 ಗಂಟೆ ಆಟದ ಅದು ಹಾಕಿ. ಕ್ರಿಕೆಟ್ ಅಂದರೆ ದಿನಗಟ್ಟಲೆ ಆಡಬೇಕಾಗ್ತದೆ, ಅದಕ್ಕೆ ಇದಕ್ಕೆ ಕೆಲಸಕ್ಕಿದ್ರು ಕೂಡ ಅದರಲ್ಲಿ ಆಡ್ಬೋದು ಅಂತ ಇತ್ತು. ಅದಕ್ಕೆ ಅದರಲ್ಲಿ ಸ್ಟೇಟಿಗೆ ಕೂಡ ಆಡಿದ್ದೇನೆ ನಾನು ಹಾಕಿ. ಕ್ರಿಕೆಟ್ ಅಲ್ಲಿ ಲೆದರ್ ಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ರು ಸರ್? ಲೆದರ್ ಬಾಲ್ ಮನೆಯಲ್ಲೆಲ್ಲ ಆಡ್ತಾ ಇದ್ವಿ, ರಬ್ಬರ್ ಬಾಲ್. ಲೆದರ್ ಬಾಲ್ ಬರೀ ಸ್ಕೂಲಲ್ಲಿ ಮತ್ತೆ ಮ್ಯಾಚ್ ಅಲ್ಲಿ ಮಾತ್ರ ಆಡ್ತಾ ಇದ್ವಿ. ಇಂಟರ್ಸ್ಟೇಟ್ ಸ್ಕೂಲ್ಸ್ ಅಂದ್ರೆ ಮಿಲ್ಕಾ ಸಿಂಗ್ ಎಲ್ಲ ನಮ್ ಜೊತೆನೆ ಆಡ್ತಾ ಇದ್ದವರು. ಹೌದು ಸರ್. ನಾನು ಅವಾಗ ಮದ್ರಾಸಲ್ಲಿದ್ದೆ. ಮದ್ರಾಸ್. ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಆರ್ ಬೌಲಿಂಗ್? ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಈಗಲೂ ಆ ಕ್ರೇಜ್ ಹಾಗೆ ಇದೆ ಕ್ರಿಕೆಟ್ ನೆನಪಿದೆ. ಎಲ್ಲ ಮ್ಯಾಚ್ ಎಲ್ಲ ನೋಡ್ತಾ ಇರ್ತೇವೆ, ಅವಳಿಗೂ ಇಂಟ್ರೆಸ್ಟ್ ಇದೆ, ಅದರಿಂದ ಸಾಯಂಕಾಲದವರೆಗೆ ನ್ಯೂಸ್ ಕೇಳ್ತಾ ಇರ್ತೇವೆ ಅದೆಲ್ಲ. ಮತ್ತೆ ಸಾಯಂಕಾಲ ಯಾರು ಸರ್ ಫೇವರೇಟ್ ಪ್ಲೇಯರ್ ಯಾರು ನಿಮಗೆ? ಬಹಳ ಜನ ಇದ್ದಾರೆ ಇವತ್ತಿನ ಟೀಮಲ್ಲಿ. ಇವಾಗ ಪಂತ್ ಅವನು ವಿಕೆಟ್ ಕೀಪರ್ ಅಲ್ಲ, ವೆರಿ ಗುಡ್. ರಿಷಬ್ ಪಂತ್ ಟೆಸ್ಟ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ. KL ರಾಹುಲ್, ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ದೊಡ್ಡ ಪ್ಲೇಯರ್. ಓಕೆ, ಈಗ ಹಾಗಿದೆ. ಮುಂಚಿನ ಕಾಲದಲ್ಲಿ ಇಂಥವ್ರು ನನ್ನ ಫೇವರೇಟ್ ಆಗಿದ್ರು ಅಂತ ಬಹಳ ಜನ ಇದ್ದಾರೆ. ಸಚಿನ್ ತೆಂಡೂಲ್ಕರ್ ಇದ್ರು, ಅದಕ್ಕಿಂತ ಮೊದಲು ವಿಜಯ್ ಮರ್ಚೆಂಟ್ ಕಾಲದಿಂದ 50ನೇ ಇಸ್ವಿಯಿಂದ ನಾವು ನೋಡ್ಕೊಂಡು ಬಂದವರು. ವಿಜಯ್ ಹಜಾರೆ, ದತ್ತು ಫಟ್ಕರ್, ಫಾಸ್ಟ್ ಬೌಲರ್, ಇದೆಲ್ಲ. ಬಹುಶಃ ಆ ಕ್ರೀಡಾಸಕ್ತಿ ಕೂಡ ನಿಮ್ಮ ಸ್ಪೋರ್ಟಿವ್ನೆಸ್ಗೆ ಅದು ಒಂದು ಕಾರಣ ಆಗಿದೆ. ಡೆಫಿನೆಟ್ಲಿ ಅದರಲ್ಲಿ ದುರಾಸೆ ದಾರಿ ಹೋಗೋಕ್ಕೆ ಬಹಳ ಅವಕಾಶ ಇರೋಲ್ಲ. ಓಕೆ, ಮತ್ತೆ ಶಾರದಾ ಪ್ರೇಮ ಸಂಬಂಧ ಹೇಗಾಯ್ತು ಸರ್? ನಾನು 56ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದೆ, ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಸೇರ್ಕೊಂಡೆ. ಯಾವ ಇಯರ್ ಸರ್? 56ನೇ 16 ವರ್ಷ. ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಯ್ತಲ್ಲ, ಆವಾಗ ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. 56ನೇ ಇಸ್ವಿಯಲ್ಲಿ ಭಾಷಾವಾರು ಪ್ರಾಂತ್ಯ ಮಾಡಿದಾಗ ಅದು ಮೈಸೂರಿಗೆ ಸೇರಿತು, ನಂತರ ಕರ್ನಾಟಕ ಆಯ್ತಲ್ಲ ಅದಕ್ಕೆ ಸೇರಿತು. 56ನೇ ಇಸ್ವಿಯಲ್ಲಿ ಇಲ್ಲಿ ಬಂದು ನನ್ನ ತಂದೆಯವರು ಇಲ್ಲಿ ಬಂದು ಪ್ರಾಕ್ಟೀಸ್ ಶುರು ಮಾಡಿದರು. 57ನೇ ಇಸ್ವಿಯವರು ಇಲ್ಲಿ ಅಲ್ಲಿ ಹೈಕೋರ್ಟ್ ಜಡ್ಜ್ ಆದರು ನನ್ನ ತಂದೆಯವರು. ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಸ್ಟಡಿ ಮಾಡ್ತಾ ಇದ್ವಿ. ಇದರಲ್ಲಿ 56ನೇ ಇಸ್ವಿಯಿಂದ ನಾನು ಇಲ್ಲೇ ಬೆಂಗಳೂರಲ್ಲಿ ಇದ್ದೆ. 56ರಿಂದ 89ರವರೆಗೆ ಇಲ್ಲೇ ಇದ್ದೆ. ಅಲ್ಲಿ ಕಾಲೇಜಲ್ಲಿ ಅವಳ ಅಣ್ಣ ನನ್ನ ಕ್ಲಾಸ್ಮೇಟ್ ಆಗಿದ್ದ, ಭಾಳ ಫ್ರೆಂಡ್ಸ್ ಆಗಿದ್ವಿ ನಾವು. ನಾವು ನಮ್ಮ ಮನೆ ಕಾಲೇಜ್ ಹತ್ರನೇ ಇತ್ತು, ಹಲವಾರು ಸಲ ಮನೆಗೆ ಹೋಗಿ ಅವನನ್ನು ಭೇಟಿ ಮಾಡ್ತಾ ಇದ್ದೆ. ಅವಾಗ ಇವಳು ಪರಿಚಯ ಆಯಿತು. ಇದು 58, 59 ಇಸ್ವಿ ಇರ್ಬೋದು. ಆವಾಗ ಅವಳಿಗೆ 16 ಇರ್ತೇನೆ ವಯಸ್ಸು, ನನಗೆ 4 ವರ್ಷಕ್ಕೆ ಚಿಕ್ಕವಳು. ಅದೇ ರೀತಿ ಆಯಿತು. ಅವತ್ತಿನಿಂದ ಅವ್ರ ಜೊತೆನೆ ಇದು ನೋಡಿದೆ. ಭಯ ಇತ್ತಾ ಮನೆಯಲ್ಲಿ? ಇತ್ತು. ಆವಾಗ ಮತ್ತೆ ಕೊನೆಗೆ ನಾನು ನಿರ್ಧಾರಕ್ಕೆ ಬಂದಾಗ ಅವ್ರಿಗೆ ಹೇಳಿದಾಗ ಅವರಷ್ಟೊತ್ತಿಗೆ ಡೆಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು. 69ನೇ ಇಸ್ವಿಯಲ್ಲಿ ನಮ್ಗೆ ಮದುವೆ ಆಯಿತು. ನಾನು ಹೇಳಿದರು, ದೊಡ್ಡ ಮದುವೆ ಮಾಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಎಲ್ಲಾದ್ರೂ ದೇವಸ್ಥಾನದಲ್ಲಿ ಮದುವೆ ಮಾಡೋಣ ಅಂತ ಹೇಳಿದರು. ಸರಿ ಅಂತ ಅದೇ ಅವ್ರು ಹೇಳಿದ್ರು, ಇಲ್ಲ ನಾವೇ ಮದುವೆ ಮಾಡ್ತೇವೆ ಅಂತ ಹೇಳಿದ್ರು ಅವ್ರ ಮನೆಯವರು. ಅವ್ರ ಮನೆಯಲ್ಲಿ ಮದುವೆ. ಅಮ್ಮ ಪಂಜಾಬಿ, ಇಲ್ಲಿ ತುಳು. ಹೌದು, ಮನೆಯಲ್ಲಿ ಎಲ್ಲ ಸುಸೂತ್ರವಾಗಿ ನಡೀತು. ಸಹಜ ಅಲ್ಲ, ಸಾಮಾನ್ಯವಾಗಿ ಭಾಷಾಭಿಮಾನ ಇರುತ್ತೆ, ನಮ್ಮ ಸಂಸ್ಕೃತಿ ಬೇರೆ ಅವ್ರ ಸಂಸ್ಕೃತಿ ಬೇರೆ ಅನ್ನೋದು. ಯಾಕಂದ್ರೆ ಅಷ್ಟು ಸಮಯಕ್ಕೆ ನನ್ನ ತಾಯಿ ಡೆಲ್ಲಿಯಲ್ಲಿ ಇದ್ದು ಭಾಳ ವರ್ಷ ಇದ್ರು, ಅಲ್ಲಿ ಹಿಂದಿ ಮಾತಾಡೋರು ಎಲ್ಲ ಇದ್ರಲ್ಲ, ಅವ್ರಿಗೂ ಸ್ವಲ್ಪ ಇದಿತ್ತು. ಬಟ್ ಅವ್ರು ಯಾರು ಅಬ್ಜೆಕ್ಷನ್ ಯಾರು ಮಾಡಿಲ್ಲ. ನಿಮಗೆ ಭಾಷೆ ಸಮಸ್ಯೆ ಆಗ್ಲಿಲ್ಲ ಚಿಕ್ಕಂದಿನಲ್ಲಿ? ಇಲ್ಲ, ನಾವು ಇಂಗ್ಲಿಷಲ್ಲೇ ಮಾತಾಡ್ತೇವೆ.
ಫೈನ್ ಸರ್. ಅಂದ್ರೆ ನಿಮ್ಮ ಎಲ್ಲ ವಿಚಾರಗಳಿಗೂ ಸಹಕಾರ ಕೊಡಬೇಕು, ಸಾಥ್ ಕೊಡಬೇಕು ಅಂದ್ರೆ ಅದು ಒಂದು ದೊಡ್ಡ ಸಾಧನೆ ಅನ್ಸುತ್ತೆ. ಇದು ನನ್ನ ನಸೀಬು. ಯಾಕಂದರೆ ನಾನು ಯಾವುದೇ ಒಂದು ನಿರ್ಧಾರಕ್ಕೆ ಬಂದರೆ ಕೂಡ ನನ್ನ ಅದಕ್ಕೆ ಪ್ರೊಫೆಷನ್ನ ಬಗ್ಗೆ ಇರ್ಬೋದು ಅಥವಾ ಇನ್ಯಾವುದ್ರ ಬಗ್ಗೆ ಇರ್ಬೋದು, ಆಕೆ ವಿರೋಧ ಮಾಡಲ್ಲ. ಒಂದು ಉದಾಹರಣೆಗೆ ಹೇಳ್ತೇನೆ, ನನಗೆ ಒಂದು ಸಂಸ್ಥೆಯವರು ಒಂದು ಪ್ರಶಸ್ತಿ ಜೊತೆ 1 ಕೋಟಿ ರೂಪಾಯಿ ಕೊಟ್ಟರು. ಆವಾಗ ನನ್ನ ಬ್ಯಾಂಕಲ್ಲಿ ಒಂದು 2 ಲಕ್ಷ ಇತ್ತೇನೋ ಅಷ್ಟೇ ಹೊರತು ಇನ್ನೇನು ಜಾಸ್ತಿ ಇರಲಿಲ್ಲ. ನಾನು ಹೇಳಿದೆ ನನಗೆ ಈ ಹಣ ಬೇಡ, ನಾನು ಯಾರ ಹಣನ ತಗೊಳ್ಳಲ್ಲ, ನಾನು ಇದನ್ನು ಇನ್ನೊಂದು ಸಂಸ್ಥೆಗೆ ದಾನ ಮಾಡ್ತೇನೆ, ನೀವು ಒಪ್ತೀರಾ ಅಂತ ಕೇಳಿದೆ. ಅವರು ಒಪ್ಕೊಟ್ಟು ಹೇಳಿ ನಾನು ಕೊಡ್ತೇನೆ ಅಂತ. ಅದಕ್ಕಿಂತ ಮೊದಲು ಭಾಳಷ್ಟು ಪ್ರಶಸ್ತಿ ಇದೇ ರೀತಿ ಬಂದಿತ್ತು. ಅದನ್ನು ಜಯದೇವ ಇನ್ಸ್ಟಿಟ್ಯೂಟಿಗೆ ಕೊಟ್ಟಿದ್ದೇನೆ, ಕಿಡ್ನಿ ಆಸ್ಪತ್ರೆಗೆ ಕೊಟ್ಟಿದ್ದೇನೆ, ನಿಮಾನ್ಸಿಗೆ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆಗೆ ಕೊಟ್ಟಿದ್ದೇನೆ. 5 ಲಕ್ಷ, 6 ಈ ರೀತಿ ಹಣ ಎಲ್ಲ. ಇದು 1 ಕೋಟಿ ರೂಪಾಯಿ. ಇದನ್ನು ಅವ್ರಿಗೆ ಕೊಡೋದಕ್ಕಿಂತ ಒಂದು ಇನ್ಯಾರಿಗೆ ಒಳ್ಳೆಯವ್ರಿಗೆ ಕೊಡಬೇಕಂತ ನಾನು ಭಾರತದ ಯೋಧರಿಗೆ ಕೊಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಆಗ ಅವಳು ಅಬ್ಜೆಕ್ಟ್ ಮಾಡಿಲ್ಲ, ಯಾಕೆ ಇದನ್ನು ಹಣ ಲಂಚದಿಂದ ಬಂದದ್ದಲ್ಲ ಅಂತ ಆ ರೀತಿ ಚರ್ಚೆನೇ ಮಾಡಿಲ್ಲ. ಇಲ್ಲ ಕೊಡಿ ಅಂತ ಹೇಳಿದರು. ಅದನ್ನು ಅವಳ ಅಣ್ಣ ಅಷ್ಟೊತ್ತಿಗೆ ತೀರ್ಕೊಂಡಿದ್ದ, ನನ್ನ ಫ್ರೆಂಡ್ ಆಗಿದ್ದ, ಅವನ ಹೆಸರಲ್ಲಿ ಭಾರತದ ಯೋಧರಿಗೆ, ನಿವೃತ್ತ ಯೋಧರ ಫಂಡಿಗೆ ಕೊಟ್ಟೆ. ನಮ್ಮನ್ನು ಬಹಳಷ್ಟು ಮೂಕರನ್ನಾಗಿ ಮಾಡ್ತಿದ್ದೀರಾ ಸರ್ ನಿಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲ ಕೇಳ್ತಾ ಹೋದರೆ. ಯಾಕಂದರೆ ಈ ಸಂದರ್ಶನ ಹೊಸ್ತಲ್ಲ, ನೀವು ಪ್ರತಿನಿತ್ಯ ಮಾತಾಡ್ತಾ ಇರ್ತೀರಿ, ಆದರೂ ಕೂಡ ಹೊಸ್ತನ ಅದರಲ್ಲಿ ಕಾಣ್ತಾ ಇದೆ. ಒಂದು ನಾನು ಇನ್ನೊಂದು ಮೌಲ್ಯದ ಬಗ್ಗೆ ಹೇಳಬೇಕೆಂದಿದ್ದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋ ಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೇ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಮಾನವೀಯತೆ ಇದ್ದರೆ ಮಾನವರಾಗ್ತೇವೆ, ಇಲ್ಲದೇ ಇದ್ದರೆ ನಾವು ಮಾನವರಲ್ಲ ಅಂತ ನಮ್ಮ ಗುರುಗಳು, ಕವಿಗಳು ಹೇಳಿದ್ದಾರೆ. ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಆ ಹಿನ್ನೆಲೆಯಲ್ಲಿ ಮಾನವೀಯತೆ ಅನ್ನೋದು ಮೌಲ್ಯ, ಅದನ್ನು ನಾವು ಅಳವಡಿಸಬೇಕು. ಮಾನವೀಯತೆ ಇದ್ದರೆ ನಾವು ಮಾನವರಾಗ್ತೇವೆ, ಇಲ್ಲದೇ ಇದ್ದರೆ ಇಲ್ಲ. ಈ ಮಾತಿನ ಹಿನ್ನೆಲೆಯಲ್ಲಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೆ ನನ್ನದೇ ಆದ ಒಂದು ಸಂದೇಶವನ್ನು ಕೊಟ್ಟಿರ್ತೇನೆ, ನನ್ನ ಲೋಕಾಯುಕ್ತದ ಅನುಭವದಿಂದ. ಅದೇನೆಂದರೆ, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಇವತ್ತಿನ ನಮ್ಮ ಸಾಮಾಜಿಕ ಪರಿಸ್ಥಿತಿಗೆ ಆ ಮಾನವೀಯತೆಯ ಕುಸಿತ ಒಂದು ಕಾರಣ. ಇಲ್ಲದೇ ಇದ್ದರೆ ಇಲ್ಲಪ್ಪ ನಾನು ತಪ್ಪು ಮಾಡಬಾರ್ದು, ಇನ್ನೊಬ್ಬನಿಗೆ ಕಷ್ಟ ಆಗಬಾರ್ದು ಅನ್ನೋದು ನಮ್ಮ ಮನಸ್ಸಲ್ಲಿ ಇದ್ದರೆ ಖಂಡಿತವಾಗಿಯೂ ನಾವು ಇದರಲ್ಲಿ ಮಾನವೀಯತೆಯನ್ನು ಮರೆಯದೆ ಹೋಗ್ತಾ ಇರಲಿಲ್ಲ. ಆದರೆ ಇವತ್ತೇನಾಗಿದೆ ಅಂದರೆ ಯಾರು ಸತ್ತರೂ ಪರವಾಗಿಲ್ಲ. ನಾನು ಉದಾಹರಣೆ ಕೊಡ್ತೇನೆ, ಇದೆಲ್ಲ ನಾನು ವೈಯಕ್ತಿಕವಾಗಿ ತಿಳ್ಕೊಂಡು ಅನುಭವಿಸಿದಂಥ ವಿಚಾರ. 2011ರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನೋ ಒಬ್ಬ ಯುವಕ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ. ಅವನ ಹಿಂದೆ ಒಂದು ಲಾರಿ ಬರ್ತಾ ಇತ್ತು. ಆ ಲಾರಿಯ ಫ್ರಂಟ್ ಟೈರ್, ಒಂದು ಟೈರ್ ಪಂಕ್ಚರ್ ಆಗಿತ್ತು. ಆದರೂ ಅವನು ಓಡಿಸ್ತಾ ಇದ್ದ ಲಾರಿಯನ್ನು. ಅದು ಆತನ ದೇಹದ ಮೇಲೆ ಹೋಗ್ತದೆ, ದೇಹ ಇಬ್ಬಾಗವಾಗ್ತದೆ. ಅಲ್ಲಿ ಬಿದ್ದ ದೇಹದ ಭಾಗಗಳು ನೆಲದಲ್ಲಿ ಬಿದ್ದಿತ್ತು ಮತ್ತು ಜೀವಂತವಾಗಿದ್ದ. ಅಲ್ಲಿ ಹಲವಾರು ಜನ ಫೋಟೋ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾಯಿದ್ರು. ಒಂದು ತುತ್ತು ನೀರು ಕೊಡಿ ಅಂತ ಕೇಳಿದ, ಯಾರೂ ಕೊಟ್ಟಿಲ್ಲ. ಆ್ಯಂಬುಲೆನ್ಸ್ ಬರ್ತದೆ, ಆ್ಯಂಬುಲೆನ್ಸ್ ಸಿಬ್ಬಂದಿ ದೇಹದ 2 ಭಾಗವನ್ನು ಎತ್ತಿಬಿಟ್ಟು ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ. ಮತ್ತು ಜೀವಂತವಾಗಿದ್ದ. ಆತ ಸಿಬ್ಬಂದಿಗೆ ಹೇಳ್ತಾನೆ, ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಅಂತಾನೆ. ಎಂಥ ವಿಪರ್ಯಾಸ ನೋಡಿ. ಇಷ್ಟೊಂದು ಜನ ಮಾನವರಲ್ಲಿದ್ದಾರೆ. ಅವ್ರ ಹತ್ರ ನೀರು ಇಲ್ಲದೇ ಇದ್ರು ಒಂದು ಪಕ್ಕದ ಮನೆಗೆ ಹೋಗಿ ಒಂದು ಲೋಟ ನೀರು ತರ್ಬೋದಿತ್ತು. ಸಣ್ಣ ಜವಾಬ್ದಾರಿ ಇಲ್ಲ, ಯಾರು ಮಾಡಿಲ್ಲ. ಇಲ್ಲಿ ಸಾಯ್ತಾ ಇದ್ದೇನೆ, ನನ್ನನ್ನೊಬ್ಬ ಕೊಂದ್ಬಿಟ್ಟ, ಅವನ ದ್ವೇಷ ಅವನಲ್ಲಿರಲಿಲ್ಲ. ಮತ್ತು ನನ್ನಿಂದ ಸಮಾಜಕ್ಕೆ ಏನಾದರೂ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ತನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಹೇಳ್ತಾನೆ. ಇದು ಕಟ್ಟುಕತೆ ಅಲ್ಲ. ಆತನಿಗೆ ZTV ಅವರು ಒಂದು ಮರಣೋತ್ತರ ಪ್ರಶಸ್ತಿ ಆತನ ತಾಯಿ ಕೊಡ್ತಾರೆ. ಆ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ನನ್ನನ್ನು ಕರೆದಿದ್ರು. ಆಗ ನಾನು ಲೋಕಾಯುಕ್ತನಾಗಿದ್ದೆ. ಎಂಥ ವಿಪರ್ಯಾಸ ನೋಡಿ.
ನಾವು ಮಾನವರು ಅಂತ ಇಂಥ ಈ ಘಟನೆಗಳು ನಮ್ಮ ಜೀವನದಲ್ಲಿ ದಿನನಿತ್ಯ ಆಗ್ತದೆ. ಹೋಗ್ತಾ ಇದ್ದರೆ ಒಬ್ಬ ವಯಸ್ಸಾದ ಮಹಿಳೆ ಮನುಷ್ಯ ಏನಾದರೂ ಪೆನ್ನೋ ಏನಾದರೂ ಬಿದ್ದು ಹೋಗ್ತದೆ, ಅವನಿಗೆ ಗೊತ್ತಿಲ್ಲ. ಅವನನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ಪೆನ್ ಇದೆಯಪ್ಪ ಅಂತ ಅದನ್ನು ತೆಗೆದುಬಿಟ್ಟು ಅವನು ಕೊಡುವಂಥ ಒಂದು ಹವ್ಯಾಸ ನಾವು ಇಟ್ಕೊಂಡಿದ್ದೇವೆ. ಅಥವಾ ರೋಡ್ ಕ್ರಾಸ್ ಮಾಡೋಕ್ಕೆ ಒಂದು ಮಗು ಕಾಯ್ತಾ ಇದೆ, ಒಬ್ಬ ವಯಸ್ಸಾದವನು ಕಾಯ್ತಾ ಇದ್ದಾನೆ, ಕಣ್ಣಿಲ್ಲದ ಒಬ್ಬನು ಕಾಯ್ತಾ ಇದ್ದಾನೆ, ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋಣ ಅನ್ನೋ ನಮ್ಮ ಭಾವನೆ ನಮ್ಮಲ್ಲಿ ಇರ್ತದೆ. ಅದೆಲ್ಲ ನನಗೆ ಯಾಕೆ, ಅವ್ರು ಇನ್ಯಾರೋ ಮಾಡ್ತಾರೆ, ಇಂಥ ಭಾವನೆಗಳೇ ನಮ್ಮಲ್ಲಿದೆ ಹೊರತು ಇಲ್ಲ ನಾನು ಹೋಗಿ ಸಹಾಯ ಮಾಡಬೇಕು ಅವನಿಗೆ ಅನ್ನುವ ವಿಚಾರ ಭಾಳ ಕಮ್ಮಿ ಆಗಿದೆ ಇವತ್ತು ಸಮಾಜದಲ್ಲಿ. ಇದು ಬಹಳ ಮುಖ್ಯವಾದದ್ದು ಮಾನವೀಯತೆ. ಅದಕ್ಕೆ ನಾನು ಎರಡೆರಡು ಮೌಲ್ಯ, ಒಂದು ತೃಪ್ತಿ, ಒಂದು ಮಾನವೀಯತೆ, ಈ ಎರಡು ಮೌಲ್ಯಗಳಿದ್ದರೆ ನಮ್ಮ ಜೀವನದಲ್ಲಿ ಸಂತಸ ಇರ್ತದೆ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನಮ್ಮ ನಸೀಬು ಅಂದ್ರಿ ಅನ್ನೋ ಶಬ್ದಗಳು, ಪರಮಾತ್ಮನ ಕೃಪೆ ಅಂತ ಹೇಳಿದ್ರಿ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ನಿಮಗೆ ಲಂಚ ಅಲ್ಲದೆ ಇರುವಂಥ ಹಣ ಬಂದರೂ ಕೂಡ ಅದನ್ನು ಇಟ್ಕೊಳ್ಳುವಂಥ ಮನಸ್ಸು ಕೂಡ ಇಲ್ಲದೆ ಅದನ್ನ ದಾನ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತಲ್ಲ. ಒಂದು ಮೊದಲಾಗಿ ಏನಂದ್ರೆ ಯಾಕೆ ಇದು ನಾನು ಹೇಳ್ತೇನೆ, ಯಾಕೆಂದ್ರೆ ನನಗೆ ಇವತ್ತು ಬರುವ ಸಂಬಳ ನಮಗಿಬ್ಬರಿಗೆ ಸಾಕು, ಆ ಒಂದು ತೃಪ್ತಿ. ಅದು ಆ ತೃಪ್ತಿ ಇದ್ದರೆ ಹೆಚ್ಚಿನದು ಬೇಡ ನನಗೆ, ಯಾಕೆ ಇದೆ, ನಾನೇನು ಮಾಡಲಿ. ಅದು ಮಾತ್ರ ಅಲ್ಲ, ನಾನೊಂದು ದೊಡ್ಡ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಗೆ ಪ್ರಶಸ್ತಿ ಕೊಡುವವರು ಯಾವುದೇ ಕಾರಣಕ್ಕಾಗಿ ಕೊಟ್ಟಿರ್ಬೋದು. ನಾಳೆ ನನಗೇನಾದರೂ ಅವರಿಗೆ ನನ್ನಿಂದ ಏನಾದರೂ ಸಹಾಯ ಆಗಬೇಕನ್ನೋ ಹಿನ್ನೆಲೆ ಇರ್ಬೋದು. ಆ ಒಂದು ದಾರಿ ಕೂಡ ಇರಬಾರ್ದು. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಅದು ನಾನು ಪಾರ್ಟಿಯ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ನಾನು ಪಬ್ಲಿಕ್ ಆಗಿ ಹೇಳಕ್ಕೆ ಹೋಗಲ್ಲ. ಓಕೆ ಓಕೆ ಓಕೆ. ಆದರೂ ಇಷ್ಟೆಲ್ಲ ನಿಷ್ಠಾವಂತರಾಗಿದ್ರು ಕೂಡ ನೀವು ಎದುರಿಸಿದಂಥ ವಿವಾದ, ಆಪಾದನೆ ಯಾವುದು ಅಂತ ಹೇಳ್ಬೋದು? ಬೇಕಾದಷ್ಟಿದೆ ರೀ. ನನ್ನ ಮೇಲೆ 7-8 ಕೇಸ್ಗಳು ಹಾಕಿದ್ರು. ನಾನು ಎನಿಮಿಟಿಯಿಂದ ಸುಳ್ಳು ಕೇಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸಿದ್ದೆ ಅಂತೆಲ್ಲ. ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು, ಎಲ್ಲದರಲ್ಲೂ ರಿಜೆಕ್ಟ್ ಆಗಿದೆ. ಅಲ್ಲ, ತುಂಬ ನಿಮಗೆ ನೋವು ಕೊಟ್ಟಂಥ ಆಪಾದನೆ ಯಾವುದು? ನೋವು ಕೊಟ್ಟದ್ದು ಇದೆ, ಬೇರೆ ಬೇರೆ ಆರೋಪಗಳು ಮಾಡ್ತಾ ಇರ್ತಾರೆ. ಅವರು ಆ ಕಾರಣಕ್ಕಾಗಿ ಮಾಡಿದರು, ಈ ಕಾರಣಕ್ಕಾಗಿ ಮಾಡಿದ್ರು, ನಾನು ಆ ಪಕ್ಷಕ್ಕೆ ಸೇರಿದವನಂತ ಮಾಡಿದರು, ಈ ಪಕ್ಷಕ್ಕೆ ಸೇರಿದವನಂತ ಮಾಡಿದರು. ಮೊದಲಾದದ್ದೇನೆಂದರೆ ಒಂದೊಂದು ಫಸ್ಟ್ ಇನ್ಸಿಡೆಂಟು, ಆವಾಗ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದರು, ಅವ್ರ ವಿರುದ್ಧ ವರದಿ ಕೊಟ್ಟೆ. ಆವಾಗ ಅಲ್ಲಿ ಅವ್ರ ಪೇಪರ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ನಾನು, ನನ್ನ ತಂದೆಯವರು BJP ಪಕ್ಷಕ್ಕೆ ಸೇರಿದರು, ಅದರಿಂದ ಅದು ಅವರು ಇರಲಿಲ್ಲ ಅವಾಗ. ಬಟ್ ನಾನು ಕೂಡ ಅದೇ ಕಾರಣಕ್ಕಾಗಿ ಅವರ ವಿರುದ್ಧ ವರದಿ ಕೊಟ್ಟಿದ್ದೇನೆ ಅಂತ. ಅದು ಸ್ವಲ್ಪ ಸಮಯದಲ್ಲೇ ಯಾರು BJP ಅವರು ಮುಖ್ಯಮಂತ್ರಿಗಳ ವಿರುದ್ಧ ಕೊಟ್ಟೆ. ಈ ರೀತಿ ಎಲ್ಲ ಆದಾಗ ಮನಸ್ಸಿಗೆ ಭಾಳ ಮೇಲ್ಮಟ್ಟದ ಘಟನೆಗಳು ನಮಗೆ ಗೊತ್ತಿದ್ದಾವೆ. ಅಂದರೆ ಇಂಟರ್ನಲಿ ಹೌ ಡು ಯು ಫೇಸ್ ದೀಸ್ ಥಿಂಗ್ಸ್ ಅಂತ ಏನು ಮಾಡೋದು, ಇದು ಹಾಗೆ ಆಗ್ತದೆ ಜೀವನದಲ್ಲಿ, ಪಾರ್ಟ್ ಆ್ಯಂಡ್ ಪಾರ್ಸಲ್. ಹೌದು, ಇಟ್ಸ್ ಪಾರ್ಟ್ ಆಫ್ ದ ಲೈಫ್ ಸಿಸ್ಟಮ್ ಅಲ್ಲ. ನಿಮ್ಗೆ ಗೊತ್ತು ನೀವು ತಪ್ಪು ಮಾಡಿಲ್ಲ ಅಂತ. ಜನರು ನಂಬ್ತಾರೆ ಇಲ್ವೋ ಗೊತ್ತಿಲ್ಲ, ನಂಬಿದ್ರೆ ನಂಬಲಿ, ನಮ್ದಿದ್ರೆ ಇಲ್ಲ. ದಟ್ಸ್ ಅ ಥಿಂಗ್. ಯಾವತ್ತಾದ್ರೂ ಭಯ ಕಾಡಿದ್ಯಾ, ಜನ ನನ್ನನ್ನು ಏನು ಅಂದ್ಕೊಂಡು ಬಿಡ್ತಾರೋ ಅಂತ ಹೇಳಿ? ಇಲ್ಲ ಅಂತ ಅಂದ್ರೆ ಅದಕ್ಕೆ ಎಡೆ ಕೊಟ್ಟಿಲ್ಲ ನಾನು, ಅವಕಾಶ ಕೊಟ್ಟಿಲ್ಲ ನಾನು. ನನ್ಗೆ ಗೊತ್ತಿದ್ದ, ನಾನು ಮನೆಯೊಳಗೆ ಗೊತ್ತಿದ್ದೆ, ನನ್ಗೆ ಗೊತ್ತಿದ್ದೆ ನಾನು ಅಂತ ತಪ್ಪು ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಇಲ್ಲದೇ ಇದ್ರೆ ನಾನು ಒಂದು ಇದರಲ್ಲಿ ಹೇಳಿದೆ, ಹೆಸರು ಹೇಳಕ್ಕೆ ಹೋಗಲ್ಲ, ನನ್ಗಿರುವುದು ಒಂದೇ ಮನೆ, ಒಂದೇ ಹೆಂಡತಿ ಅಂತ ಹೇಳಿದೆ ನಾನು. ಅದಕ್ಕೊಂದು ಕಾರಣ ಇದೆ. ಸ್ಟಾಪ್ ಆಯ್ತು. ಅಲ್ಲ, ನನ್ನ ಮೇಲೆ ಆರೋಪ ಮಾಡಿದ್ರು, ನಾನು ನನ್ನ ರಾತ್ರಿ ವೆಚ್ಚವನ್ನು ಲೆಕ್ಕ ಹಾಕಬೇಕು ಅಂತ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಾನು ಬೆಳಿಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗ್ತೇನೆ, 5 ಗಂಟೆವರೆಗೆ ಆಫೀಸಲ್ಲಿ ಇರ್ತೇನೆ, ಆಮೇಲೆ ಎಲ್ಲಿಗೆ ಆಹ್ವಾನ ಇದ್ದರೆ ಫಂಕ್ಷನ್ಗೆ ಹೋಗ್ತೇನೆ, ಇಲ್ಲದೇ ಇದ್ದರೆ ಕ್ಲಬ್ಬಿಗೆ ಹೋಗ್ತೇನೆ, ಆದರೆ ಅಲ್ಲಿಂದ ನೇರ ಮನೆಗೆ ಬರ್ತೇನೆ. ನನಗೆ ಒಬ್ಬಳೇ ಹೆಂಡ್ತಿ ಇರೋದು, ಒಬ್ಬಳೇ ಒಂದೇ ಫ್ಲ್ಯಾಟ್ ಇರೋದು ಅಂತ. ಬಹಳ ಮಾರ್ಮಿಕವಾಗಿ ನೀವು ಉತ್ತರವನ್ನು ಕೊಟ್ಟದ್ದು ನೆನಪಿದೆ ಸರ್. ರಾಜಕಾರಣ ಅಂತ ಬಂದಾಗ ಜನರನ್ನ ಹಾದಿ ತಪ್ಪಿಸುವಂಥದ್ದೇ ಆಗಿದೆ. ರಾಜಕಾರಣಿಗಳು ನಮ್ಮ ಜನರನ್ನ ಮುಂಚೆಯಿಂದ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಅದು ಹೆಸರಿಗೆ ಮಾತ್ರ ಅನ್ನೋದು ಅವ್ಯಾಹತವಾಗಿದೆ. ಈ ಮುಂಚೆ ನೀವಿದ್ದಾಗೆಲ್ಲ ಲೋಕಾಯುಕ್ತ ಅಂತ ಹೇಳಿದ್ರೆ ತುಂಬ ಪ್ರಬಲವಾಗಿತ್ತು, ಎಲ್ಲರೂ ಕೂಡ
ಕಣ್ಣರಳಿಸಿ ನೋಡ್ತಾ ಇದ್ರು, ಕಿವಿ ಅರಳಿಸಿ ಕೇಳ್ತಾ ಇದ್ರು. ACB ತಂದ್ರು ಸಿದ್ದರಾಮಯ್ಯನವರ ಅಧಿಕಾರದ ಅವಧಿಯಲ್ಲಿ, ಆಂಟಿ ಕರಪ್ಷನ್ ಬ್ಯೂರೋ. ಲೋಕಾಯುಕ್ತವನ್ನ ಹಲ್ಲು ಕಿತ್ತ ಹಾವಿನ ತರ ಹಾಗೆ ಮಾಡಿದ್ರು. ಯಾಕೆ ಅಂದ್ರೆ ಅವ್ರಿಗಿರೋ ಆರೋಪ, ಗಂಭೀರವಾದ ಆರೋಪ, ಅವ್ರಿಗೆ ಬಹಳಷ್ಟು ಕೇಸ್ಗಳಿದ್ವು, ಲೋಕಾಯುಕ್ತ ರೇಡ್ ಆಗೋ ಸಾಧ್ಯತೆ ಇತ್ತು, ಹಾಗಾಗಿ ಈ ರೀತಿ ಮಾಡಿದ್ರು ಅನ್ನುವ ಒಂದು ಆಪಾದನೆ ಇದು. ಇದು ನಿಜಕ್ಕೂ ಅವ್ರ ಮೇಲೆ ರೇಡ್ ಆಗ್ಲಿಕ್ಕಿತ್ತ ಅಥವಾ ACB ತಂದ ಅದೇ ಕಾರಣಕ್ಕ ನಿಜವಾ ಇಷ್ಟು ಕೇಸ್ಗಳಿದ್ವಾ? ಅವ್ರ ಮೇಲೆ ಅಷ್ಟು ಕೇಸ್ ಇದ್ದದ್ದು ನನ್ಗೆ ನೆನಪಿಲ್ಲ. ಆದ್ರೆ ಮಿಕ್ಕಿದವ್ರ ಮೇಲೆ ಇತ್ತು. ಹಿಂದಿನ ಮಂತ್ರಿಗಳ ವಿರುದ್ಧ, ಅವತ್ತಿನ ಮಂತ್ರಿಗಳ ವಿರುದ್ಧ ಎಲ್ಲ ಇತ್ತು. ಮತ್ತೆ ಇನ್ನೊಂದು ಹೆದರಿಕೆ ಇತ್ತು, ಇಂಥ ಲೋಕಾಯುಕ್ತ ಸಂಸ್ಥೆ ಇದ್ರೆ ಒಂದಿಲ್ಲ ಒಂದಿನ ಯಾರಿಗಾದ್ರೂ ಇದು ಹಾಗೆ ಆಗ್ತದೆ ಅಂತ. ಅದಕ್ಕಾಗಿ ಬಹಳಷ್ಟು ಪ್ರಯತ್ನಗಳು ನಡೆದಿದ್ವು. ಲೋಕಾಯುಕ್ತರ ಸಂಸ್ಥೆಯನ್ನೇ ಮುಚ್ಚಿ ಹಾಕುವ ಪ್ರಯತ್ನ ಇತ್ತು, ಬೇರೆ ಬೇರೆ ರೀತಿಯಲ್ಲಿ ನಿರ್ಬಲಗೊಳಿಸುವಂತ ಪ್ರಯತ್ನ ಆಗಿತ್ತು. ಆಮೇಲೆ ಇವ್ರು ಬಂದ ಮೇಲೆ ಅವತ್ತು ಒಂದು ಕೆಲಸ ಮಾಡಿದ್ರು, ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅಧಿಕಾರವನ್ನೇ ಕಿತ್ಕೊಂಡ್ಬಿಟ್ಟು ಇನ್ನೊಂದು ಸಂಸ್ಥೆ ACB ಅನ್ನೋ ಸಂಸ್ಥೆಗೆ ಕೊಟ್ರು. ಅದು ಇವಾಗ ಹೋಯ್ತು, ಕೋರ್ಟ್ನವರು ಅದನ್ನು ರಿವರ್ಸ್ ಮಾಡಿದ್ದಾರೆ, ವಾಪಸ್ ಬಂದಿದೆ ಇದ್ದತೆಗೆ. ನನ್ನ ಅನಿಸಿಕೆಯಲ್ಲಿ ನಾನು ಎಷ್ಟೊಂದು ಹುದ್ದೆಯಲ್ಲಿದ್ದರೂ ಕೂಡ ಲೋಕಾಯುಕ್ತದಷ್ಟು ತೃಪ್ತಿ ತಂದಂತ ಹುದ್ದೆ ಇನ್ನು ಯಾವ್ದು ನಾನು ನೋಡಿಲ್ಲ. ಅಡ್ವೊಕೇಟ್ ಜನರಲ್ ಆಗಿರ್ಬೋದು, ಸೊಲಿಸಿಟರ್ ಜನರಲ್ ಇರ್ಬೋದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿರ್ಬೋದು, TDSAT ಚೇರ್ಮನ್ ಆಗಿದ್ದೆ ನಾನು, ಟೆಲಿಕಮ್ಯುನಿಕೇಶನ್ ಡಿಸ್ಪ್ಯೂಟ್ಸ್ ಅಪೆಲೇಟ್ ಟ್ರೈಬ್ಯುನಲ್ ಅಂತ. ಲೋಕಾಯುಕ್ತದಂತ ಉತ್ತಮವಾದ ಸಂಸ್ಥೆ, ಜನರಿಗೆ ಸಹಾಯ ಮಾಡುವಂತ ಸಂಸ್ಥೆ ಏನಾದರೂ ಇದ್ರೆ ಅದು ಒಂದೇ. ಅದಕ್ಕಿರುವುದು ಎರಡೇ ಅಧಿಕಾರ. ಒಂದು, ಆಡಳಿತೆಯಿಂದ ಜನರಿಗಾಗುವಂತ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವುದು, ಇಲ್ಲದ್ರೆ ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋದ್ರೆ ಎಷ್ಟು ಖರ್ಚಾಗ್ತದೆ, ಎಷ್ಟು ವರ್ಷ ಆಗ್ತದೆ ನೋಡಿ. ಇದು ಸಹಾಯ ಮಾಡೋದು. ನಾನು ಆ ಮಗುವಿಗೆ ನೋಡಿ ಎಷ್ಟೊಂದು ಸಹಾಯ ಆಯ್ತು. ಬೇರೆ ಬೇರೆ ಬಹಳಷ್ಟು ಸಹಾಯ ಮಾಡಿದಂತ ಉದಾಹರಣೆಗಳಿವೆ ನನ್ನ ಹತ್ರ. ಇದೆ. ಮತ್ತೆ ಎರಡನೇದ್ದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಅದು ಲೋಕಾಯುಕ್ತ ಪೊಲೀಸರ ಮುಖಾಂತರ ಆಗಬೇಕು. ಯಾಕಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಬರೀ ಪೊಲೀಸರು ಮಾತ್ರ ವಿಚಾರಣೆ ಮಾಡಬಹುದು ಹೊರತು ಇನ್ಯಾರು ಮಾಡಕ್ಕಾಗಲ್ಲ. ನಮ್ಗೊಂದು ಪೊಲೀಸ್ ಸಂಸ್ಥೆ ಕೊಟ್ಟಿದ್ರು, ಲೋಕಾಯುಕ್ತ ಪೊಲೀಸ್ ಅಂತ. ಅವ್ರ ಮುಖಾಂತರ ನಾವು ಮಾಡ್ಬೇಕಾಗ್ತದೆ. ನನಗೆ ಇನ್ನೊಂದು ಸಂದರ್ಭ ಒದಗಿ ಬಂತು. ಅದು ಸರ್ಕಾರದವರು ನನ್ನ ಮೈನಿಂಗ್ ರಿಪೋರ್ಟ್ ಕೊಡಿ ಅಂತ, ಈ ಅಕ್ರಮವಾಗಿ ಗಣಿಗಾರಿಕೆ ನಡೆಯೋದ್ರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ. ಅದು ನನಗೆ ವೈಯಕ್ತಿಕವಾಗಿ ಕೊಟ್ಟದ್ದು. ಅದರಲ್ಲಿ ಆದಂತ ಭ್ರಷ್ಟಾಚಾರವನ್ನ ನಾನು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡಿ ತೋರಿಸ್ಕೊಟ್ಟೆ. ಮತ್ತೆ ಅದನ್ನು ಪೊಲೀಸ್ನವರು ಮುಂದುವರಿಸಬೇಕು. ಅದರಲ್ಲಿ ಈ ಮೂರು ಮುಖ್ಯಮಂತ್ರಿಗಳ ಹೆಸರು ನೋಡ್ರಿ. ಅದರಲ್ಲಿ ಆಗ್ತಾ ಇದ್ದಂತ ಅನ್ಯಾಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. 1 ಮೆಟ್ರಿಕ್ ಟನ್ ಅಂದ್ರೆ ಒಂದಿಷ್ಟಿರ್ಬೋದು ಮೆಟ್ರಿಕ್ ಟನ್ ಐರನ್ ಓರ್ಗೆ, ಕಬ್ಬಿಣದ ಅದರಿಗೆ ಸರಕಾರ ಮಾಲೀಕ ಅದಕ್ಕೆ ಬರುವುದು 27 ರೂಪಾಯಿ ಮಾತ್ರ. ಅದೇ 1 ಮೆಟ್ರಿಕ್ ಟನ್ ಅನ್ನ 2000ದಿಂದ 2010ನೇ ಇಸ್ವಿಯವರೆಗೆ ಆ ಗಣಿಗಾರಿಕೆ ಮಾಡ್ತಾ ಇದ್ದಂತ ವ್ಯಕ್ತಿಗಳು 7500ಕ್ಕೆ ಮಾರ್ತಾ ಇದ್ರು. ಸರ್ಕಾರಕ್ಕೆ 27 ರೂಪಾಯಿ, ಮಾರುವವನಿಗೆ 7500. ಎಷ್ಟಾಯ್ತು? ಒಂದೊಂದು ನಾನು ಎಷ್ಟು ತೆಗಿತಾರೆ ನೋಡಿ. ಒಂದೊಂದು ಲಾರಿಯಲ್ಲಿ ಹಿಂದೆ 4 ಚಕ್ರ, ಎದುರಿಗೆ 2 ಚಕ್ರ, ಇದೊಂದು ಹಳೆ ಲಾರಿಗಳಲ್ಲಿ 4 ಮೆಟ್ರಿಕ್ ಟನ್ ಹಾಕ್ಬೋದು. 10 ಟನ್ ಹಾಕ್ತಾ ಇದ್ರು. ಎಕ್ಸೆಸ್ಗೆ 1 ರೂಪಾಯಿ ಕೊಡ್ತಾ ಇರ್ಲಿಲ್ಲ, 27 ರೂಪಾಯಿ ಕೂಡ ಇಲ್ಲ. ಬರೀ 4 ಟನ್ನಿಗೆ ಮಾತ್ರ ಕೊಡ್ತಾ ಇದ್ದದ್ದು. ಆಯ್ತಾ? ಅದೇ ಮಲ್ಟಿಪಲ್ ವೆಹಿಕಲ್ಸ್ ಇದೆ, 20 ಚಕ್ರ ಇದು, 25 ಚಕ್ರದ, 26 ಚಕ್ರದಲ್ಲ ಇದೆಲ್ಲ. ಅದರಲ್ಲಿ 100 ಟನ್ ವರೆಗೆ ಆಗ್ತಾ ಇದ್ರು ಒಂದು ದಿವಸ. ಬಳ್ಳಾರಿಯಿಂದ ಅಂಕೋಲದವರೆಗೆ 190 ಲಾರಿಗಳನ್ನು ನಾವು ಸೀಸ್ ಮಾಡಿದ್ವಿ. ಅದರಲ್ಲಿ ಎಷ್ಟಿದಿರ್ಬೋದು? 1000-2000 ಮೆಟ್ರಿಕ್ ಟನ್. ಲೆಕ್ಕ ಹಾಕ್ಲಿಕ್ಕೆ 7500 ಗುಣಿಸ್ಬೇಕು. ಎಷ್ಟು ಸೊನ್ನೆಗಳು ಬರ್ತವೆ ಅಂತ. ಇದು ಒಂದೊಂದು ದಿವಸದಲ್ಲಿ ಆಗ್ತಾ ಇದ್ದದ್ದು. 10 ವರ್ಷದಲ್ಲಿ ಎಷ್ಟು ಹೋಗಿರ್ಬೋದು? ಎಷ್ಟು ಕೋಟಿ 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 ಕೋಟಿ. ನಮ್ಮ ಹೇಗಿನ ಅಭಿವೃದ್ಧಿಯನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರ ಅಲ್ಲ, ಪ್ರಕೃತಿಗೆ ಏನಾಗ್ತಾ ಇದೆ, ಮಾಡ್ತಾ ಇದ್ದಂತ ಅನ್ಯಾಯ ಪ್ರಕೃತಿಗೆ ಏನು ಮಾಡ್ತಾ ಇತ್ತು. ಆಮೇಲೆ ರೋಡ್ಗಳೆಲ್ಲ ಕೆಟ್ಟು ಹೋಗ್ತಾ ಇತ್ತು, ಓವರ್ ಲೋಡ್ ಮಾಡಿ ಇದ್ ಮಾಡ್ತಾ ಇದ್ರು. ಆಮೇಲೆ ಅದ್ರೊಳಗೆ ಸಂಘರ್ಷ ಇದ್ರೆ ಕೊಲೆ ಆಗ್ತಾ ಇತ್ತು, ಯಾವ್ದು ರಿಪೋರ್ಟ್ ಆಗ್ತಾನೆ ಇರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿದ್ದೀವಿ. ಇವತ್ತು ಅಟ್ ಲೀಸ್ಟ್ ಎಕ್ಸ್ಪೋಸ್ ಆಗಿದೆ. ಇವತ್ತು ನಿಂತು ಹೋಗಿದೆ ಅಂತೆಲ್ಲ
ಸುಪ್ರೀಂ ಕೋರ್ಟ್ನವರು ಕರ್ನಾಟಕದಲ್ಲಿ 2 ವರ್ಷ 3 ವರ್ಷ ಗಣಿಗಾರಿಕೆ ನಿಲ್ಲಿಸಿದ್ರು ಹೌದು. ನನ್ನ ವರದಿ ಹೌದು, ಮೇರೆಗೆ. ಹೌದು. ಇವತ್ತು ತಿರುಗಿ ಓಪನ್ ಮಾಡಿದ್ದಾರೆ ಬೇರೆ ಬೇರೆ ಸಿಂಗನವರು. ಆದ್ರೆ ಏನು ಯಾರಿಗೆ ಶಿಕ್ಷೆ ಆಗಿದೆ? ನೂರಾರು ಜನರ ವಿರುದ್ಧ ಬರೆದು ಕೊಟ್ಟಿದ್ದೇವೆ ನಾವು. ಅವ್ರು 2, 3, 3 ಜನ 4 ಜನ ಹೆಸರು ಬರ್ತಾ ಇದೆ. ಸರ್ ಹಾಗೇನೆ ಈಗ ಎಲ್ಲಾ ಪಕ್ಷಗಳು ಹಿಂದಿನ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಆಗುತ್ತೋ ಅದರ ಲೋಪದೋಷಗಳನ್ನ ಹಿಡ್ಕೊಂಡು ಮೈಲೇಜ್ ತೆಗೆದುಕೊಳ್ಳೋ ಕೆಲಸವನ್ನ ಮಾಡ್ತೇವೆ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಲೋಕಾಯುಕ್ತದ ಹಲ್ಲನ್ನ ಕಿತ್ತಾಕಿದ್ರು, ಹಾಗಾಗಿ ನಾವು ಬಂದು ಲೋಕಾಯುಕ್ತಕ್ಕೆ ಮರುಚಾಲನೆ ಕೊಟ್ವಿ ಅನ್ನುವ ಒಂದು ಆರೋಪ, ಒಂದು ಟಾಕ್ ಇದೆ ಭಾರತೀಯ ಜನತಾ ಪಕ್ಷದ ವತಿಯಿಂದ. ಅದು ವೀರಣ್ಣ ಅವರ ಪೀಠದಲ್ಲಿ, ನ್ಯಾಯಮೂರ್ತಿ ವೀರಣ್ಣ ಅವರ ಪೀಠದಲ್ಲಿ ಕೊನೆಗೆ ಲೋಕಾಯುಕ್ತ ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರಲಾಗತ್ತೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವ್ದಾದ್ರೂ ರಾಜಕೀಯ ಪಕ್ಷ ಲೋಕಾಯುಕ್ತ ಬೇಕು ಅಂತ ಹೇಳಿ ಆಸಕ್ತಿ ವಹಿಸಿ ಅರ್ಜಿ ಹಾಕಿದ್ದು ಈ ತರ ಉದಾಹರಣೆ ಇದೆಯಾ? ನಿಜಕ್ಕೂ ಬಿಜೆಪಿ ಆ ರೀತಿ ಮಾಡಿದೆ ಅಂತ ಹೇಳ್ಬೋದು? ಆ ತರ ಸ್ಟೇಟ್ಮೆಂಟ್ಸ್ ಗಳಿದಾವೆ. So what do you say? 84ನೇ ಇಸ್ವಿಯಲ್ಲಿ ಅದಕ್ಕಿಂತ ಮೊದಲು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅನ್ನೋ ಒಂದು ಸಂಸ್ಥೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೇಂದ್ರ ಸರ್ಕಾರಕ್ಕೂ ಒಂದು ವರದಿ ಕಳಿಸ್ತದೆ. ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ ಇವತ್ತು. ಅಂದ್ರೆ ಇದು 80ನೇ ಇಸ್ವಿಗಿಂತ ಹಿಂದೆ 76ರಲ್ಲಿ ನಾವು ಕೊಟ್ಟದ್ದು. ಅದಕ್ಕೆ ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ಇಂಡಿಪೆಂಡೆಂಟ್ ಬಾಡಿ ಬೇಕು. ಅದಕ್ಕೆ ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಮತ್ತೆ ಕೇಂದ್ರ ಸರ್ಕಾರದ ನೌಕರರ ವಿರುದ್ಧ ಲೋಕ್ಪಾಲ್ ಅನ್ನುವ ಸಂಸ್ಥೆ ಮಾಡಿ ಅಂತ ಸಲಹೆ ಕೊಡ್ತಾರೆ. ಆದ್ರೆ ಯಾರು ಒಪ್ಕೊಂಡಿಲ್ಲ 75ರಿಂದ. 1984ರಲ್ಲಿ 82ರಲ್ಲಿ ಇಲ್ಲಿ ಚುನಾವಣೆ ನಡೆದಾಗ ಜನತಾ ಪಾರ್ಟಿ ಅಂತ ಇತ್ತು. ಅವಾಗ ಬಿಜೆಪಿ ಇರ್ಲಿಲ್ಲ, ಆಮೇಲೆ ಬಂದದ್ದು. ಅವಾಗ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ನಮ್ಮನ್ನ ನೀವು ಚುನಾಯಿಸಿದ್ರೆ ನಾವು ಲೋಕಾಯುಕ್ತ ಅನ್ನುವ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತೇವೆ ಅಂತ. ಅದು ಆ ಕಾರಣಕ್ಕಾಗ್ಲೂ ಯಾವುದೇ ಕಾರಣಕ್ಕಾಗಿ ಅವ್ರ ಪಾರ್ಟಿ ಬರ್ತದೆ. ಅವರು ಕೂಡ 1-2 ವರ್ಷ ಏನು ಮಾಡಿಲ್ಲ. ಆವಾಗ ಜನರು ಕೇಳಕ್ ಶುರು ಮಾಡಿದ್ರು, ನಿಮ್ ಭರವಸೆ ಕೊಟ್ಟಿದ್ರಿ ಈ ರೀತಿ ಆ ರೀತಿ ಅಂತೆಲ್ಲ ಹೇಳಕ್ ಶುರು ಮಾಡಿದ್ರು. ಆವಾಗ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ, ಅದು ನಾನು ಅಡ್ವೊಕೇಟ್ ಜನರಲ್ ಆಗಿದ್ದೆ, ಅವ್ರಿಗೆ ಲೋಕಾಯುಕ್ತ ಅನ್ನೋ ಸಂಸ್ಥೆಯನ್ನ ಕಟ್ತಾರೆ. ಅದರಿಂದ ಜನರಿಗೆ ಸಹಾಯ ಆಗ್ಬೇಕಂತಲ್ಲ, ಕೊಟ್ಟ ಭರವಸೆಯನ್ನ ಪೂರೈಸಿದೆ ಅಂತ ಅದಾಯ್ತು. ಆದ್ರೆ ಏನ್ ಮಾಡ್ತಾರೆ, ಮೊದಲನೇ ಮತ್ತೆ 2ನೇ ಲೋಕಾಯುಕ್ತರನ್ನ ಕರ್ನಾಟಕದಿಂದ ಹೊರಗಿನವರನ್ನು ಕರ್ತಂದ್ರು. ನಾನು ಕರ್ನಾಟಕದವ್ರೇ ಆಗ್ಬೇಕಂತ ಹೇಳುವ ಒಂದು ವ್ಯಕ್ತಿ ಅಲ್ಲ ನಾನು. ಲೋಕಾಯುಕ್ತ ಯಾರು ಆಗ್ಬಹುದು, ಆದ್ರೆ ಒಂದು ಕಾರಣಕ್ಕಾಗಿ ಭಾಷೆ ಬಹಳ ಅಗತ್ಯ ಇತ್ತು. ಯಾಕಂದ್ರೆ ಲೋಕಾಯುಕ್ತಕ್ಕೆ ಸಾರ್ವಜನಿಕರ ಸಂಪರ್ಕ ಇರ್ಬೇಕು, ಸಾರ್ವಜನಿಕರಿಗೆ ಸಹಾಯ ಮಾಡುವಂತ ಒಂದು ಪ್ರವೃತ್ತಿ ಇರ್ಬೇಕು, ಹೌದು ಸ್ಪಂದಿಸ್ಬೇಕಾಗ್ತದೆ. ಅದಕ್ಕೆ ಭಾಷೆ ಬೇಕಂತ ಇವರು ಮೊದಲನೇವರನ್ನ ಪಂಜಾಬಿಂದ ತಂದ್ರು. ಅವ್ರು ಮಾತಾಡ್ಲಿಲ್ಲ. 2ನೇ ನ್ಯಾಯಾಧೀಶ ನಾನಂತ ತಿಳ್ಕೊಂಡ್ಬಿಟ್ಟು ನಾನು ಯಾರ ಹತ್ರ ಮಾತಾಡಲ್ಲ, ಕೇಸ್ ಬಂದ ಮೇಲೆ ನೋಡ್ತೇನೆ ಅಂತ ಅಲ್ಲೇ ಕೂತಿದ್ರು. ಅದ್ರಿಂದ ಜನರ ಸಂಪರ್ಕನೂ ಇರ್ಲಿಲ್ಲ. 2ನೇವ್ರು ಬೆಂಗಾಲಿಂದ ಬಂದ್ರು. 3ನೇವ್ರು ಬಂದಾಗಲಿಕ್ಕೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಆದ್ರಿಂದ ಈ 3 ಲೋಕಾಯುಕ್ತರ ಅವಧಿಯಲ್ಲಿ ಸಂಪರ್ಕ ಜನರ ಜೊತೆ ಇರ್ಲಿಲ್ಲ, ಏನೂ ಕೆಲಸ ಆಗ್ತಾ ಇರ್ಲಿಲ್ಲ. ಆವಾಗ ಅವರೆಲ್ಲ ರಿಟೈರ್ಡ್ ಬಂದು ಕೂತ್ರು, ಆಯ್ತು ಮತ್ತೆ 5 ವರ್ಷ ಮುಗಿಸ್ಬಿಟ್ಟು ಹೋದ್ರು ಅಂತ ಹೇಳ್ತಾ ಇದ್ರು ಜನರು. ಆ ನಂತರ ಎಲ್ ವೆಂಕಟಾಚಲಂ ಅವರು ಇಲ್ಲಿ ನ್ಯಾಯಾಧೀಶರಾಗಿದ್ದವರು. ಅವ್ರಿಗೆ ಗೊತ್ತಿತ್ತು ಯಾವ ಹಿನ್ನೆಲೆಯಲ್ಲಿ ಈ ಲೋಕಾಯುಕ್ತ ಬಂದದಂತ. ಅವರು ದಾಳಿ ಮಾಡಕ್ಕೆ ಶುರು ಮಾಡಿದ್ರು, ಅವರ ಖುದ್ದಾಗಿ. ಅದು ಆವಾಗ ಲೋಕಾಯುಕ್ತ ಸಂಸ್ಥೆ ಬಹಳ ಜನ ಇದೆ ಅಂತ ಗೊತ್ತಾಯ್ತು, ಬಹಳ ಜನರಿಗೆ ಖುಷಿ ಆಯ್ತು. ಆಮೇಲೆ ನಾನ್ ಬಂದವನು ನಾನು ಹೇಳಿದೆ, ನಾನು ಬೀದಿಗಿಳಿಯಲ್ಲ, ನಾನು ಆಫೀಸಲ್ಲಿ ಕೂತಿರ್ತೇನೆ, ಎಲ್ಲ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಮಾಡಿ ತೋರಿಸಿದ್ದೇನೆ. ಕಾಂಟೆಕ್ಸ್ಟ್ ಏನ್ ಸರ್, ಬೀದಿಗಿಳಿಯಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರಿ? ಅಂದ್ರೆ ಹಿಂದಿನವರು ಅವರು ವೈಯಕ್ತಿಕವಾಗಿ ಹೋಗ್ತಾ ಇದ್ರು, ಅದು ಮಾಡಬಾರ್ದು ಅನ್ನೋದು ನನ್ನ ಅನುಭವ. ಅದಕ್ಕಾಗಿ ನಾನು ಬೀದಿಗಿಳಿಯಲ್ಲ ಅಂತ ಹೇಳಿದೆ. ಆದ್ರೆ ನನ್ನ ಅಧಿಕಾರಿಗಳು ಮಾಡುವುದನ್ನು ನಾನು ಸೂಪರ್ವೈಸ್ ಮಾಡ್ತೇನೆ ಅಂತ ಹೇಳಿದೆ. ಅದು ಮಾಡಿ ತೋರಿಸಿದ್ದೇನೆ ನಾನು. ಅದಕ್ಕೆ ಹೆಮ್ಮೆ ಇದೆ ಕೂಡ. ಸರ್, ನೀವು ರಾಮಕೃಷ್ಣ ಹೆಗಡೆ ಅವರ ಹೆಸರನ್ನ ಹೇಳಿದ್ರಿ. ಮೌಲ್ಯಾಧಾರಿತ ರಾಜಕಾರಣಿ ಅಂತ ನಾವು ಕೂಡ ಬರಿತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ನಿಮ್ಗೆ ಹಾಗೆ ಅನ್ಸಿದ್ಯಾ? ಖಂಡಿತ. ಅವರು ಮೌಲ್ಯದಲ್ಲಿ ಮಾಡಿದವರು, ಒಳ್ಳೆ ಕೆಲಸ ಮಾಡಿ ತೋರಿಸಿದ್ದಾರೆ. ಆದ್ರೆ ಅದಕ್ಕೆ ಬೇಕಾದಂತ ಪ್ರಚಾರ ಸಿಗ್ಲಿಲ್ಲ. ಅವ್ರ ಕಾಲದಲ್ಲಿ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದು. ಆ ಹೆಗಡೆ ಅವ್ರು ಬೇರೆ, ನಾನು ಬೇರೆ. ಅವರು ವೆಜಿಟೇರಿಯನ್ ಹೆಗಡೆ, ನಾನು ನಾನ್ ವೆಜಿಟೇರಿಯನ್.
ಅಂದ್ರೆ ಲೋಕಾಯುಕ್ತ ಅಂತ ಹೇಳಿದ್ರೆ ತುಂಬಾನೇ ಪವರ್ಫುಲ್ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಅಧಿಕಾರ ಇದೆ, ಆ ಅಧಿಕಾರದಲ್ಲಿ ಅಲ್ಲ, ಒಂದು- limitations ಏನು? ಒಂದು ವ್ಯತ್ಯಾಸ ಇದೆ. ಲಿಮಿಟೇಷನ್, ಎಲ್ಲ ಅಧಿಕಾರಕ್ಕೂ ಲಿಮಿಟೇಷನ್ ಇದೆ. ಹೌದಾ? ಅಲ್ಲ, ವ್ಯಾಪ್ತಿಯ ಹೇಗೆ ಅದು? ರಾಷ್ಟ್ರಪತಿಗಳಿಂದ ಹಿಡಿದು ಒಬ್ಬ ತಹಶೀಲ್ದಾರ್ ಮಾಡುವುದಕ್ಕೆ ಪ್ರತಿಯೊಂದಕ್ಕೂ ಲಿಮಿಟೇಷನ್ ಇದ್ದೇ ಇದೆ. ಯಾವ ರೀತಿಯಲ್ಲಿ ಆ ಅಧಿಕಾರ ಚಲಾಯಿಸಬೇಕನ್ನೋ ಹಿನ್ನೆಲೆಯಲ್ಲಿ ಇದರಲ್ಲಿ ಏನಂದ್ರೆ, ಒಂದೇನೆಂದ್ರೆ ವೈಯಕ್ತಿಕವಾಗಿ ವಿಚಾರಣೆ ಮಾಡುವಂತ ಅಧಿಕಾರ ಇದೆ, ಸುಮೋಟೋ ಪವರ್ ಇದೆ. ಎರಡನೇದಾಗಿ ಜನರಿಗೆ ಆಡಳಿತದಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಒಂದು ಪವರ್ ಕೊಟ್ಟದ್ದು, ಆಡಳಿತದಿಂದ ಜನರಿಗಾಗುವ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು. ಅದರಿಂದ ಅದು ನೇರವಾಗಿ ಒಬ್ಬ ವ್ಯಕ್ತಿಗೆ ಸಹಾಯ ಆಗ್ತದೆ ಅಂತ ಸಾವಿರಾರು ಕೇಸ್ಗಳಿದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅವರೆಲ್ಲ ಬಡವರು, ಅವರು ದೊಡ್ಡ ಅಧಿಕಾರಿಗಳಲ್ಲ, ದೊಡ್ಡ ದೊಡ್ಡ ವ್ಯಕ್ತಿ, ಶ್ರೀಮಂತರಲ್ಲ. ಶ್ರೀಮಂತರವ್ರಿಗೆ ಅವ್ರ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಗೊತ್ತಿದೆ ಯಾವ ರೀತಿ ಮಾಡಿಸ್ಕೊಳ್ಬೇಕಂತ. ಇಂಥವ್ರಿಗೆ ಬೇರೆ ದಾರಿಯನ್ನೆಲ್ಲ ಎಕ್ಸೆಪ್ಟ್ ಕೋರ್ಟಿಗೆ ಹೋಗುದು ಎಷ್ಟು ಜನ ಹೋಗ್ಬೋದು? ಲಾಯರ್ ಇಟ್ಕೊಳ್ಬೇಕು, ಖರ್ಚಾಗ್ತದೆ, ಸಮಯ ಆಗ್ತದೆ. ಇದು ಹಾಗಲ್ಲ, ಇಲ್ಲಿ ಸಹಾಯ ಮಾಡ್ಬೋದು. ನಾನು ಎಷ್ಟು ಜನರಿಗೆ ಈ ರೀತಿ ಸಹಾಯ ಮಾಡಿದ್ದೇನೆ. ಯಾಕೆ ಸರ್ ಇಷ್ಟೊಂದು ಕೇಸ್ಗಳು ಇನ್ನೂ ಪೆಂಡಿಂಗ್ ಅಲ್ಲಿ ಇರ್ತವಲ್ಲ ಕೋರ್ಟಲ್ಲಿ? ಅಂದ್ರೆ ಕೋರ್ಟ್ ಅಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಇವತ್ತು. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಕಾನೂನಿನ ಡಿಲೆಯಿಂದ ಲಾಭ ಆಗ್ತದೆ. ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ನಾನು ಒಬ್ಬ ಟೆನೆಂಟ್, ನೀವು ಮಾಲೀಕರು. ನೀವು ನನ್ನ ಮೇಲೆ ಹೇಳ್ತೀರ, ಮನೆ ಬಿಟ್ಕೊಡಪ್ಪ, ನನ್ನ ಮಗ ಬಂದಿದ್ದಾನೆ, ಮದುವೆ ಆಗಿದೆ, ಅವನಿಗೆ ಮನೆ ಬೇಕು, ಬಿಟ್ಕೊಡು ಅಂತ ಕಾರಣ ತೋರಿಸ್ತಾನೆ. ನಾನು ಹೇಳ್ತೇನೆ, ಇಲ್ಲ ನಾನು ಬಿಡಲ್ಲ, ನೀವು ಕೋರ್ಟಿಗೆ ಹೋಗಿ ಅಂತೇಳಿ. ಯಾಕಂದ್ರೆ ಅಲ್ಲಿ ಹೋದ್ರೆ ಮೊದಲನೇ ಕೋರ್ಟಲ್ಲಿ 10-15 ವರ್ಷ ಬೇಕು. ಅಷ್ಟೊತ್ತಿಗೆ ನಾನು ಇಲ್ಲೇ ಇರ್ತೇನೆ, ಮತ್ತೆ ಇಲ್ಲಿ ಸೋಲ್ತೇನೆ. ಮೇಲಿನ ಕೋರ್ಟಿಗೆ ಹೋಗೋದಾಗ ಸ್ಟೇ ಕೊಡ್ಬೇಕು ಅವರು. ಅಲ್ಲೊಂದು 15 ವರ್ಷ ಆಯ್ತು, 30 ವರ್ಷ ಅಲ್ಲೇ ಆಯ್ತಲ್ಲ. ಮತ್ತೆ ಹೈಕೋರ್ಟಿಗೆ ಹೋಗ್ತಾರೆ, ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಈ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಇವತ್ತು ಪ್ರತಿ ಕೋರ್ಟಲ್ಲೂ ಕೂಡ ತುಂಬಿ ತುಳುಕ್ತಾ ಇದೆ. ನಾವು ಉದಾಹರಣೆಗೆ ಹೇಳ್ತೇನೆ, ನನ್ನ ತಂದೆಯವರು 67ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದರು. ಅವರ ಕಾಲದಲ್ಲಿ ಒಂದು ವರ್ಷಕ್ಕೆ 1,000 ಕೇಸ್ ಹೋಗ್ತಾ ಇತ್ತು ಕೋರ್ಟ್ಗೆ. ಎಲ್ಲ ಭಾರತದ ಎಲ್ಲಾ ಭಾಗಗಳಿಂದ ಸಾಧಾರಣ 1,000 ಕೇಸ್ ಹೋಗ್ತಾ ಇತ್ತು. ಆವಾಗ 13 ಜನ ನ್ಯಾಯಾಧೀಶರಿದ್ರು ಸುಪ್ರೀಂ ಕೋರ್ಟ್. ಇವತ್ತು 8-9 ಲಕ್ಷ ಕೇಸ್ಗಳು ಹೋಗ್ತವೆ. 34 ಜನ ಜಡ್ಜಸ್ ಇದ್ದಾರೆ ಇವತ್ತು. ಇನ್ನೂ 10 ಬೇಕಂತ ಕೇಳಿದ್ದಾರೆ. ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೇ ಒಂದು ಕೇಸ್, ಅಂದ್ರೆ ದೊಡ್ಡವರ ಕೇಸ್ ಇದ್ರೆ ಅದು ಬೇರೆ, ಯಾವುದೇ ಒಂದು ಕೇಸು ಫೈನಲ್ ಆಗ್ಬೇಕಾದ್ರೆ 10-15 ವರ್ಷ ಬೇಕು. ಹೈಕೋರ್ಟ್ ಅಲ್ಲೂ ಅಷ್ಟೇ ಬೇಕು, ಟ್ರಯಲ್ ಕೋರ್ಟ್ ಅಲ್ಲೂ ಅಷ್ಟೇ ಬೇಕು. ಅಂದ್ರೆ ಅವನಿಗೆ ಗೊತ್ತಿದೆ ನಾನು ಸೋಲ್ತೇನಂತ, ಮತ್ತು ಕೇಸ್ ಆಗ್ತಾನೆ, ಅಲ್ಲಿ ಕೂತಿರ್ತಾನೆ, ಅಲ್ಲೇ ಬಿದ್ದಿರ್ತದೆ. ಆ ಪೊಸಿಷನ್ ನಲ್ಲಿ ಅವನಿಗೆ ಹಣ ಸಾಲ ಕೊಡುವವನು ವಾಪಸ್ ಕೊಡಕ್ಕಿಲ್ಲ, ಹಂಗೆ ಬಿಟ್ಟಿರ್ತಾನೆ. ಮತ್ತೆ ಸೋತಾಗ ಹಳೆ ಇಂಟ್ರೆಸ್ಟ್ ಅಲ್ಲೇ ಕೊಡುವುದು. ಈ ಸಿಸ್ಟಮ್ ಹೋಗ್ಬೇಕು ಸರ್. ಈಗ ನೀವು ಒಂದ್ ಮಾತು ಹೇಳಿದ್ರಿ, ದೊಡ್ಡವ್ರ ಕೇಸ್ ಆದ್ರೆ ಬೇರೆ ಅಂತ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಿ ಕೋರ್ಟ್, ಜಡ್ಜ್ಗಳನ್ನೆಲ್ಲ ಬುಕ್ ಮಾಡ್ತಾರೆ ಅನ್ನೋದೆಲ್ಲ ಇದೆಯಲ್ಲ, ಭ್ರಷ್ಟಾಚಾರ ನ್ಯಾಯಾಂಗದಲ್ಲೂ ಇದೆ ಅಂತ ನಾವು ಓದ್ತಾ ಇದ್ದೇವಲ್ಲ ಪೇಪರ್ ಅಲ್ಲಿ. ಎಲ್ಲಿಂದ ಹೋಗ್ತಾರೆ ಇವರು? ಇವರು ಮನುಷ್ಯರೇ, ಇದೇ ಸಮಾಜದಿಂದ ಹೋಗುವವರು. ಡೆಲ್ಲಿ ಹೈಕೋರ್ಟ್ ಜಡ್ಜ್ ವಿಚಾರಣೆ ದಿನ ಪೇಪರ್ ಅಲ್ಲಿ ಓದ್ತಾ ಇರ್ತಾರೆ. ನಿಮ್ಮ ಅವಧಿಯಲ್ಲಿ ಈ ತರದ್ದು ಜಾಸ್ತಿ ಇತ್ತ ಸಂಖ್ಯೆ? ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗಿದೆ ಕಾಣಿಸ್ತದೆ. ನಂದು ಬಹಳ ವರ್ಷ ಆಯ್ತಲ್ಲ ನಾನು ಇವತ್ತನ್ನಾಗಿ. ಹಿಂದೆ ಭ್ರಷ್ಟಾಚಾರ 1%, 2% ಇತ್ತೇನೋ 50ನೇ 60ನೇ ಇಸ್ವಿಯಲ್ಲಿ. ಇವಾಗ ಜಾಸ್ತಿ ಆಗಿದೆ. ಅಂದ್ರೆ ಸಾಮಾನ್ಯರಿಗೂ ಕೂಡ ಗೊತ್ತಾಗ್ಲಿ ಅನ್ನೋ ವಿಚಾರದಿಂದ ಈ ಪ್ರಶ್ನೆಗಳು ನಾನು ಅಲ್ಲ ಕರೆಕ್ಟ್, ನಾನು ಎದುರೆಲ್ಲ ಹೇಳೋದಕ್ಕೆ ಹೇಳ್ತಾ ಇದ್ದೇನೆ. ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿದಾಗ ನಮ್ಗೆ ತುಂಬಾ ಪರಮೋಚ್ಚ ಗೌರವ ಭಾವನೆ ಬರುತ್ತೆ. ಅಲ್ಲ, ಹಿಂದೆ ಹೇಳ್ತಾ ಇದ್ರು, ಶಾಸಕಾಂಗ ಕೈ ಕೊಟ್ರು ಪರವಾಗಿಲ್ಲ, ಕಾರ್ಯಾಂಗ ಕೈ ಕೊಟ್ರು ಪರವಾಗಿಲ್ಲ, ನ್ಯಾಯಾಂಗ ನಮ್ಮನ್ನು ರಕ್ಷಿಸ್ತದೆ ಅಂತ. ಅದು ಇವಾಗ ಲಾಗೂ ಆಗಲ್ಲ. ಅದು ಸ್ಪೆಕ್ಯುಲೇಟಿವ್ ಲಿಟಿಗೇಷನ್. ಅದಕ್ಕಾಗಿ ನಾನೊಂದು ಸಲಹೆ ಕೊಟ್ಟಿದ್ದೆ ಕೋರ್ಟಿಗೆ, ಹೈಕೋರ್ಟ್ ಭಾಷಣದಲ್ಲಿ ಹೇಳಿದ್ದೆ, ಬೇರೆ ಕಡೆ ಹೇಳ್ತಾ ಇರ್ತೇನೆ. ಅಮೆರಿಕದಲ್ಲಿ 2 ಕೋರ್ಟ್, ಮೊದಲನೇ ಕೋರ್ಟು ಮತ್ತೆ ಒಂದು ಅಪೀಲ್ ಕೋರ್ಟ್. ಮೊದಲನೇ ಕೋರ್ಟ್ ಅಲ್ಲಿ ಸೋತವನು ಅಪೀಲ್ ಕೋರ್ಟಿಗೆ ಹೋಗಿ ಅಲ್ಲೂ ಸೋತ್ರೆ ಅವನ ಮೇಲೆ ಹೆವಿ ಫೈನ್ ಹಾಕ್ತಾರೆ, ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಅಂತ. ನಿಮ್ಗೆ ಗೊತ್ತಿದೆ ನಿಮ್ಗೆ ಕೇಸ್ ಇಲ್ಲ ಅಂತ ಮತ್ತೊಂದು ಅಲ್ಲಿ ಬಂದಿದ್ಯಾ ಅಂತ. ಅದರಿಂದ ಕೇಸ್ಗಳು ಬಹಳ ಕಮ್ಮಿ ಇರ್ತದೆ.
ನಮ್ಮಲ್ಲಿ ಮೊದಲನೇ ಕೋರ್ಟ್, ಎರಡನೇ ಕೋರ್ಟ್, ಮೂರನೇ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ 5 ಕೋರ್ಟ್ಗಳಿವೆ. ಹೌದು ಪ್ರತಿಯೊಬ್ರು ಪ್ರತಿ ಕೋರ್ಟಿಗೂ ಹೋಗ್ತಾರೆ ಸೋತವರು. ಹೌದು ಯಾಕಂದ್ರೆ ಡಿಲೇ ಆಗುದ್ರಿಂದ ಇರುತ್ತೆ. ಎಲ್ಲಿವರೆಗೆ ಅಂದ್ರೆ ನಾನು ಒಂದು ಹೈಕೋರ್ಟ್ ಅಲ್ಲೇ ಒಂದು ಉದಾಹರಣೆ ಕೊಟ್ಟಿದ್ದೆ. ಹಾ ಗಂಡ ಹೆಂಡತಿ ನಡುವೆ ಜಗಳ, ಗಂಡ 25 ವರ್ಷ, ಹೆಂಡತಿಗೆ 20 ವರ್ಷ, ಒಬ್ರು ಡೈವೋರ್ಸ್ ಆಗ್ತಾರೆ. ಡೈವೋರ್ಸ್ ಆದ್ರೆ ತೀರ್ಪು ಬರುವಾಗ ಸುಪ್ರೀಂ ಕೋರ್ಟ್ ಇಂದ ಗಂಡನಿಗೆ 85 ಆಗ್ತದೆ, ಹೆಂಡತಿಗೆ 80 ಆಗ್ತದೆ. ಏನ್ ಪ್ರಯೋಜನ ಈ ಕೇಸ್ಗಳು? ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಅಮೆರಿಕನ್ ಸಿಸ್ಟಮ್ ಯಾಕೆ ಮಾಡಬಾರ್ದು? 2 ಕೋರ್ಟ್, ಆವಾಗ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ನಿಂತು ಹೋಗ್ತದೆ. 2ನೇ ಕೋರ್ಟ್ನವರು ಸೋತವರಿಗೆ ಫೈನ್ ಹಾಕಿದ್ರೆ ಅದು ಜನರಿಗೆ ಒಂದು ಸಂದೇಶ ಕಳಿಸ್ತದೆ, ಈ ರೀತಿ ಮಾಡಬಾರದು ಅನ್ನೋ ಇದು. ಹಿಂದೆ ನಮ್ಮಲ್ಲೂ ಇತ್ತು. ಈಗ ಇಂಗ್ಲಿಷ್ ಸಿಸ್ಟಮ್ ಬರುವ ಮೊದಲು ಪಂಚಾಯತ್ದಾರರು ಮರದ ಅಡಿಯಲ್ಲಿ ಕೂತು ತೀರ್ಪು ಕೊಡ್ತಾ ಇದ್ರು. ಪಂಚರು ಅವ್ರು ಕೊಟ್ಟ ತೀರ್ಪು ಅಲ್ಲೇ ಮುಗಿದೋಯ್ತು. ಮತ್ತೆ ಅಪೀಲ್ ಇಲ್ಲ, ಯಾವ ಕೋರ್ಟ್ ಇರ್ಲಿಲ್ಲ, ಏನಿರ್ಲಿಲ್ಲ. ಜನರು ಹೋಗ್ತಾ ಇದ್ರು ಅವಾಗ. ಇವತ್ತು ಈ ಫೆಸಿಲಿಟೀಸ್ ಕೊಟ್ಟಿದ್ರೆ ಅಂತ ಇನ್ನೊಂದು 10 ಕೋರ್ಟ್ ಮಾಡಿ ಅಲ್ಲಿಗೆ ಹೋಗ್ತಾರೆ. ಅದರಿಂದ ನ್ಯಾಯಾಂಗದ ದೊಡ್ಡ ನ್ಯೂನ್ಯತೆ ಇವತ್ತು ಸಮಯದ ಡಿಲೇ. ಅಂದ್ರೆ ಯಾರಿಗೂ ನಂಬಿಕೆ ಇಲ್ಲ ಸರ್. ಈಗ ಅಪರಾಧಗಳಾಗ್ತವೆ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತವೆ, ಅಂದ್ರೆ ಯಾರಿಗೂ ಶಿಕ್ಷಣೆ ಆಗ್ತಾ ಇಲ್ಲ. ಇತ್ತೀಚಿನ ಒಂದಿಷ್ಟು ಸೆಲೆಬ್ರಿಟೀಸ್ ಪ್ರಕರಣಗಳನ್ನ 40 ವರ್ಷ 45 ವರ್ಷದ ನಂತರ ಖುಲಾಸೆ ಮಾಡಿದ್ದಿದೆ, 45 ವರ್ಷ ನಂತರ ಶಿಕ್ಷೆ ಕೊಡುದಿದೆ. ಏನದ್ರ ಅರ್ಥ? ಅಂದ್ರೆ ಈ ಸಲಹೆ ಹೇಗೆ ಸ್ವೀಕೃತ ಆಗೋದು ಹೇಗೆ ನಿಮ್ಮ ಈ ಸಲಹೆ? ಅಲ್ಲ, ನಂದ್ರೆ ಒಂದ್ಸಲ ಮನುಷ್ಯರಿಗೆ ಜನರಿಗೆ ಗೊತ್ತಾದ್ರೆ ಈ ರೀತಿ 2ನೇ ಫೈಲ್ ಮಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ರೆ ಆವಾಗ ಎಲ್ಲಾ ಬದಲಾವಣೆ ಬರ್ತದೆ. ಕೋರ್ಟಿಗೆ ಹೋಗುವವನು ಮೊದಲು ಪ್ರಯತ್ನ ಮಾಡ್ತಾನೆ, ಕೋರ್ಟಿಗೆ ಹೋಗದೆ ಪಂಚಾಯತಿ ಮುಗಿಸ್ಬಿಡೋಣ ಅಂತ. ಆ ನಂತರ ಕೋರ್ಟಿಗೆ ಹೋದ್ರೆ ಅಲ್ಲಿ ಸೋತ್ರೆ, ಅನ್ಲೆಸ್ ಅವರಿಗೆ ಅಂತ ಮಾಹಿತಿ ಇರ್ಬೇಕು, ನಿಮ್ ಕೇಸಲ್ಲಿ ಹುರುಳಿದೆ ನೀವು ಹೋಗಿ ಅನ್ನೋ ಅಂತ ಕೇಸ್ ಇದ್ರೆ ಮಾತ್ರ ಹೋಗ್ತಾರೆ ಹೊರತು ಹೋಗ್ಬೇಕು ಅನ್ನೋ ಒಂದು ನಿರ್ಧಾರದಿಂದ ಹೋಗೋರು ಕಮ್ಮಿ ಆಗ್ತಾರೆ. ಅವಾಗ ಹಿಂದೆ ಯಾಕಿತ್ತು ಬರೀ 1,000 ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗೋದು? ಇವತ್ತು 7 ಲಕ್ಷ 8 ಲಕ್ಷ ಅಂದ್ರೆ ಜನಸಂಖ್ಯೆನೂ ಜಾಸ್ತಿ ಇದೆ, ಜನಸಂಖ್ಯೆ ಜಾಸ್ತಿ ಇದೆ, ದುರಾಸೆ ಇದೆ, ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ ಜಾಸ್ತಿ ಆಗಿದೆ, ಡಿಲೇ ಮಾಡ್ತಾ ಇರುವಂತ. ಸರ್, ಈಗ ನಾವು ಏಕಕಾಲಕ್ಕೆ ರಾಜ್ಯದಲ್ಲಿ ಹಲವೆಡೆ ಲೋಕ ದಾಳಿ ಅಂತ ಬಹಳ ಕಣ್ಣರಳಿಸಿ ಸುದ್ದಿ ನೋಡ್ತೀವಿ, ಸುದ್ದಿ ಕೊಡ್ತೀವಿ, ಬಿತ್ತರ ಮಾಡ್ತೀವಿ. ಆಗ ಲೋಕಾಯುಕ್ತ ಅಧಿಕಾರಿಗಳು ಇಷ್ಟು ನಗದನ್ನು ವಶಪಡಿಸ್ಕೊಂಡ್ರು, ಇಷ್ಟು ಚಿನ್ನ ಬೆಳ್ಳಿ ವಶಪಡಿಸ್ಕೊಂಡ್ರು ಅಂತ ನಾವು ಸುದ್ದಿ ಕೊಡ್ತೇವೆ. ಆದ್ರೆ ನೆಕ್ಸ್ಟ್ ಏನಾಗುತ್ತೆ ಯಾಕಂದ್ರೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹೇಳ್ತೇನೆ, ಯಾಕಂದ್ರೆ ಆ ಕೇಸ್ ಬರ್ಬೇಕಾದ್ರೆ ಮತ್ತೆ 10 ವರ್ಷ ಬೇಕು. ನೀವು ಇವತ್ತು ಕೇಳಿದ ಕೇಸ್ ರೇಡ್ ದಾಳಿ ಆಯ್ತು, ಅಲ್ಲಿ ಇಷ್ಟು ಲಕ್ಷ ಸಿಕ್ತು ಅಂತ ಎಲ್ಲ ಬಂಧನಕ್ಕೆ ತಗೊಂಡ್ರು ಅಂತ ಇಲ್ಲ. ಆಮೇಲೆ ಮೊದಲನೇ ಕೋರ್ಟಲ್ಲಿ ಶಿಕ್ಷೆ ಅಥವಾ ಖುಲಾಸೆ ಆಗಬೇಕಾದ್ರೆ 10 ರಿಂದ 12 ವರ್ಷ ಬೇಕು. ಆವಾಗ ಯಾರಿಗೆ ನೆನಪಿದೆ ಈ ಕೇಸಿನ ಬಗ್ಗೆ? ಇವಾಗ ನಾವು ಮಾತಾಡೋದು ಜನರಲ್ ಆಗಿ, ಹೌದು, ಒಂದೊಂದು ಕೇಸ್ 10 ವರ್ಷ ಬೇಕಂತ. ಇಲ್ಲದೇ ಇದ್ರೆ ಯಾವುದೇ ಒಂದು ಹಳೆ ಕೇಸಲ್ಲಿ ನನ್ನ ಕಾಲದಲ್ಲಿ ಆದಂತ ಕೇಸ್ಗಳು ಇವತ್ತು ನಡೀತಾ ಇದೆ ಗೊತ್ತಾ? ಬಿಳಿಕೆರೆ ಬಹಳಷ್ಟು ಜನರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ವಿ. 2 ಹೆಸರು ಬಂದಿದೆ. ಒಬ್ಬ ಶೈಲೇಶ್ ಅಂತ MLA ಕಾರವಾರನವರು, ಇನ್ನೊಬ್ರು ಜನಾರ್ದನ್ ರೆಡ್ಡಿ, 2 ಹೆಸರು ಬಂದಿದೆ. ಅದು ಕೂಡ ಯಾವಾಗ ಮೊನ್ನೆ ಬಂತು. ನಾನು ನಿವೃತ್ತನಾದದ್ದು 2011ರಲ್ಲಿ. 14 ವರ್ಷ ಮೊದಲನೇ ಕೋರ್ಟ್ ಅಲ್ಲಿ. ಮತ್ತೆ ಇವಾಗ ಎಪೀಲ್ಗೆ ಹೋಗಿದ್ದಾರೆ. ಯಾಕೆ ಹಾಗೆ ಸರ್? ಅಂದ್ರೆ ಕೇಸ್ ತುಂಬಿಕೊಂಡಿದೆ. ಅಲ್ಲ, ಅಂದ್ರೆ ಪ್ರಯಾರಿಟೀಸ್ ಅನ್ನು ಮೊದಲನೇ ಕೇಸ್, ಹಳೆ ಕೇಸನ್ನ ಮೊದಲು ತಗೊಳ್ಬೇಕು. ಅದಾಗಲ್ಲ ಇವತ್ತು. ಯಾವ ಕಾರಣಕ್ಕಾಗಿ ಆಗಲ್ಲ? ಅದ ಬೇರೆ ಬೇರೆ ಕಾರಣ ಇದೆ, ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ. ಕೆಲವು ಜಯಲಲಿತಾ ಕೇಸ್ ಬಹಳ ಬೇಗನೆ ಮುಗೀತು, ದರ್ಶನ್ ಕೇಸು ಬೇಗನೆ ಮುಗೀತು, ಮುಗಿದಿಲ್ಲ ಇನ್ನು ಕೋರ್ಟ್ ಅಲ್ಲಿ. ಸಿನಿಮಾ ನಟರ ಬಗ್ಗೆ ಹೇಳ್ತಾ ಇದ್ದೀರಿ ಅನ್ಕೊಳ್ತೀನಿ ಸರ್. ಸಿನಿಮಾ ನಟ, ಹೌದೌದು. ಇದೇ ರೀತಿ ಕೆಲವರ ಕೇಸ್ಗಳು ಫಟಾಫಟ ಆಗ್ತದೆ, ಕೆಲವರ ಕೇಸ್ಗಳು ಮುಂದೆ ಹೋಗ್ತಾ ಇರ್ತದೆ. ಅಲ್ಲ, ಈಗ ವಶಪಡಿಸ್ಕೊಂಡಂತದ್ದೆಲ್ಲ ಏನಾಗುತ್ತೆ, ಅದು ಎಲ್ಲಿ ಹೋಗುತ್ತೆ? ಅದು ಕೂಡ ವಶಪಡಿಸ್ಕೊಂಡ್ರೆ ಮೊದಲನೇ ಕೋರ್ಟ್ ಅಲ್ಲೇ ಸ್ಟ್ಯಾಂಡ್ ಇದು ನನ್ನ ಹಣ ಅಂತ ಹೇಳುದಿದ್ರೆ, ಇನ್ನೊಬ್ಬ ಇಲ್ಲ ನನ್ನ ಹಣ ಅಂತ ಹೇಳಿದ್ರೆ ಅದು ಯಾರ ಹಣ ಅವ್ರಿಗೆ ಹೋಗ್ತದೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಹಣ ಸರ್ಕಾರಕ್ಕೆ ಹೋಗ್ತದೆ. ಅದರಿಂದಾಗಿ ಅದಕ್ಕೆ ಜಾಸ್ತಿ ಪಬ್ಲಿಸಿಟಿ ಬರಲ್ಲ. ಆ ವ್ಯಕ್ತಿಗೆ ಹೋದ್ರೆ ಪೇಪರ್ನವ್ರು ದೊಡ್ಡದಾಗಿ ಹಾಕ್ತಾರೆ, ಇಷ್ಟೊಂದು ಹಣದ ಇದ್ರಲ್ಲಿ ಈತ ಗೆದ್ದ ಕೇಸ್ ಅಂತ. ಅಂದ್ರೆ ಹಣ ಅವನಿಗೆ ಹೋಯ್ತಂತ ಆಗ್ತದೆ. ಇಲ್ಲ ಇದ್ರೆ ಅದು ಸರ್ಕಾರಕ್ಕೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ತದೆ.
ಆದ್ರೂ ಒಂದಿಷ್ಟು ಅನುಮಾನಗಳು ಇದ್ದಾವೆ, ಖಂಡಿತ. ಅದನ್ನ ಹೇಳಲೇಬೇಕು ಅನ್ಸುತ್ತೆ. ಓಕೆ, ಆಕ್ಚುಲಿ ಪ್ರೊಸೆಸ್ ಹೇಗೆ ಸರ್? ಈ ಪ್ರೊಸೀಜರ್ ಹೇಗಿರುತ್ತೆ? ಲೋಕಾಯುಕ್ತ ರೇಡ್ ಆಗ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ದೂರು ಕೊಡ್ತಾರಾ, ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸ್ತಾರಾ, ಅಥವಾ ಮಾನಿಟರ್ ಮಾಡ್ತಾರಾ ಲೋಕಾಯುಕ್ತ ಅಧಿಕಾರಿಗಳು? ಈತನದ್ದು ಇಷ್ಟು ಆಸ್ತಿ ಇತ್ತು, ಇಷ್ಟು ವರ್ಷ ಆದ್ಮೇಲೆ ಈತನ ಆಸ್ತಿ ಇಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಮಾನಿಟರ್ ಏನಾದ್ರು ಮಾಡ್ತಾರಾ? ಆ ಆಧಾರದ ಮೇಲೆ ಏನಾದ್ರು ಮಾಡ್ತಾರಾ? ಖಂಡಿತ. ಒಂದು ಏನಂದ್ರೆ ಆಸ್ತಿ ಅವರ ಆದಾಯಕ್ಕಿಂತ ಜಾಸ್ತಿ ಇದೆ ಅನ್ನೋದು, ಅದು ಕೂಡ ಒಂದು ಆರೋಪ. ಹೌದು, ನಿಮ್ಗೆ ಬರುವ ಆಸ್ತಿ ಎಷ್ಟಂತ ಮೊದಲು ತಿಳ್ಕೊಂಡು ಅದಕ್ಕಿಂತ ಜಾಸ್ತಿ ಆಸ್ತಿ ಇದ್ರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಅಂತ ಕೇಸ್ ಹಾಕ್ತಾರೆ. ಅದು ಎರಡನೇ ಕೇಸು. ಮತ್ತೆ ಕೇಸಲ್ಲಿ ಆತ ಇದನ್ನ ಅಕ್ರಮವಾಗಿ ಸಂಪಾದನೆ ಮಾಡಿದ್ದ ಅಂದ್ರೆ ಅದು ಅವನಿಗೆ ಸರ್ಕಾರಕ್ಕೆ ಹೋಗ್ತದೆ ಹಣ, ಖುಲಾಸೆ ಆದ್ರೆ. ಇಲ್ಲದೆ ಇದ್ರೆ ಖುಲಾಸೆ ಆದ್ರೆ ಅವನಿಗೆ ವಾಪಸ್ ಹೋಗ್ತದೆ. ಅದು ಕೂಡ ಅವನು ಒಪ್ಕೊಂಡ್ರೆ ಇದು ನನ್ನ ಹಣ, ನಾನು ಕಾನೂನು ಚೌಕಟ್ಟಲ್ಲಿ ಆದಾಯ ಮಾಡಿದ್ದ ಹಣ ಅಂತ ತೋರಿಸ್ಕೊಟ್ರೆ ಅವನಿಗೆ ವಾಪಸ್ ಹೋಗ್ತದೆ. ಅಷ್ಟೆಲ್ಲ ಪ್ರೊಸೀಜರ್ ಇದೆ. ಸರ್, ಈಗ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಿರ್ಬೋದು, ಖಾಸಗಿ ವ್ಯಕ್ತಿ ಆಗಿರ್ಬೋದು, ಅಥವಾ ಸರ್ಕಾರ ಮಟ್ಟಕ್ಕೆ ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಅವರೆಲ್ಲರ ಮೇಲೂ ರೇಡ್ ಆಗುತ್ತೆ, ಪ್ರಕರಣ ಆಗುತ್ತೆ, ಅದೊಂದು ಕೇಸ್ ಅಂತ ಕರೆಸ್ಕೊಳ್ಳುತ್ತೆ. ತದನಂತರ ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಕೋರ್ಟ್ ಇಂದ ಅಥವಾ ಸರ್ಕಾರದಿಂದ ಏನಾದ್ರೂ ಪರ್ಮಿಷನ್ ರಿಕ್ವೈರ್ಡ್ ಇದೆಯಾ? ಕೇಸ್ ಫೈಲ್ ಮಾಡುವ ಮೊದಲು ಸ್ಯಾಂಕ್ಷನ್ ಬೇಕಂತ ಇದೆ. ಮುಂಚೆ FIR ಹಾಕುವ ಮೊದಲು ಸ್ಯಾಂಕ್ಷನ್ ಬೇಕಂತ ಇದೆ. ವಿಚಾರಣೆ ಮಾಡಕ್ಕೆ ಕೆಲವು ಸಲ ಕೆಲವು ಕಾರಣಕ್ಕಾಗಿ ಕೋರ್ಟ್ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಸಾಧಾರಣವಾಗಿ ವಿಚಾರಣೆ ಮಾಡಕ್ಕೆ ಯಾವುದೇ ಪರ್ಮಿಷನ್ ಬೇಡ. ಪರ್ಮಿಷನ್ ಬೇಡ. ಓಕೆ 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 ಸರ್, ಹಾಗೇನೆ ಈಗ ನೀವು ಶಿಕ್ಷೆ ಕೊಡಿಸಿದ್ದೀರಿ ಬಹಳಷ್ಟು ಜನರಿಗೆ, ಪ್ರಮುಖ ರಾಜಕಾರಣಿಗಳು, ದೊಡ್ಡ ಮಟ್ಟದ ಹುದ್ದೆಯನ್ನು ಅಲಂಕರಿಸಿದವರೆಲ್ಲ ಇವತ್ತು ರಾಜಾರೋಷ ಓಡಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅಂತವ್ರು ನೋಡಿದಾಗ? ಅದೇ ಹೇಳಿದಲ್ಲ, ಸಮಾಜ ಅಂತವರನ್ನ ಬಹಿಷ್ಕರಿಸುವಂತ ಒಂದು ಪ್ರವೃತ್ತಿ ನಮ್ಮಲ್ಲಿ ಇದ್ರೆ ಆ ಮಟ್ಟಕ್ಕೆ ಹೋಗ್ತಾ ಇರ್ಲಿಲ್ಲ. ಹಿಂದೆ ಆಗ್ತಾ ಇರ್ಲಿಲ್ಲ. ಹಿಂದೆ ಒಂದ್ಸಲ ಕೋರ್ಟಿಗೆ ಹೋಗಿ ಖುಲಾಸೆ ಆಗಿದ್ರು ಕೂಡ ಜನರು ಅವ್ರನ್ನ ಬೇಡಪ್ಪ, ಅವ್ರ ಹತ್ರ ಸಹವಾಸ ಬೇಡ ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರ ಹಿಂದೆ ಓಡಾಡ್ತಾ ಇರ್ತಿರಲ್ಲ. ಎಷ್ಟು ಜನ ನೋಡಿ, ಪಾರ್ಲಿಮೆಂಟ್ ಅಲ್ಲೇ ನಾನು ಇತ್ತೀಚೆಗೆ ಪೇಪರ್ ಅಲ್ಲಿ ಓದಿದ್ದ ಸುಮಾರು 200 ಸದಸ್ಯರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ. ಇದ್ರ ಅರ್ಥ ಏನು? ಸಮಾಜವೇ ಅಂತವ್ರನ್ನ ಗೌರವಿಸ್ತದಲ್ಲ, ಅವ್ರನ್ನ ಚುನಾಯಿಸ್ತಾರಲ್ಲ. ಅವ್ರು ಹೇಳ್ಬೋದು ನಾನು ತಪ್ಪು ಮಾಡಿಲ್ಲ ಅಂತ, ಆದ್ರೆ ಯಾವ ಕೋರ್ಟ್ ಇನ್ನೂ ಹೇಳಲಿಲ್ಲ, ಅದು ಇನ್ನೂ ಪೆಂಡಿಂಗ್ ಅಲ್ಲಿದೆ. ಆದ್ರಿಂದ ಈ ಸಮಾಜದ ಭಾವನೆಯನ್ನ ಬದಲಾಯಿಸ್ಬೇಕು. ತಪ್ಪು ಯಾರು ಮಾಡ್ತಾರಂತ ಸಮಾಜದ ದೃಷ್ಟಿಯಿಂದ ಅಂತವರನ್ನ ಸಮಾಜ ದೂರ ಇಡ್ಬೇಕು ಅನ್ನೋದು ನನ್ನ ಪ್ರಯತ್ನ. ಯಾರಾದ್ರೂ ಪ್ರಾಮಾಣಿಕ ರಾಜಕಾರಣಿಗಳು ನಿಮ್ಗೆ ಸ್ನೇಹಿತರಾಗಿದ್ದೆಲ್ಲ ಇದೆಯಾ? ಇನ್ನು ಒಡನಾಟದಲ್ಲಿರುವಂತ? ಇವಾಗ ಇರುವವರು ಯಾರು ಇಲ್ಲ, ಹಿಂದೆ ಒಬ್ರಿಬ್ರು ಇದ್ರು. ಇಫ್ ಪಾಸಿಬಲ್ ಕುಡ್ ಯು ನೇಮ್ ದೆಮ್? MP ಪ್ರಕಾಶ್ ಅಂತ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಅವರು ಒಳ್ಳೆ ಇವರು. ಮತ್ತೆ ಇದ್ರು ಬಹಳ ಜನ, ಸಡನ್ ಆಗಿ ಅವ್ರ ನೆನಪೇ ಬರ್ತಾ. ಬಹುಶಃ ಸಂಖ್ಯೆ ಕಡಿಮೆ ಇರ್ಬೋದು ಅಂತ ಭಾವಿಸಬಹುದಾ? ಬಹಳ ಕಮ್ಮಿ ಇದೆ. ಒಳ್ಳೆಯವರು ಇದ್ದವರು ಕೂಡ ತದನಂತರ ಅವ್ರ ವಿರುದ್ಧ ಆರೋಪಗಳನ್ನು ನಾನು ಕೇಳಿದ್ದೇನೆ. ನನ್ಗೆ ಗೊತ್ತಿದ್ದಾಗ ಅವ್ರು ಒಳ್ಳೆಯವರಾಗಿದ್ರು. ಮತ್ತೆ ತದನಂತರ ಈ ಟೆಂಪ್ಟೇಷನ್ ಇದೆ ಅಲ್ಲ, ಬಹಳ ದೊಡ್ಡ. ಹೇಗೆ ಸರ್, ಈಗ ದೊಡ್ಡ ದೊಡ್ಡ ಪ್ರೊಫೈಲ್ಗಳು ಏನು ಅವ್ರ ಮೇಲೆ ರೇಡ್ ಆದಾಗ ನಾವು ದೊಡ್ಡದಾಗಿ ಸುದ್ದಿಯನ್ನ ಹಾಕ್ತಿವಿ, ಎಲ್ಲವೂ ಆಗುತ್ತೆ. ಆಮೇಲೆ ಏನು ಒಂದು ಟಾಕ್ ಇರುತ್ತೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಪ್ರೊಫೈಲ್ ಅಲ್ಲ, ಅಧಿಕಾರಿಗಳು ಹೋಗಿ ಸುಮ್ನೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವರಿಗೆ ಅನ್ನೋ ಒಂದು ಟಾಕ್ ಇದೆ. ನಿಜಕ್ಕೂ ಹಾಗೆ ಇರುತ್ತೆ? ಹೇಗ್ ನಡಿಬೇಕು ಆಕ್ಚುಲಿ? ಏನ್ ನಡೆಯುತ್ತೆ? ಹೇಗ್ ನಡೆಸ್ಕೊಳ್ಬೇಕು? ಅಲ್ಲ, ಇವಾಗ ಜೈಲಲ್ಲಿ ಇದ್ದಾಗ ಎಲ್ಲಾ ಕೈದಿಗಳಿಗೆ ಒಂದೇ ರೀತಿ ಇರ್ಬೇಕಲ್ಲ. ಇದು ಕೆಲವರಿಗೆ ಏರ್ ಕಂಡೀಷನ್ ರೂಮ್ ಕೊಡ್ತಾರೆ, ಕೆಲವರಿಗೆ ಟಿವಿ ಕೊಡ್ತಾರೆ, ಕೆಲವರಿಗೆ ವಾಕಿಂಗ್ ಹೋಗಕ್ಕೆ ಬಿಡ್ತಾರೆ ಅಂತ. ಇದೆಲ್ಲ ಕಂಡಾಗ ಎಲ್ಲಾ ಕೈದಿಗಳು ಒಂದೇ ಮಟ್ಟದವರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ. ಊಟ ಹೊರಗಿಂದ ಬರ್ಬೋದು ಅವ್ರಿಗೆ. ಇದೆಲ್ಲ ನಡೀತಾ ಇದೆ ಸಮಾಜದಲ್ಲಿ. ಈ ಶ್ರೀಮಂತರಿಗೆ ಇರುವಂತ ಗೌರವ ಪ್ರಾಮಾಣಿಕರಿಗೆ ಇಲ್ಲ. ಯಾಕಂದ್ರೆ ನಿಮ್ಮ ಬಾಯಿಂದ ಬಂದಾಗ ಅದು ಬಹಳಷ್ಟು ಅಧಿಕೃತ ಮುದ್ರೆ. ಇದೆಲ್ಲಾ ಕಾಮನ್ ಮ್ಯಾನ್ಗೆ ಎಷ್ಟೋ ವಿಚಾರ ಗೊತ್ತಿದ್ರು ಕೂಡ ಶಂಕದಿಂದ ಬಂದ್ರೆ ತೀರ್ಥ ಅಂತ ಹತ್ತಿರದಿಂದ ಕಂಡವನು ಇದನ್ನೆಲ್ಲ. ಬಹಳ ತಾರತಮ್ಯಗಳಿವೆ ಇವತ್ತು ಆಡಳಿತೆಯಲ್ಲಿ. ಮತ್ತೆ ಈವನ್
ಒಬ್ಬರು ಸಹಾಯ ಮಾಡುವುದರಲ್ಲೂ ಕೂಡ ಬಹಳಷ್ಟು ತಾರತಮ್ಯಗಳಿವೆ. ನಮ್ಗೇನ್ ಲಾಭ ಆಗ್ಬೋದು. ಹೌದು, ಇದರಲ್ಲಿ ನನಗೇನಿದೆ ಅಂತ ನಾನು ಓದಲೆಲ್ಲ ಹೇಳ್ತೇನೆ. ನಿರ್ಧಾರಕ್ಕೆ ಬರುವ ಮೊದಲು ಒಂದು ಪ್ರಶ್ನೆ ಅವರಲ್ಲಿ, ಇದರಲ್ಲಿ ನನಗೇನಿದೆ ಅಂತ. ಅಂದ್ರೆ ಹಾಗಾದ್ರೆ ಇದು ಬಹಳ ಕಷ್ಟದ ವಿಚಾರ ಅಂತ ಅನ್ಸುತ್ತೆ ನೀವು ಹೇಳೋದು. ಆ ಸಮಾಜದ ಭಾವನೆಯನ್ನ ಬದಲಾಯಿಸಬೇಕು. ಒಳ್ಳೆಯವರು ಯಾರು, ತಪ್ಪು ಮಾಡಿದವರು ಯಾರು, ಕೆಟ್ಟವರು ಯಾರು ಅನ್ನೋದನ್ನ ಒಂದು ದೃಷ್ಟಿಕೋನದಿಂದ ಸರಿಯಾದ ದೃಷ್ಟಿಕೋನದಿಂದ ನೋಡುವಂತ ಒಂದು ಸಮಾಜವನ್ನ ನಾವು ಕಟ್ಟಬೇಕು. ಎಷ್ಟೇ ಶ್ರೀಮಂತನಾಗಿರ್ಲಿ, ಆತ ಪ್ರಾಮಾಣಿಕನಲ್ಲದೆ ಇದ್ರೆ ಆತನಿಗೆ ಯಾವ ಗೌರವವೂ ಇರಬಾರ್ದು. ಇವತ್ತು ಹಂಗಲ್ಲ. ಪ್ರಾಮಾಣಿಕನಾದ ತಕ್ಷಣ ಅವನಿಗೊಂದು ಬೇರೆ, ಅವನಿಂದ ಏನೂ ಆಗಲ್ಲ, ಯೂಸ್ಲೆಸ್ ಚಾಪ್ ಅಂತ. ಮತ ಹಾಕುವವರು ಹಾಗೇನೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲ, ಆಪ್ಷನ್ ಇಲ್ಲ ಅನ್ಸುತ್ತೆ. ಆಪ್ಷನ್ ಇಲ್ಲದೆ ಇದ್ರೆ ನೋಟ ಅಂತ ಒಂದಿದೆಲ್ಲ. ನೋಟ ಅದ್ರ ಪ್ರಯೋಜನ ಏನಿದೆ ಸರ್? ನೋಟ ಒಂದ್ ದಿವಸ ಜನರಿಗೆ, ಪಾರ್ಟಿಗಳಿಗೆ ಅರ್ಥ ಆಗ್ತದೆ, ಒಳ್ಳೆಯವರನ್ನ ಹಾಕಿದ್ರೆ ಮಾತ್ರ ಮತ ಹಾಕ್ತಾರಂತ. ಇವಾಗ ನೋಟ ಹೊಸದನ್ನ ಪಬ್ಲಿಸಿಟಿ ಮಾಡಿಲ್ಲ, ಖಂಡಿತ ಅದರದ್ದೇ ಒಂದು ಇದಾಗ್ತದೆ, ಪರಿಣಾಮ ಬಂದೇ ಬರ್ತದೆ ಸಮಾಜ. ಪ್ರಜಾಕೀಯದ ಬಗ್ಗೆ ಕೇಳಿದ್ದೀರಾ ಸರ್ ತಾವು? ನಟ ಉಪೇಂದ್ರ ಅವರು ಪ್ರಜಾಕೀಯದ ಬಗ್ಗೆ ಕೇಳಿದ್ದೀರಿ? ತಮ್ಮ ಅಭಿಪ್ರಾಯ ನಮ್ಗೆ ಜಾಸ್ತಿ ಗೊತ್ತಿಲ್ಲ. ಅಂದ್ರೆ ರಾಜಕಾರಣಕ್ಕಿಂತ ಬಹಳ ವಿಭಿನ್ನವಾಗಿದೆ. ಅಂದ್ರೆ ನೀವು ಹೇಳುವ ಹಾಗೆ ಕಾಸ್ಟ್ಲೆಸ್ ಆ ತರದೊಂದು ಬಂದ್ರೆ ಬಹಳ ಸುಂದರವಾಗಿರುತ್ತೆ ಅನ್ನೋ ಒಂದು ಆಪ್ ಕೂಡ ಮಾಡಿದ್ದಾರೆ. ನಾವೇ ಪ್ರಜೆಗಳೇ ಪ್ರಭುಗಳು ನಿಜಕ್ಕೂ ಆಗ್ಬೇಕು ಅನ್ನೋ ಒಂದು ಆಧಾರದಲ್ಲಿ ಇರುವಂತದ್ದು. ಅಂದ್ರೆ ಇಷ್ಟೆಲ್ಲ ಹೇಳ್ತಾ ಇರುವಾಗ ಅದು ಜ್ಞಾಪಕ ಬಂದೋಯ್ತು. ನೀವು ನೋಟಾ ಅಂತ ಹೇಳಿದ್ರಿ. ನೋಟಾ ಬದಲು ಒಳ್ಳೆಯವರಿಗೆ ಆಯ್ಕೆ ಮಾಡಬಹುದು, ಅವಕಾಶಗಳೇ ಇಲ್ಲ ಅಂತ. ಆಮೇಲೆ ನೋಡಿ ಸರ್, ಈಗ ಚುನಾವಣಾ ಅಧಿಕಾರಿಗಳು ಕೂಡ ಎಲ್ಲರೂ ಇರ್ತಾರೆ, ಕಮಿಷನ್ ಇರುತ್ತೆ, ಆದ್ರೂ ಅವ್ಯಾಹತವಾಗಿ ಚುನಾವಣೆ ಹಿಂದೆ ಮಾಡುವವರಿಗೆ ಜಾಗ ಇದೆ ಅಂತ ಶೇಷನ್ ಮಾಡಿ ತೋರಿಸಿಲ್ಲ. ಹೌದು, ಯಾರಿಗೆ ಇಚ್ಛೆ ಇದೆಯೋ ಅವ್ರಿಗೆ ದಾರಿ ಇದೆ. ಅಂದ್ರೆ ಸರ್ ಎಷ್ಟು ಎಲ್ಲ ತುಂಬಾ ಲೀಲಾಜಲವಾಗಿ ಮಾತಾಡ್ತೀವಲ್ಲ ಸರ್, ಹಿಂದಿನ ದಿವಸ ಇಷ್ಟು ಕೊಟ್ರು ಅಷ್ಟು ಕೊಟ್ರು ಒಟ್ಟು ಹಾಕಿದ್ವಿ ಅಂತ. ಇದನ್ನ ಹೇಗೆ ನೀವು ಯಾವ ಒಂದು ಆಧಾರದ ಮೇಲೆ ಇದು ಮುಂದೆ ಸರಿ ಹೋಗ್ಬೋದು ಅನ್ನೋ ನಿರೀಕ್ಷೆ ಮಾಡ್ತಿದ್ದೀರಾ ಅಂತ? ಎಲ್ಲ ಲಂಚ ತಗೊಳ್ಳುವವರು ಇಡುದಷ್ಟೇ, ಅವ್ರು ಯಾಕೆ ಕೊಟ್ರು ನಾವು ತಗೊಂಡ್ವಿ ಅಂತ. ಬಟ್ ಅದು ತಪ್ಪು. ಅವ್ರಿಗೆ ತಗೊಂಡವ್ರಿಗೆ ಗೌರವ ಇರಬಾರ್ದು, ತಗೊಳ್ಳದವ್ರಿಗೆ ಗೌರವ. ಒಂದು ಸಣ್ಣ ಹಾಸ್ಯ ಚಟಕ್ಕೆ ಕೂಡ ನೆನಪಾಗ್ತಾ ಇರುತ್ತೆ. ಅದೇ ಇಲ್ಲಿ ಯಾರೆಲ್ಲ ಪ್ಯೋನಿಗೆ ಕೇಳ್ತಾರೆ ಅಂತಲ್ಲ, ಇಲ್ಲಿ ಯಾವೆಲ್ಲ ಅಧಿಕಾರಿಗಳು ಲಂಚ ತೆಗೆದುಕೊಳ್ತಾರೆ ಅಂತ, ಎಷ್ಟು ಕೊಡ್ತೀಯಾ ಹೇಳಕ್ಕೆ ಅಂತ ಹೇಳ್ತಾರಲ್ಲ ಸರ್. ನಾ ಹೇಳಿದ್ರೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ, ಹಾಗಿರುವಂತಹ ಒಂದು ಪರಿಸ್ಥಿತಿ. ಎಸ್ ಸರ್, ಈಗ ಇದ್ರ ಬಗ್ಗೆ ಎಷ್ಟೇ ಮಾತನಾಡಿದ್ರು ಕೂಡ ಸಾಕಾಗ್ತಾ ಇಲ್ಲ. ಆದ್ರೆ ನಿಮ್ಗೆ ಅನ್ಸಿದ್ಯಾ ಇವತ್ತಿನ ಇಂಥ ಒಂದು ಸ್ಟ್ರಕ್ಚರ್ ನ ಫಾಲೋ ಮಾಡಿದ್ರೆ ನೀವು ಅಂದುಕೊಂಡ ಹಾಗೆ ಒಂದು ಸುಂದರ ಸಮಾಜವನ್ನ ನಿರ್ಮಾಣ ಮಾಡಬಹುದು, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬಹುದು ಅಂತ ಹೇಳಿ? ಸಮಾಜ ಇದು ಹೊಸದಾಗಿ ಇದ್ದದಲ್ಲ. ನಾನು ಹಿಂದೆ ಇದ್ದಂತ ಸಮಾಜದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನನ್ನ ಪೋಷಕರು ನನಗೆ ಹೇಳಿದಂತ ಮಾತುಗಳು, ಅದರಿಂದ ಆವತ್ತಿನ ಸಮಾಜ ಮರುಸೃಷ್ಟಿ ಆದ್ರೆ ಖಂಡಿತವಾಗಿಯೂ ಈ ದೇಶದಲ್ಲಿ ಶಾಂತಿ ಸೌಹಾರ್ದ ಇದ್ದೇ ಇರ್ತದೆ. ಪ್ರಾಮಾಣಿಕತೆ ಬಂದಿದ್ರೆ ಆಡಳಿತೆಯಲ್ಲಿ ಜನರಿಗೆ ಸಹಾಯ ಆಗ್ತದೆ. ಇಂಥ ವಿಚಾರಗಳು ಜನರಿಗೆ ಇವತ್ತು ನೆನಪೇ ಇಲ್ಲ. ಅದನ್ನ ಮರು ನೆನಪಿಸ್ಬೇಕು ಅವರಲ್ಲಿ ಅನ್ನುವ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾಲದಲ್ಲಿ ಬದಲಾವಣೆ ಬರಲ್ಲ, ಆದ್ರೆ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಮುಂದಕ್ಕೆ ನೋಡೋಣ ಏನಾಗ್ತದೆ ಅಂತ. ಎಸ್ ಸರ್, ಈಗ ತಮಗೆ ತುಂಬಾ ಇಷ್ಟವಾದ ಒಂದು ಅವಧಿ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಲೋಕಾಯುಕ್ತ ಹುದ್ದೆ ಅಂತ ಹೇಳಿದ್ರಿ. 5 ವರ್ಷ ಲೋಕಾಯುಕ್ತ. ಈಗ ಯಾವ ಪವರ್ ನ ಕೊಟ್ರೆ ಇನ್ನಷ್ಟು ನಾವು ಲೋಕಾಯುಕ್ತವನ್ನ ಪ್ರಬಲಗೊಳಿಸಬಹುದು ಮತ್ತು ಒಂದು ಹಂತದಲ್ಲಾದ್ರೂ ಭ್ರಷ್ಟಾಚಾರವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಅಂತ ತಮಗನ್ಸುತ್ತೆ? ನೋಡಿ, ಇವತ್ತಿನ ಕಾನೂನಲ್ಲಿ ಏನು ನ್ಯೂನತೆ ಇಲ್ಲ, ಆದ್ರೆ ಆ ಕಾನೂನನ್ನ ಜಾರಿಗೆ ತರುವವರಲ್ಲಿ ನ್ಯೂನತೆ ಇದೆ. ಪಾಲಿಸಿ ಮೇಕರ್ಸ್. ಹೌದು, ಪಾಲಿಸಿ ಮೇಕರ್ಸ್ ಮಾತ್ರ ಅಲ್ಲ, ಆಫೀಸರ್ಸ್ ಆಲ್ಸೋ. ಇವಾಗ ಒಬ್ಬ ವಿಚಾರಣಾ ಅಧಿಕಾರಿ ಯಾವ ರೀತಿ ಆತ ಆ ಕೇಸಿನ ಬಗ್ಗೆ ನೋಡ್ತಾನಂತ, ಅವನು ತಪ್ಪು ಮಾಡಿದ್ದವನನ್ನ ದೂರ ಇಡುವಂತ ಪ್ರಯತ್ನ ಇದ್ರೆ ಆತನಲ್ಲಿ ತನ್ನ ಸ್ವಂತ ಲಾಭಕ್ಕಾಗಿ ಅಂತವರಿಂದ ಬದಲಾವಣೆ ಸಾಧ್ಯ ಇಲ್ಲ. ಅಂತವರ ಸಂಖ್ಯೆ ಇವತ್ತು ಬಹಳ ಜಾಸ್ತಿ ಆಗಿದೆ. ಯಾವ ಕಾನೂನಲ್ಲೂ ನನ್ನ ಅನಿಸಿಕೆಯಲ್ಲಿ ನ್ಯೂನತೆ ಇಲ್ಲ. ಆ ಕಾನೂನನ್ನು ಸರಿಯಾಗಿ ನಾವು ಪಾಲಿಸಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಬೇಗನೆ ಆಗ್ತದೆ, ಜಾಸ್ತಿ ಸಂಖ್ಯೆಯಲ್ಲಿ ಶಿಕ್ಷೆ ಆಗ್ತದೆ. ಆವಾಗ ಸಾಮಾಜಿಕ ಬದಲಾವಣೆ ಬಂದೇ ಬರ್ತದೆ. ಅದರ ಜೊತೆ ಮಕ್ಕಳಲ್ಲಿ ಈ 2 ಮೌಲ್ಯಗಳನ್ನ ಅಳವಡಿಸ್ಬೇಕು. ಅವರು ದೊಡ್ಡವರಾದ್ಮೇಲೆ ಏನ್ ಮಾಡ್ಬೇಕಂತ ಆ ದಾರಿಯಲ್ಲಿ ನಾನು ಬಂದವನು, ನನಗೆ ಅದು ಇದೆ.
ಓಕೆ, ಅಂದ್ರೆ ಮಕ್ಕಳನ್ನ ಗೌರಿಯಾಗಿರಿಸ್ಕೊಂಡು ಹೌದು, ಗಮನದಲ್ಲಿರಿಸ್ಕೊಂಡು ಮುಂದಿನ- ನೀವು ಈಗ ಮುಂದಿನ awareness- ಪ್ರಜೆಗಳು, ಹಾ, ಮುಂದಿನ ಆಡಳಿತ ಇಂದಿನ ಮಕ್ಕಳೇ ಮಾಡುವವರು. ಮುಂದಿನ ಪ್ರಜೆಗಳು. ಹೌದು, ಮತ್ತೆ ಆಡಳಿತ ಮಾಡುವವರು ಅವರಲ್ಲಿ ಈ ಒಂದು ಭಾವನೆ ಇದ್ರೆ ಹಾ. ನಾನು ಇದ್ದದ್ರಲ್ಲೇ ಸಂತಸ ಪಡ್ಕೊಂಡು ನನ್ನ ಜೀವನ ನಡೆಸ್ತೇನೆ, ನನಗೆ ಬೇರೆ ಯಾವುದು ಬೇಡ, ಪ್ರಯತ್ನ ಮಾಡ್ತೇನೆ ಹಾ. ಅಂತ ಒಂದು ಯೋಚನೆ ಇದ್ರೆ ನಾನು ಚೀಫ್ ಜಸ್ಟಿಸ್ ಆಗ್ಬೇಕಂದ್ರೆ ನೋಡಿ ಎಷ್ಟಿಂದ ಚೀಫ್ ಜಸ್ಟಿಸ್ ನಾನು ಆಗ್ಬೇಕಾಗಿತ್ತು. ನಾನು ಆಗ್ಬೇಕಾದ್ ನನ್ನ ತಂದೆಯವರು ಆಗ್ಬೇಕಾಗಿದ್ದು, ಅವ್ರನ್ನ ಸೂಪರ್ ಸೀಡ್ ಮಾಡಿದ್ರು. ಹಾ. ನನ್ನನ್ನು ಬೇರೆ ರೀತಿಯಲ್ಲಿ ಇದೆ, ಅದಕ್ಕೆ ಬೇರೆ ಕಾರಣ ಹೌದಾ? ಇದೆ. ಏನ್ ಕಾರಣ ಅಂತ ಕೇಳ್ಬೋದು? ಅಲ್ಲ, ಕಾರಣ ಅಂದ್ರೆ ಅವ್ರಿಗೆ ಇನ್ನೊಬ್ರು ನನ್ನ ಜೊತೆ ಆದವರು, ಅವ್ರಿಗೆ ಜಾಸ್ತಿ ಪರಿಚಯ ಇದ್ದವರು, ಅವ್ರು ನನ್ನ ಮೇಲೆ ಹೋಗ್ಬೇಕಂತ ಇತ್ತು. ಅದಕ್ಕೆ ಹೊಸ ನೋಡೋಣ ಆಗ್ಲಿಲ್ಲ. ಆದ್ರೆ ನಾನು ಆಗ್ತಾ ಇದ್ರೆ ನಾನು ಲೋಕಾಯುಕ್ತ ಆಗ್ತಾ ಇರ್ಲಿಲ್ಲ. ಲೋಕಾಯುಕ್ತಕ್ಕೆ ಬರೀ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮಾತ್ರ, ಚೀಫ್ ಜಸ್ಟಿಸ್. ಬರೀ ನ್ಯಾಯಾಧೀಶರಾಗಿದ್ರೆ ಸಾಕು. ಹೌದು. ಅದು ಆಗ್ತದಲ್ಲ, ನಾನು ಯೋಚನೆ ಮಾಡಿದಲ್ಲ ಈ ಹುದ್ದೆಗೆ ಬರ್ಬೇಕಂತ. ಬಟ್ ಅಂದ್ರೆ ಬಾಟಮ್ ಲೈನ್ ಅಂದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ನೀವು ಆಯ್ತು ಹೇಳ್ತಾ ಆಯ್ತು ಇದ್ದೀರಿ. ಆಯ್ತು, ಎಲ್ಲದ ಅಷ್ಟೇ. ನಾನು ನ್ಯಾಯಾಧೀಶನಾಗಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ. ಇಲ್ಲಿ ಹೈಕೋರ್ಟ್ ಅಲ್ಲಿ ನನ್ಗೆ ಕೇಳಿದ್ರು ನಾನು ಬರಲ್ಲ ಅಂತ ಹೇಳಿದೆ. ಯಾವ ಕಾರಣಕ್ಕೆ ಇಷ್ಟ ಇರ್ಲಿಲ್ಲ ಸರ್? ನನ್ಗೆ ಆದಾಯ ಬಹಳ ಜಾಸ್ತಿ ಇತ್ತು ಬೇರೆ ಹೊರಗಿನ ಪ್ರಾಕ್ಟೀಸ್ ಅಲ್ಲಿ, ಸೊ ನನ್ಗೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರೆ ಸಂದರ್ಭ ಎರಡನೇ ಸಲ ಬಂದಾಗ ನನ್ನ ತಂದೆಯವರು ಇರ್ಲಿಲ್ಲ, ನನ್ನ ತಾಯಿಯವರು ಹೇಳಿದ್ರು ನಿನ್ ತಂದೆಯವ್ರಿಗೆ ಯಾವಾಗಲೂ ಇಷ್ಟ ಆಯ್ತು ನಿನ್ ನ್ಯಾಯಾಧೀಶನಾಗ್ಬೇಕಂತ ಅಂತ ಒತ್ತಾಯ ಮಾಡಿದ್ರು. ಸರಿ, ಅವ್ರಿಗೆ ಸಮಾಧಾನ ಆಗ್ಲಿ ಅಂತ ನಾನು ಒಪ್ಕೊಂಡೆ. ನಾನು 80,000 ಬಾಡಿಗೆ ಕೊಡ್ತಾ ಇದ್ದೆ ಡೆಲ್ಲಿಯಲ್ಲಿ. ಸುಪ್ರೀಂ ಕೋರ್ಟ್ ಜಡ್ಜರ ಸಂಬಳ 50,000. ಆದ್ರೂ ಒಪ್ಕೊಂಡೆ. ಅಂದ್ರೆ ಆ ಪರಿಸ್ಥಿತಿ ಹೇಗೆ ಬಂತು ನಿಮ್ಗೆ ಸಮಂಜಸ ಅನ್ನಿಸ್ತು? ನನ್ನ ತಾಯಿಯವರು ಹೇಳಿದ್ರು. ತಾಯಿಯವರ ಯಾವ ಮಾತು ನಿಮ್ಗೆ ಸದಾ ರಿಂಗಣಿಸುತ್ತೆ ಅಥವಾ ಚಿಕ್ಕವರಾಗಿದ್ದರಿಂದ ಅಲ್ಲ, ಈಗ ನೆನೆಸ್ಕೊಂಡ್ರೆ ಯಾವ ಮಾತುಗಳೆಲ್ಲ ನಿಮ್ಗೆ ನೆನಪಾಗ್ತವೆ ಇನ್ ಹೇಳ್ತಾ ಇದ್ರೆ? ಅವ್ರು ಮಾಡಿದ ಸಹಾಯ. ಅಂದ್ರೆ ಅಮ್ಮ ಮುದ್ದು ಜಾಸ್ತಿ, ತಂದೆಯವರು ಅವರು ಇದ್ರು, ತಪ್ಪು ಮಾಡಿದಾಗ ಏಟ್ ತಿಂದದ್ ನೆನಪಿದೆ, ಅದು ಜಾಸ್ತಿ. ಹೌದು, ಅಮ್ಮ ಹೊಡಿತಾ ಇರ್ಲಿಲ್ಲ, ತಂದೆಯನ್ನು ಕರೆಸ್ಬಿಟ್ಟು ಹೇಳ್ತಾರೆ ಹೀಗೆ ಮಾಡಿದೆ ಅಂತ. ಒಂದು ಏಟ್ ಕೊಟ್ಬಿಟ್ಟು ಆಫೀಸ್. ಇನ್ನೊಂದ್ಸರಿ ಹೇಳ್ಬೋದು ಸರ್? ಅಲ್ಲ, ನಮ್ಮ ಸಂಪರ್ಕ ಜಾಸ್ತಿ ತಾಯಿ ಜೊತೆ ಇತ್ತು. ಯಾಕಂದ್ರೆ ಆಫೀಸ್ಗೆ ತಂದೆಯವರು 7 ಗಂಟೆಗೆ ಆಫೀಸ್ಗೆ ಹೋಗ್ತಾ ಇದ್ರು, ರಾತ್ರಿ ಆಫೀಸ್ ಮನೆಯಲ್ಲೇ ಇತ್ತು ಪಕ್ಕದಲ್ಲಿ. ರಾತ್ರಿ ಬರ್ತಾಗ ಅಷ್ಟೊತ್ತಿಗೆ ನಾವು ಮಲಗ್ತಾ ಇದ್ವಿ. ಅದರಿಂದ ಸಂಪರ್ಕ ತಂದೆಯವ್ರ ಜೊತೆ ಜಾಸ್ತಿ ಇರಲಿಲ್ಲ. ದೊಡ್ಡವರಾದ್ಮೇಲೆ ಇತ್ತು, ಆ ಚಿಕ್ಕ ಹುಡುಗರಾಗಿದ್ದಾಗ ಇರ್ಲಿಲ್ಲ. ಅವಾಗ ತಾಯಿಯ ಸಂಪರ್ಕನೇ ಜಾಸ್ತಿ. ಊಟ ಖಂಡಿತ ಜಾಸ್ತಿ ವಿದ್ಯೆ ಇರ್ಲಿಲ್ಲ. ಆದ್ರೂ ಕೂಡ ವೈಯಕ್ತಿಕವಾಗಿ ಅವರ ಅನುಭವದ ಕೆಲವು ವಿಚಾರಗಳೆಲ್ಲ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು. ಊಟ ಮಾಡಿದಾಗ ಏನಾದ್ರೂ ಬಿಟ್ಟಿದ್ರೆ ಮತ್ತೆ ಎರಡನೇ ಸಲ ಹಾಕ್ತಾ ಇರ್ಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಬೇಕು, ಅಷ್ಟೇ ತಿನ್ಬೇಕು. ಇದೆಲ್ಲ ಅವತ್ತಿನ ಮೋಸ್ಟ್ಲಿ ಆ ಎಲ್ಲ ಸಂಸ್ಕಾರ ನಿಮ್ಮ ಒಂದು ಸುಂದರ ವ್ಯಕ್ತಿತ್ವಕ್ಕೆ ಕಾರಣ ಅಂತ ಹೇಳ್ಬೋದಾ? ಖಂಡಿತ. ಯಾವ್ದು ಫೇವ್ರೆಟ್ ಫುಡ್ ಯಾವ್ದು ತಮಗೆ ಸರ್? ನಾನು ನಾನ್ ವೆಜಿಟೇರಿಯನ್, ಅದರಿಂದ ಬಿರಿಯಾನಿ ಅಂತದ್ದೆಲ್ಲ ಖುಷಿ ಆಗ್ತದೆ. ಅದು ಜಾಸ್ತಿ ತಿನ್ನಕ್ ಆಗಲ್ಲ, ಡಯಾಬಿಟಿಕ್ ಇದೆಲ್ಲ ಇದೆ. ಸಿನಿಮಾಗಳನ್ನ ನೋಡ್ತಾ ಇದ್ರೆ ಅಭ್ಯಾಸ ಆಯ್ತಾ ಸರ್? ಬಹಳ ಸಿನಿಮಾ ನೋಡ್ತಾ ಇದ್ದೆ ಮದುವೆ ಮೊದ್ಲು. ಯಾವ ಸಿನಿಮಾ ನೋಡ್ತಿದ್ರಿ ಸರ್? ಹಿಂದಿ ಫಿಲ್ಮ್ ಅಂದ್ರೆ ಬಹಳ. ಯಾವ್ದು ಹೆಸರಿಸಬಹುದಾ? ಬೇಕಾದ್ರೆ ಬರ್ಸಾತ್, ಸಂಗಮ್, ಹಾಡ್ ಅಂದ್ರೆ ಬಹಳ ಇಷ್ಟ. ಇವಾಗ್ಲೂ ಅಷ್ಟೇ, 5-6 ಸಾವಿರ ಹಾಡುಗಳು ಇರುತ್ತೆ ನನ್ನ ಫೋನಲ್ಲಿ. ನನ್ಗೆ ಸಪರೇಟ್ ಕ್ಯಾಸೆಟ್ ಇದೆ, ಅದರಲ್ಲೆಲ್ಲ. ಕಾರಲ್ಲೂ ಮ್ಯೂಸಿಕ್ ಇದೆ, ಹಿಂದಿ ಮ್ಯೂಸಿಕ್. ಅದು 69ರಲ್ಲಿ ಮದುವೆ ಆಯ್ತು. ಅವತ್ತು ಹೇಳಿದೆ ಇನ್ ಮುಂದೆ ನಾನು ಸಿನಿಮಾ ನೋಡಲ್ಲ ಅಂತ. ಸಿನಿಮಾ ನೋಡಿಲ್ಲ 69ನೇ ಇಸ್ವಿಯಿಂದ. ಅವಳು ಹೋಗ್ತಾಳೆ, ನಾನು ಹೋಗಲ್ಲ. ನೀವು ಯಾವ ಥಿಯೇಟರ್ಗೆ ಹೋಗಿಲ್ಲ? ಮನೆಯಲ್ಲೂ ಟಿವಿಲೂ ನೋಡಿಲ್ಲ? ಇಲ್ಲ. ಅಂದ್ರೆ ಯಾವ ಇಂಟೆನ್ಷನ್ ಇಂದ? ಸಮಯ ಸಿಕ್ಕಿಲ್ಲ, ಸಮಯ ಬೇರೆ ಕೆಲಸಗಳು ಇರ್ತವೆ ನನ್ಗೆ. ನಿಮ್ಮ ಆದ್ಯತೆ ಬೇರೆ ಆಗಿ. ಹೌದು, ಅಷ್ಟು ಮಾತ್ರ ಅಲ್ಲ, ಯಾವಾಗ ಏನಿದ್ರು ಸಿನಿಮಾದಲ್ಲಿ ಆಗ್ತಾ ಇತ್ತು. ಯಾಕಂದ್ರೆ ಸಿನಿಮಾ ಇದೆ ಅಂತಲ್ಲ, ಅವ್ರ ಪಕ್ಕದಲ್ಲಿ ಇದ್ದಾಳೆ. ಇವಾಗ ಅದು ಬೇಡಲ್ಲ. ಇವಾಗ 69ನೇ ಇಸ್ವಿಯಿಂದ ಯಾವ ಸಿನಿಮಾ ನೋಡಿಲ್ಲ. ಆದ್ರೆ ಹಾಡನ್ನ ಫಾಲೋ ಮಾಡ್ತಾ ಇರ್ತಾರೆ. ಕನ್ನಡ ಹಾಡುಗಳನ್ನು ಕೇಳ್ತೀನಿ. ಕನ್ನಡ ಹಾಡುಗಳನ್ನು ಕೇಳ್ತೀನಿ. ಅಶ್ವತ್ಥದ್ದು ನೆಚ್ಚಿನ ನಟ ಸರ್ ಕನ್ನಡದಲ್ಲಿ? ಇಲ್ಲ, ನಾನು ಸಿನಿಮಾ ನೋಡಲ್ಲ, ಅದರಿಂದಾಗಿ ನಟರ ಬಗ್ಗೆ ಜಾಸ್ತಿ ಇದಿಲ್ಲ.
ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ನಟರೆಲ್ಲ ಬಂದದ್ದಿದೆಯಾ, ಹಿರಿಯ ನಟರೆಲ್ಲ ಮುಂಚೆ? ಹಾ ಹಾ. ಈಗಲೂ ಕೇಳ್ತಾರ, ನಿಮ್ಮ ಸಹಾಯವನ್ನು ಕೇಳ್ತಾರ ಅಧಿಕಾರಿಗಳು? ಸರ್ ಹೇಗ್ ಮಾಡೋದು, ಹೀಗಿದೆ ಅಂತ ಏನಾದ್ರು? ನನ್ನನ್ನು ಕಂಡ್ರೆ ಯಾರಿಗೂ ಸರಿ ಆಗಲ್ಲ, ಹಾ ಅಧಿಕಾರದಲ್ಲಿರುವವ್ರಿಗೆ. ಹಾ ಹಾ. ಓಕೆ. ಯಾವೆಲ್ಲ ಬುಕ್ಸ್ ಓದ್ತೀರಿ ಸರ್ ತಮ್ಮ? ಇವಾಗ ಓದಲ್ಲ ರೀ, ಭಾಳ ಓದಿದ್ದಾಯ್ತು. ನನ್ನ ಪ್ರೊಫೆಷನ್ ಓದುದಲ್ಲ. ಹಾ ಹಾ. ಅಂದ್ರೆ ಯಾವ ತರಹದ ಪುಸ್ತಕಗಳು? ಅಂದ್ರೆ ಬರೀ ಬೇರೆ ಪ್ರೊಫೆಷನಲ್ ಪುಸ್ತಕಗಳು ಮಾತ್ರ. ಹಿಂದೆ ಎಲ್ಲ ಚಂದಮಾಮ ಅದೆಲ್ಲ ಬರ್ತಾ ಇತ್ತು ಹುಡುಗರಾಗಿದ್ದಾಗ, ಹಾ ಅವಾಗ ಅವನು ಓದ್ತಾ ಇದ್ದೆ. ಇವಾಗ ನಾನ್ ಮಾಡಲ್ಲ, ಮಿಕ್ಕಿದವ್ರು ಮಾಡ್ತಾರೇನೋ ಗೊತ್ತಿಲ್ಲ. ಹಾ ಹಾ. ನಿಮ್ಮ ಮಾಡೆಲ್ ಇಂಥವ್ರು ಅಂತ ಏನಾರು ಹೇಳ್ಬೋದಾ? ಇವ್ರು ನಂಗೆ ಮಾಡೆಲ್ ಅಂತ ಹೇಳ್ಬೋದಾ? ನಾನು ನ್ಯಾಯಾಧೀಶರಲ್ಲಿ ನೋಡ್ತೇನೆ, ಲಾಯರ್ ಅಲ್ಲಿ ನೋಡಿದ್ದೇನೆ. ಮಾಡೆಲ್ಗಳು ಬಹಳಷ್ಟು ಜನ ಇದ್ದಾರೆ. ಎರಡು ಹೆಸರು. ಲಾಯರ್ ಅಲ್ಲಾದ್ರೆ ಫಲಿ ನರಿಮನ್, ಸೋಲಿ ಸೊರಾಬ್ಜಿ, ಶಾಂತಿಭೂಷಣ್ ಇವರೆಲ್ಲ ಇದೆ. ಹಾಗೆ ಕರ್ನಾಟಕದಲ್ಲೂ ಇದ್ದಾರೆ. ನನ್ನ ಸೀನಿಯರೇ ದೊಡ್ಡ ಮಾಡೆಲ್ ನನಗೆ, ಜಗನ್ನಾಥ್ ಶೆಟ್ಟಿ ಅಂತ. ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು, ಅಲಹಾಬಾದ್ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ರು. ಮತ್ತೆ ಟಿ ಕೃಷ್ಣರಾವ್ ಅಂತ ಇದ್ರು, ಆರ್ ಬಿ ದೇಶಪಾಂಡೆ ಅಂತ, ಯತಿರಾಜಲು ನಾಯ್ಡು, ಇವರೆಲ್ಲ ದೊಡ್ಡ ಲಾಯರ್ಸ್ ಅವಾಗ. ನೀವು ಇನ್ನೊಂದು ವಿಷಯ ಕೇಳೋದು ಮರ್ತೆ ಸರ್. ಭ್ರಷ್ಟರಿಗೆ ಸಿಂಹ ಸ್ವಪ್ನವಾದಂತಹ ಸಂತೋಷ್ ಹೆಗ್ಡೆ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಲೋಕಾಯುಕ್ತ ಹುದ್ದೆಗೆ ಅಂತ ಹೇಳಿದಾಗ ಬಹಳ ದೊಡ್ಡ ಸೆನ್ಸೇಷನ್ ಆಯ್ತು. ಆಕ್ಚುಲಿ ಏನಾಯ್ತು ಸರ್? ನೋಡಿ, ನಾವು ನಿರ್ದಿಷ್ಟವಾದ ಕಾರಣ ಏನಾದ್ರು ಆಯ್ತಾ? ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ವಿರುದ್ಧ ವಿಚಾರಣೆ ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು ಒಂದು ದಿವಸ ರಾತ್ರಿ ಅಂಕೋಳದ ಹತ್ರ 90 ಲಾರಿ ಸೀಸ್ ಮಾಡಿ ಸಾವಿರಾರು ಕಟ್ಲೆ ಇದನ್ನ ಗಣಿಗೆ ಅದನ್ನ ಬಿಳಿಕೆರೆ ಪೋರ್ಟ್ ಅಲ್ಲಿ ದಾಸ್ತಾನು ಮಾಡಿದ್ವಿ. ಅಲ್ಲಿ ವಿಚಾರಣೆ ಮಾಡುವಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳ ಹೆಸರೆಲ್ಲ ಬಂತು, ಅವರು ಅದನ್ನ ಕತ್ಕೊಂಡು ಹೋಗಿದ್ದಾರಂತ. ಆ ಹಿನ್ನೆಲೆಯಲ್ಲಿ ಒಂದು ದಿವಸ ಒಬ್ರು ಕರ್ನಾಟಕ ಮಂತ್ರಿ, ಇವಾಗಿಲ್ಲ ಅವರು ಕಾರವಾರಿಗೆ ಹೋಗ್ತಾರೆ. ಕಾರವಾರಲ್ಲಿ ನಮ್ಮ ಪರವಾಗಿ ವಿಚಾರಣೆ ಮಾಡ್ತಾ ಇದ್ದಂಥ ಒಬ್ಬ ಅಧಿಕಾರಿಯನ್ನ ಫೋನಲ್ಲಿ ಬಂದು ನನ್ನನ್ನು ನೋಡು ಅಂತ ಹೇಳ್ತಾರೆ. ಆವಾಗ ಅಧಿಕಾರಿ ಮಂತ್ರಿಯನ್ನು ಕೇಳ್ತಾರೆ, ಎಲ್ಲಿದ್ದೀರಿ ನೀವು ಅಂತ. ಅವ್ರು ಆವಾಗ ಹೇಳ್ತಾರೆ, ನಾನು ಇಂಥ ಜಾಗದಲ್ಲಿ ಇದ್ದೇನೆ, ಅಲ್ಲಿ ಬಂದ್ಬಿಡು ಅಂತ. ಅವನ್ನ ಹೇಳಿದ ಅಧಿಕಾರಿ, ಇಲ್ಲ ನಾನು ಅಲ್ಲಿ ಬರೋಕ್ಕಾಗಲ್ಲ, ಆ ಬಿಲ್ಡಿಂಗ್ ಮಾಲೀಕರ ವಿರುದ್ಧ ನಾವು ಕೇಸ್ ಹಾಕಿದ್ದೇವೆ, ಅದಕ್ಕಾಗಿ ನಾನು ಅಲ್ಲಿ ಬರೋಕ್ಕಾಗಲ್ಲ ಅಂತ. ಇವರು ಇನ್ಸಿಸ್ಟ್ ಮಾಡ್ತಾರೆ, ಇಲ್ಲೇ ಬರಬೇಕು ನೀನು ಅಂತ. ಅವನು ಹಠ ಹಿಡಿತಾನೆ, ಬರಲ್ಲ ಅಂತ. ಆವಾಗ ಮಂತ್ರಿಯವರು ನೇರವಾಗಿ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿಬಿಟ್ಟು, ಚೀಫ್ ಸೆಕ್ರೆಟರಿ ಫೋನ್ನಲ್ಲಿ ಆತನನ್ನ ಅಮಾನತಲ್ಲಿ ಇಡ್ತಾರೆ, ಅಧಿಕಾರಿಯನ್ನ. ಆ ಅಧಿಕಾರಿ ನನಗೆ ಫೋನ್ ಮಾಡಿದೆ, ಈ ರೀತಿ ಆಗಿದೆ ಸರ್ ಅಂತ. ಯಾಕೆಂದರೆ ಅಲ್ಲಿ ವಿಚಾರಣೆ ಮಾಡುವಂಥ ಮಾಲೀಕರೆಲ್ಲ ದೊಡ್ಡ ದೊಡ್ಡ ಪವರ್ಫುಲ್ ಪೀಪಲ್ ಸರ್, ಅದನ್ನು ನನ್ನನ್ನು ಸಸ್ಪೆನ್ಷನಲ್ಲಿ ಇಟ್ಟಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿದೆ, ಯಾಕೆ ಈ ರೀತಿ ಮಾಡಿದ್ರಿ? ಒಂದು ಮಾತು ನನ್ನನ್ನು ಕೇಳ್ಬೋದಿತ್ತಲ್ಲ, ಬರೀ ಮಂತ್ರಿಯವರು ಹೇಳಿದ್ರಂತ ನೀವು ಸರ್, ಅವ್ರು ಹೇಳಿದ್ರು ಮಾಡಿ ಆಯಿತು, ಇದಕ್ಕೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ, ಕೋರ್ಟಿಗೆ ಹೋಗೋಕೆ ಹೇಳಿ ಅಂತ. ನಾನು ಹೇಳಿದೆ, ಕೋರ್ಟಿಗೆ ಹೋಗ್ಬೇಕಾ ಬೇಡ ಅಂತ ನಾನು ಹೇಳ್ಬೋದು, ನೀವು ಹೇಳಬೇಕಾಗಿಲ್ಲ ಅಂತ ಹೇಳಿದೆ. ಅಲ್ಲೇ ಕೂತು ನನ್ನ ಕೈಯಲ್ಲೇ ರೆಸಿಗ್ನೇಷನ್ ಲೆಟ್ರ್ ಬರೆದೆ. ಅದರಲ್ಲಿ ಬರೆದಿದ್ದೇನೆ, ಒಬ್ಬ ನನ್ನ ಕೆಲಸದ ಇದರಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಯನ್ನು ರಕ್ಷಿಸುವಂಥ ಅಧಿಕಾರ ನನಗೆ ಇಲ್ಲದೆ ಇದ್ದರೆ ಈ ಹುದ್ದೆಯಲ್ಲಿ ಇರೋಕ್ಕೆ ನಾನು ಅನರ್ಹ, ನನಗೆ ಈ ಹುದ್ದೆ ಬೇಡ ಅಂತ ಇವತ್ತಿನಿಂದಲೇ ರಾಜೀನಾಮೆ ಜಾರಿಗೆ ಬರಲಿ ಅಂತ ಗವರ್ನರ್ಗೆ ಲೆಟ್ರ್ ಕಳಿಸಿದೆ. ಆವಾಗ ಇದ್ದಂಥ ಗವರ್ನರು ಕಾಂಗ್ರೆಸ್ ಪಾರ್ಟಿಯವರು, ಇಲ್ಲಿ BJP ಇತ್ತು. ಅವರು ಅದನ್ನು ತಗೊಂಡು ನನ್ನ ಸಸ್ಪೆನ್ಷನ್ ಲೆಟ್ರ್ ಹಂಗೆ ಇಟ್ಟಿದ್ರು. ಆದರೆ ನಾನು ಪ್ರೆಸ್ಸಿಗೆ ಕೂಡ ಕೊಟ್ಟಿದ್ದೆ, ಪ್ರೆಸ್ನವರೆಲ್ಲ ಪಬ್ಲಿಷ್ ಮಾಡಿದರು. ಭಾಳಷ್ಟು ಪ್ರೆಷರ್ ಬಂತು ನನಗೆ, ವಾಪಸ್ ತಗೊಳ್ಳಿ, ಒಳ್ಳೆ ವಿಚಾರಣೆ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದೆ. ನಾನು ಹೇಳಿದೆ, ನಾನು ವಾಪಸ್ ಪಡ್ಕೊಳ್ಳಲ್ಲ ಅಂತ. ನಾನು ಆಫೀಸಿಗೆ ಹೋಗಲಿಲ್ಲ ಒಂದು 10 ದಿವಸ. ಆ ನಡುವೆ ಅದ್ವಾನಿ ಅವರು ನನ್ನ ಕ್ಲೈಂಟು. ಅವರು ಇಲ್ಲಿ ಎಮರ್ಜೆನ್ಸಿಯಲ್ಲಿ ವಾಜಪೇಯಿ, ಅದ್ವಾನಿ, ಮಧು ದಂಡವಟೆ, SN ಮಿಶ್ರಾ ಮತ್ತು ಲೋಕಲ್ ಲೀಡರ್ಸ್ ರಾಮಕೃಷ್ಣ ಹೆಗಡೆ ಇವರೆಲ್ಲ, ದೇವೇಗೌಡರು ನನ್ನ ಕ್ಲೈಂಟ್ ಆಗಿದ್ದರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು ಅದ್ವಾನಿ ಅವರು. ಆವಾಗ ಅವ್ರು ನನ್ನ ಫೋನ್ ಮಾಡಿದ್ರು, ಸಂತೋಷ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೆಪ್ಪ, ಯಾಕೆ ನೀನು ರಾಜೀನಾಮೆ ಕೊಟ್ಟೆ ಅಂತ. ನಾನು ಹೇಳಿದೆ, ಈ ರೀತಿ ಆಗಿದೆ ಸರ್, ನನ್ನ ರಾಜೀನಾಮೆ ವಾಪಸ್ ಪಡ್ಕೊಳ್ಳಲ್ಲ ಅಂತ. ಆವಾಗ ಅವ್ರು ಹೇಳಿದ್ರು, ಸಸ್ಪೆನ್ಷನ್ ನಾನು ವಿಡ್ರಾ ಮಾಡಿಸ್ಕೊಡ್ತೇನೆ, ಆವಾಗ ನೀನು ವಾಪಸ್ ತಗೊಳ್ತೀಯಾ ಅಂತ. ತಗೊಳ್ತೇನೆ ಅಂತ ಹೇಳಿದೆ. ಅವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಅವ್ರಿಗೆ ಸಲಹೆ ಕೊಟ್ಟರು ಕಾಣಿಸ್ತದೆ.
ಮರುದಿವಸ ಬೆಳಿಗ್ಗೆ ಯಡಿಯೂರಪ್ಪನವರು ಚೀಫ್ ಸೆಕ್ರೆಟರಿ ನನ್ನ ಮನೆಗೆ ಬಂದಿದ್ದು ಅಫಿಷಿಯಲ್ ಕ್ವಾರ್ಟರ್ಸ್ಗೆ, ತೋರಿಸ್ಕೊಟ್ರು, ನಿಮ್ಮ ಲೆಟರ್ ನೀವು ಕೊಡಿ, ರೆಸಿಗ್ನೇಷನ್ ವಿಡ್ರಾ ಮಾಡಿದೆ ಅಂತ ಅಲ್ಲಿ ಕೊಟ್ಟೆ. ಆದರೆ ನಾನು ಅದು ಆಗದೇ ಇದ್ದರೆ ನಾನು ಖಂಡಿತವಾಗಿ ವಾಪಸ್ ಬರ್ತಾ ಇರಲಿಲ್ಲ. ನಾನು ವಾಪಸ್ ತಗೊಂಡಕ್ಕೆ ವಾಪಸ್ ಬರದೇ ಇದ್ದರೆ ಗಣಿ ಬರದಿ ಹೋಗ್ತಾ ಇರಲಿಲ್ಲ. ಯಾರು ಏನು ಮಾಡಿದ್ರು ಅಂತ ಇದಾಗ್ತಾ ಇರಲಿಲ್ಲ. ನಾನು ಇನ್ನೂ ಸೈನ್ ಮಾಡಿರಲಿಲ್ಲ, ಮತ್ತೆ ಡಿಕ್ಟೇಟ್ ಮಾಡ್ತಾ ಇದ್ದೆ. ಆ ಹಿನ್ನೆಲೆಯಲ್ಲಿ ನಾನು ರಿಸೈನ್ ಮಾಡಿದೆ. ಯಾಕಂದ್ರೆ ಹುದ್ದೆ ದೊಡ್ಡದಲ್ಲ, ಹೌದು, ಹುದ್ದೆಯ ಗೌರವ ಘನತೆ. ಜನಲೋಕ್ಪಾಲ್ ಹೋರಾಟದಲ್ಲೂ ಕೂಡ ಬಹಳ ನೀವು ತೊಡಗಿಸ್ಕೊಂಡ್ರಿ. ಆ ತದನಂತರ ಯಾವಾಗ ಅದು ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ನಾನು ರಾಜೀನಾಮೆ ಕೊಟ್ಟೆ. ಅವರು ಆ ಪಾರ್ಟಿಯವರು ಬಂದಿದ್ರು ನನ್ನ ಹತ್ರ, ನೀವು ಇಲ್ಲಿ ಲೋಕಲ್ ಪಾರ್ಟಿ ಜಾಯ್ನ್ ಆಗಿ ಅಂತ. ನಾನು ಹೇಳಿದೆ, ನಾನು ರಾಜಕೀಯಕ್ಕೆ ಬಂದವನಲ್ಲ, ನಿಮ್ಮಂಥವರಿಂದ ನಾನು ರಾಜೀನಾಮೆ ಕೊಟ್ಟದ್ದು, ನಾನು ಬರಲ್ಲ ಅಂತ ಹೇಳಿ. ಹೇಗೆ ಅನಿಸ್ತು ಸರ್ ನೀವು ಫ್ರೀಡಮ್ ಏನು ಸ್ವತಂತ್ರ ಉದ್ಯಾನವನ ಫ್ರೀಡಮ್ ಪಾರ್ಕ್ ಅಲ್ಲಿ ಕೂಡ ನೀವು ಹೋರಾಟಕ್ಕೆ? ಪ್ರಯೋಜನ ಆಗಿಲ್ಲ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಅಂತ ಪಕ್ಷ ಡೆಲ್ಲಿಯಲ್ಲಿ ಬಹಳ ದೊಡ್ಡ ಬಹುಮತದಿಂದ ಬಂದಿತ್ತಲ್ಲ ಅಧಿಕಾರಕ್ಕೆ, ಮತ್ತೆ ಏನ್ ಮಾಡಿದ್ರು? ಸರ್ಕಾರಿ ಮನೆಯಲ್ಲಿ ಕೂರಲ್ಲ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಸರ್ಕಾರಿ ಮನೆಯಲ್ಲಿ 32 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ರೆನೋವೇಟ್ ಮಾಡಿ ಆ ಮನೆಗೆ ಹೋದ್ರು. ಎಂತ ಎಲ್ಲಿ ಹೋಯ್ತು ನಿಮ್ಮ ಧೋರಣೆ ಅಂತ? ಅಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಇದು ಆಗ್ತದೆ, ಒಂದ್ ದಿವಸ ಆಗ್ತದೆ ನೋಡಿ. ಆದ್ರೆ ಕ್ರಾಂತಿ ಮುಖಾಂತರ ಆದ್ರೆ ಈ ದೇಶ 10 ಬೇರೆ ಬೇರೆ ದೇಶ ಆಗ್ತದೆ, ತುಂಡು ಆಗ್ತದೆ. ಭಾಷೆಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಇದಾಗ್ತದೆ. ಅದರಿಂದ ಕ್ರಾಂತಿ ಬೇಡ ನಮಗೆ. ನಾವು ಮೌಲಿಕ ಆಧಾರದ ಮೇಲೆ ಬದಲಾಯಿಸಕ್ಕೆ ಪ್ರಯತ್ನ ಮಾಡಬೇಕು. ಈ ದೇಶ ಒಂದೇ ದೇಶ ಆಗಿರ್ಬೇಕು. ಈ ಫ್ರೀ ಬೀಸ್ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಗ್ಯಾರಂಟಿ ಯೋಜನೆಗಳ ಬಗ್ಗೆ? ಅದಕ್ಕೂ ಲಂಚಕ್ಕೂ ಯಾವ ಇದು ವ್ಯತ್ಯಾಸನೂ ಇಲ್ಲ. ಇದು ಲಂಚ. ಇದು ಒಂದೇನೆಂದ್ರೆ ಲಂಚ ಸರ್ಕಾರಿ ನೌಕರನಿಗೆ ಕೊಡುದು. ಇದು ಒಬ್ಬ ಸರ್ಕಾರಿ ನೌಕರನ ಆಗುವ ಮೊದಲು ಆತನಿಂದ ಲಂಚ ಪಟ್ಟು ನೀವು ಯು ಆರ್ ನಾಟ್ ಎ ಪಬ್ಲಿಕ್ ಸರ್ವೆಂಟ್, ಸೊ ಇಟ್ ಡಸಂಟ್ ಬಿಕಮ್ ಎ ಅಫೆನ್ಸ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಬಟ್ ಇಟ್ ಬಿಕಮ್ಸ್ ಎನ್ ಅಫೆನ್ಸ್ ಅಂಡರ್ ದ ಮಾರಲ್ ರಿಕ್ಸಿಂಗ್. ಕಾನೂನಿನಲ್ಲಿ ಲಂಚ ಕೊಡಬಾರ್ದಂತ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲೂ ಇದೆ, ಬಟ್ ಇಟ್ಸ್ ನಾಟ್ ಎನ್ ಅಫೆನ್ಸ್ ಅಂಡರ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಇದು ನಥಿಂಗ್ ಬಟ್ ಬ್ರೈಬ್. ಇವತ್ತು ನೀವು ಪೇಪರಲ್ಲಿ ಓದಿರ್ಬೋದು, ಒಂದು ಪಕ್ಷದವರು ಇನ್ನೊಂದು ಪಕ್ಷದವರನ್ನ 40% ಸರ್ಕಾರ ಅಂತ ಹೇಳ್ತಾರೆ. ಅವರನ್ನು ಇವ್ರು ಕೇಳಿದ್ರೆ ನಿಮ್ಮ ಟೈಮಲ್ಲಿ ಎಷ್ಟಿತ್ತು ಅಂತ ಕೇಳಿದ್ರೆ ಇವ್ರ ಜವಾಬ್ ಏನಂದ್ರೆ ನಿಮ್ಮಷ್ಟಿಲ್ಲ ಅಂತ. ಅಂದ್ರೆ ಇರುವುದು ಭ್ರಷ್ಟಾಚಾರ, ಆದ್ರೆ ಆ ದೊಡ್ಡ ಮಟ್ಟದಲ್ಲಿ ಇಲ್ಲ. ನಮ್ಮೂರ್ ಕಡೆ ಒಂದು ಗಾದೆ ಇದೆ, ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳನೇ ಅಂತ. ಬಹಳ ಸಾಫ್ಟ್ ಆಗಿ ಹೇಳಿದ್ರಿ ಸರ್ ನೀವು, ಮಧುರ ಭಾಷೆಯಲ್ಲಿ ಹೇಳಿದ್ರಿ ಸರ್. ಈ ಭ್ರಷ್ಟಾಚಾರ, ಅನ್ಯಾಯ, ದುರಾಸೆ ಇದೆಲ್ಲವನ್ನ ಗಮನಿಸಿದಾಗ ನಿಮ್ಗೊಂದು ಅನ್ಸುತ್ತೆ ಈ ದೇಶದ ತರ ನಮ್ ದೇಶ ಆದ್ರೆ ಚೆನ್ನಾಗಿದೆ ಅಂತ. ನೀವು ಇಂಥ ದೇಶವನ್ನ ಉದಾಹರಣೆ ಕೊಡ್ಬೋದಾ? ಈ ದೇಶದಾಗ ಆಗ್ಬೇಕು ಅಂತ ಏನಾದ್ರು ಇದೆಯಾ ಇಂಥ ದೇಶದ ಹಾಗೆ? ನೆದರ್ಲೆಂಡ್ಸ್ ಅಂತ ಒಂದು ಗ್ರೂಪ್ ಆಫ್ ಕಂಟ್ರೀಸ್ ಇದೆ. ಹ್ಯಾಪಿನೆಸ್ ರೇಟ್ ಜಾಸ್ತಿ ಇದೆ. ಹ್ಯಾಪಿನೆಸ್ ರೇಟ್ ಇಸ್ ಆಲ್ಸೋ ಜಾಸ್ತಿ. ಇದೆಲ್ಲ ಬಾರಿ ಕಮ್ಮಿ. ನಾರ್ವೆ, ಫಿನ್ಲೆಂಡ್, ಡೆನ್ಮಾರ್ಕ್, ಸ್ವೀಡನ್, 4 ದೇಶದಲ್ಲಿ ಪ್ರಿನ್ಸಿಪಲ್ಗೆ ಬಹಳಷ್ಟು ವ್ಯಾಲ್ಯೂ ಇದೆ. ಅಧಿಕಾರಕ್ಕೆ, ಹುದ್ದೆಗೆ ಅಷ್ಟೊಂದು ಬೆಲೆ, ಗೌರವ ಇರ್ಬೋದು, ಇದಿಲ್ಲ. ನಾನೇನು ಪ್ರೈಮ್ ಮಿನಿಸ್ಟರ್ಸ್, ಪ್ರತಿಯೊಂದು 5 ದೇಶದ ಪ್ರೈಮ್ ಮಿನಿಸ್ಟರ್ಸ್ಗಳು ಅವರೇ ಟ್ರೈ ಮಾಡೋದಂತೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏರ್ಪೋರ್ಟ್ಗೆ ಅವರೇ ಡ್ರೈವ್ ಮಾಡಿ ಪಾರ್ಕ್ ಮಾಡಿಬಿಟ್ಟು ಅವರೇ ಹೋಗಿ ಚೆಕ್ ಇನ್ ಮಾಡಿಬಿಟ್ಟು ಅವರೇ ಹೋಗಿ ಎಕಾನಮಿ ಕ್ಲಾಸಲ್ಲಿ ಕೂತು ಹೋಗ್ತಾರೆ. ಇದೆಲ್ಲ ಕಂಡಾಗ ಇಂಥ ಮೌಲ್ಯಗಳು ನಮ್ಮ ಹತ್ರ, ಅಫ್ಕೋರ್ಸ್ ನಮ್ಮ ದೇಶದ ಸಂಖ್ಯೆ ಜಾಸ್ತಿ ಇದೆ, ಬಹಳಷ್ಟು ವ್ಯತ್ಯಾಸಗಳಿವೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ, ಆದ್ರೆ ಪ್ರಯತ್ನ ನಾವು ಮಾಡಬೇಕು. ದಿಸ್ ಇಸ್ ಎ ಕಾಮನ್ ಫ್ಯಾಕ್ಟರ್. ಈ ಸೋಷಿಯಲ್ ವ್ಯಾಲ್ಯೂಸ್ ಇದೆಲ್ಲ, ಲೈಕ್ ಇದು ಕಂಟೆಂಟ್ಮೆಂಟ್, ತೃಪ್ತಿ ಮತ್ತು ಹ್ಯೂಮನಿಸಮ್, ದೀಸ್ ಆರ್ ಆಲ್ ಕಾಮನ್ ವ್ಯಾಲ್ಯೂಸ್ ಫಾರ್ ಎವ್ರಿ ಸ್ಟೇಟ್. ಇದೆ ಥಿಂಗ್ ಇಂಥದ್ದು ಎಲ್ಲ ಕಡೆ ಇತ್ತು ಹಿಂದೆ. ನಾವು ನಮ್ಮದೇ ಆದ ಗ್ರಂಥಗಳನ್ನು ಓದಿದಾಗ, ನಾನು ಓದಲಿಲ್ಲ ಬಟ್ ಹೇಳಿದ್ದೇನೆ ನಾನು ಈ ಥರ ಹೇಳುದನ್ನ. ಈ ಮೌಲ್ಯಗಳೆಲ್ಲ ಅದರಲ್ಲಿದೆ. ಇದೆಲ್ಲ ಆವಾಗ ಶಾಂತಿ ಸೌಹಾರ್ದ ಜಾಸ್ತಿ ಇತ್ತು ಸಮಾಜದಲ್ಲಿ. ಇವತ್ತು ಈ ಒಂದು
ಹಣದ ಇದರಿಂದ ದುರಾಸೆ, ವ್ಯಾಮೋಹ. ವ್ಯಾಮೋಹ, ಇದರಿಂದಾಗಿ ಬಹಳ ಕಷ್ಟ ಇದೆ. ಆದ್ರೆ ಬದಲಾವಣೆ ಬರ್ಬೋದು. ಯಾವಾಗ ನನ್ನ ಕಾಲದಲ್ಲಿ ಎಲ್ಲ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ. ಕೋರ್ಟಲ್ಲಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೆಲ್ಲ ಬೇರೇನೇನು ಹೇಳಲ್ಲ. ಅದೆಲ್ಲ ನೋಡಿದಾಗ ನಿಮಗೆ ಆ ಕ್ಷಣದಲ್ಲಿ, ಯಾಕಂದ್ರೆ ನೀವು ಬಹಳ ಉತ್ಸಾಹದಿಂದ ಅಧಿಕಾರ ಅಂದ್ರೆ ಆ ಹುದ್ದೆನ ಅಲಂಕರಿಸಿರ್ತೀರಿ, ಅನ್ಯಾಯಗಳಾಗ್ತಾ ಇದ್ದಾಗ ನಿಮಗೆ ತುಂಬಾ ಏನು ಖಂಡಿತ ನೋವಾಗಿದ್ದೆಲ್ಲ ಇದೆ ಅನ್ಕೊಳ್ತೀವಿ ಆರಂಭದ ದಿನಗಳಲ್ಲಿ. ಆಗಿತ್ತು, ಒಳ್ಳೆ ದಿನಗಳಿದ್ವು, ಬೇಸರದ ದಿನಗಳಿದ್ವು. ನೀವು ಹೇಳ್ತಾ ಇದ್ರಿ ಇಲ್ಲಿ ಬ್ರೇಕ್ ಟೈಮ್ ಅಲ್ಲಿ ಮೌಲ್ಯಾಧಾರಗಳು ಕೋರ್ಟ್ ಅಲ್ಲಿ ಇಲ್ಲ, ಎಲ್ಲ ಇಲ್ಲ. ಅಲ್ಲ ಕಾನೂನಲ್ಲಿ ಬಹಳ ಕಮ್ಮಿ ಈ ಮೌಲ್ಯಗಳು ಈ ರೀತಿ ಇರಬೇಕು. ಹಾ ಕಾನೂನಲ್ಲಿ ಇದು ಮಾಡಬಾರದಂತ ಇದೆ. ಹಾ ಹಾ ಏನ್ ಅದು ಮಾಡಬಾರಕ್ಕೆ ಏನು ಕಾರಣ? ಆ ದುರಾಸೆ ಅನ್ನೋ ರೋಗ. ಅದನ್ನ ಯಾವ ರೀತಿಯಲ್ಲಿ ತಡೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಪಠ್ಯಪುಸ್ತಕದಲ್ಲೂ ಇಲ್ಲ ಇವತ್ತು, ಹಿಂದೆ ಇತ್ತು ಎಲ್ಲ ಕಡೆ. ಆಯಾ ಪಠ್ಯಪುಸ್ತಕ ಬಂದಾಗ್ಲೂ ಕೂಡ ಸರ್ಕಾರದ ಅಥವಾ ಆಯಾ ಪಕ್ಷಗಳ ಒಂದು ಛಾಪ್ ಇರುತ್ತೆ, ಒಂದು ನೆರಳಿರುತ್ತೆ. ಹಾಗಾಗಿ ಈ ಎಲ್ಲ ಅವ್ಯವಸ್ಥೆಗಳಾಗರ ಅಂತ ಅನ್ಸುತ್ತೆ ಸರ್. ಸರ್, ಈಗ 3 ಟರ್ಮ್ ಕಂಟಿನ್ಯೂಸ್ ಆಗಿ ಒಬ್ಬರೇ ಪ್ರಧಾನಮಂತ್ರಿ ಆಗಿರೋದನ್ನ ನಾವು ನೋಡಿದ್ವಿ, ನರೇಂದ್ರ ಮೋದಿ ಅವ್ರನ್ನ. ಏನ್ ಅನ್ಸುತ್ತೆ ಸರ್, ಒಬ್ಬ ಪ್ರಧಾನಮಂತ್ರಿ ಅಂತ ಅಂದಾಗ ನಿಮ್ಗೆ ಏನ್ ಥಾಟ್ ಬರುತ್ತೆ? ಅಲ್ಲ, ಈ ನನ್ನ ಅನಿಸಿಕೆಯಲ್ಲಿ ಇತ್ತೀಚಿನ ಪ್ರಧಾನಮಂತ್ರಿಗಳಲ್ಲಿ ಇವರೇ ಉತ್ತಮರು ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ಕೆಲವು ಎಕ್ಸ್ಟ್ರೀಮ್ ಸ್ಟೆಪ್ಸ್ ಇದೆ ಅವ್ರದ್ದು ಕೂಡ. ಯಾವುದು ಎಕ್ಸ್ಟ್ರೀಮ್ ಸ್ಟೆಪ್ ಅಂತ ನಿಮಗೆ ಅನ್ಸುತ್ತೆ? ಅವ್ರ ನೇಮಕಾತಿಯಲ್ಲಿ ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ, ಕೆಲವು ಮೌಲ್ಯದ ಆಧಾರ ಇರ್ಬೋದು, ಆದ್ರೆ ನನಗೆ ಅನಿಸ್ತಾ ಇದೆ ಅದು ಎಕ್ಸ್ಟ್ರೀಮ್ ಸ್ಟೆಪ್ ಅಂತ ನನಗೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಂಥವ್ರು ಪ್ರಧಾನಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಹೆಸರಿಸಬಹುದು ತಾವು? ಇವಾಗ ನನ್ಗೆ ಯಾರು ಕಾಣಿಸಲ್ಲಪ್ಪ. ಇವಾಗ ಇರುವಂತ ಬೇರೆ ಎಲ್ಲ ಪಕ್ಷದವರನ್ನು ಕಂಡ್ರು ಕೂಡ ನನಗೆ ಯಾರು ಇವ್ರಿಗಿಂತ ಉತ್ತಮರು ಅಂತ ನನ್ಗೆ ಕಾಣಿಸಲ್ಲ. ನಾನು ಅವರ ಪಕ್ಷದವರನ್ನೇ ಇಲ್ಲಿ ಜೈಲಿಗೆ ಕಳಿಸಿದ್ದೇನೆ. ಅದರಿಂದ ನನ್ನ ತಂದೆಯವರು ಅವ್ರ ಪಕ್ಷದಲ್ಲಿದ್ದವರು, ವೈಸ್ ಪ್ರೆಸಿಡೆಂಟ್ ಆಫ್ ಇದಾಗಿದ್ರು, ಬಿಜೆಪಿ ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಇಂಥವ್ರೆ ಅಂತ ಕಾಣಿಸೋದಿಲ್ಲ ಅಂತ. ಎಸ್ ಸರ್, ನಿಮ್ಮನ್ನ ಮಾತನಾಡಿಸಿದಾಗ ಬರೀ ಒಬ್ಬ ಅಧಿಕಾರ ಅಷ್ಟೇ ಅಲ್ಲ, ಜೀವನದ ಎಲ್ಲ ಮಜಲುಗಳಲ್ಲೂ ಕೂಡ ನಾವು ಹೇಗಿರ್ಬೇಕು ಅನ್ನುವ ಒಂದು ವ್ಯಕ್ತಿತ್ವ ಇಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಅದು ನಮ್ಮ ಎಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಈ ನಾಡಿನ ಗರಿಮೆ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಇನ್ನು ಮುಂದಿನ ದಿನಗಳನ್ನು ತಾವು ಯಾವ ರೀತಿ ಕಳೀಬೇಕು, ಇದು ನನ್ನ ಕನಸಿನ ಭಾರತ ಅಥವಾ ನಮ್ಮ ಸಮಾಜ ಅಂತ ಹೇಳೋದಾದ್ರೆ ಕೊನೆಯದಾಗಿ ಏನು ಹೇಳೋಕೆ ಬಯಸ್ತೀರಿ? ಇಲ್ಲ, ನಾವು ಈ ಸಮಾಜವನ್ನ ಒಂದು ಮೌಲ್ಯದ ಆಧಾರದ ಮೇಲೆ ಇರುವಂಥ ಸಮಾಜವನ್ನು ಕಟ್ಟಿದ್ರೆ ನನ್ನ ಎಲ್ಲ ಇಚ್ಛೆಗಳು ಪೂರ ಆಗ್ತದೆ. ಯಾಕಂದರೆ ಸಾಮಾಜಿಕ ಮೌಲ್ಯಗಳು ಜನರಲ್ಲಿ ಇದ್ದರೆ ಆವಾಗ ಶಾಂತಿ ಸೌಹಾರ್ದ ಇರ್ತದೆ. ಶಾಂತಿ ಸೌಹಾರ್ದ ಇದ್ದರೆ ಈ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಲ್ಲಿ ಇರ್ಬೋದು. ಇಲ್ಲದೇ ಇದ್ರೆ ಇವನ್ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ಗಳೆಲ್ಲ ಬರ್ತಾ ಇದೆ. ಅದನ್ನು ದೊಡ್ಡದಾಗಿ ತೋರಿಸುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಎರಡು ಕಡೆ ಇದ್ದಾರೆ. ಇವಾಗ ಧರ್ಮದಲ್ಲೂ ಕೂಡ ಎಕ್ಸ್ಟ್ರೀಮ್ ವ್ಯೂಸ್ ಇದ್ದವರಿದ್ದಾರೆ, ಆ ಕಡೆ ಇರುವವರಿದ್ದಾರೆ, ಈ ಕಡೆ ಇರುವ ಎಕ್ಸ್ಟ್ರೀಮ್ ವ್ಯೂಸ್ ಇದ್ದವರಿದ್ದಾರೆ. ಅದರಿಂದಾಗಿ ಕಾನ್ಫ್ಲಿಕ್ಟ್ಗಳು ಬರ್ತವೆ. ಅದರ ಪೊಲಿಟಿಕಲ್ ಲಾಭಗಳನ್ನು ಪಡೆಯುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಈ ಎಕ್ಸ್ಟ್ರೀಮಿಸಮ್ ಅನ್ನ ತಗೊಂಡು ಅದೇ ರೀತಿ ಭಾಷೆಯಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ತಮಿಳ್ ಫಿಲ್ಮ್ ಸ್ಟಾರ್ ಒಬ್ರು ಹೇಳಿದ್ರು, ಯಾಕೆ ಹೇಳ್ಬೇಕಾಗಿತ್ತು ಕನ್ನಡದ ಬಗ್ಗೆ. ಹೌದು, ಬಾಂಡ್ ಟು ತಮಿಳ್ ಅಂತ. ಏನ್ ಅನ್ಸುತ್ತೆ ಸರ್ ಅದನ್ನ ಹೇಳಿದಾಗ? ಅದ್ರ ಅವಶ್ಯಕತೆ ಇರಲಿಲ್ಲ ಒಂದು, ಬಟ್ ಅವರು ಹೇಳಿದ ಮೇಲೆ ಹೇಗೆ ಇರಬೇಕಾಗಿತ್ತು, ಹೇಗೆ ನಡ್ಕೊಳ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಹಿರಿಯರು. ಹೌದು, ಆಮೇಲೆ ಒಂದ್ ಕಡೆ ಹೇಳುದು ಇಲ್ಲ ನಾನು ಹಿನ್ನೆಲೆಯಲ್ಲಿ ಹೇಳಲಿಲ್ಲ ಅಂತ, ಆದ್ರೆ ಪಬ್ಲಿಕ್ ಆಗಿ ಹೇಳಕ್ಕೆ ಒಪ್ಪಲ್ಲ. ಅದೇ ಕಮಲ್ ಹಾಸನ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸರ್. ಎಸ್ ಸರ್, ಇದರಿಂದಾಗಿ ಇದೆಲ್ಲ ಅನ್ವಾಂಟೆಡ್ ಇಶ್ಯೂಸ್. ನನ್ನ ಅನಿಸಿಕೆಯಲ್ಲಿ ಧರ್ಮ ಮತ್ತು ಭಾಷೆ
ಅದು ನಮ್ಮ ವೈಯಕ್ತಿಕ ವಿಚಾರ. ಅದನ್ನು ಹೊಗಳುವುದು ಬೇಡ, ತೆಗಳುವುದು ಬೇಡ. ಇನ್ನೊಬ್ರದ್ದು ತೆಗಳುವುದು, ನನ್ನ ಹೊಗಳುವುದು ಬೇಡ. ನನ್ನ ಭಾಷೆ ನನಗೆ ಗೌರವ ಇದೆ, ನಾನು ಅದನ್ನ ಉತ್ತಮ ಭಾಷೆ, ಉತ್ತಮ ಧರ್ಮ ಅಂತ ತಿಳ್ಕೊಂಡಿದ್ದೇನೆ. ಅದು ನನ್ನ ವಿಚಾರ. ಅದನ್ನು ಇನ್ನೊಬ್ಬರ ಮೇಲೆ ಹೋರಿಸೋದು ಬೇಡ. ಅವರವರಷ್ಟಕ್ಕೆ ಇರಲಿ. ಅವರು ಮಾತಾಡೋದು ಬೇಡ, ನಾನು ಮಾತಾಡೋದು ಬೇಡ. ಆವಾಗ ಶಾಂತಿ ಇರ್ತದೆ. ನಿರ್ಲಿಪ್ತ ಭಾವ. ಇದು ನಾನು ನಮ್ಮ ಧರ್ಮದಲ್ಲಿ ದೊಡ್ಡವನಾಗಬೇಕು ಅಂತ ಇನ್ನೊಂದು ಧರ್ಮವನ್ನು ಹೀನಾಯಿಸೋದು ಇದು ಸರಿಯಲ್ಲ. ಅದರಲ್ಲಿ ಎಷ್ಟೇ ತಪ್ಪಿರ್ಬೋದು, ಅದನ್ನು ನೋಡ್ತೇವೆ, ಜನರಿಗೆ ಇನ್ನೊಬ್ಬರಿಗೆ ಗೊತ್ತಿದೆ ತಪ್ಪಿರ್ಬೋದು, ನಮ್ಮದ್ರಲ್ಲೂ ತಪ್ಪಿರ್ಬೋದು. ಇಲ್ಲಿ ನಾವು ಹೇಳಿದಂತ ಸ್ಟೇಟ್ಮೆಂಟ್ ವಾಪಸ್ ತೆಗೆದುಕೊಂಡ್ರೆ ಮತ್ತೆ ಬೇರೆ ಇನ್ನು ಅವರ ರಾಜ್ಯದವ್ರು ಏನ್ ಹೇಳ್ತಾರೆ ಅನ್ನೋ ಭಯ ಇದ್ದಿರ್ಬೋದಾ? ಇದ್ರೂ ಇರ್ಬೋದು. ಆದ್ರೆ ಮೊದಲೇ ಅದು ಹೇಳುವ ಮೊದಲು ತಿಳ್ಕೊಳ್ಬೇಕಾಗಿತ್ತಲ್ಲ. ಇಲ್ಲದ್ರೆ ಬೇಕಂತಲೇ ಮಾಡಿದಂತ ಆಗ್ತದೆ. ಹೌದು, ಇಂಟೆನ್ಷನಲ್ ಆಗಿ ಮಾಡಿದ್ದಾರೆ ಅಂತ. ಸರ್, ಹಾಗೇನೆ ಗಮನಿಸ್ತಾ ಇದ್ದೆ, ನೀವು ಯಾವಾಗ ನೋಡಿದ್ರು ಕೂಡ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಮಾತ್ರ ತುಂಬಾ ಆಕರ್ಷಕವಾಗಿರುತ್ತೆ. ಒಂದ್ ಕಾಲದಲ್ಲಿ ಬರೀ ಬಿಳಿ ಬಟ್ಟೆ ಮಾತ್ರ ಹಾಕ್ತಾ ಇದ್ದೆ. ಆಮೇಲೆ ಬಣ್ಣ ಬಣ್ಣದ ಬಟ್ಟೆಗಳು ಹಾಕಿದೆ. ಇವಾಗ 90% ಎಲ್ಲ ಬಣ್ಣದ ಬಟ್ಟೆಗಳು. ಬಣ್ಣದ ಬಟ್ಟೆ. ಹೋಮ್ ಮಿನಿಸ್ಟರ್ ಪಾತ್ರ ಇದೆಯಾ ಅಮ್ಮ ಅವ್ರದ್ದು? ಅದರಲ್ಲಿ ನಂದೇ ಚಾಯ್ಸ್. ಅಮ್ಮ ಅವ್ರಿಗೆ ನೀವು ಸಜೆಸ್ಟ್ ಮಾಡ್ತೀರಾ ಇದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ? ನಮ್ಮದು ಒಂದು ರಿಲೇಶನ್ಶಿಪ್. ಪರ್ಸನಲಿ ವಾಟ್ ಶಿ ಲೈಕ್ ಶಿ ಕ್ಯಾನ್ ಡು ದಟ್. ರೆಸ್ಪೆಕ್ಟ್ ಈಚ್ ಅದರ್. ಯಾಕೆಂದ್ರೆ ಕಾನ್ಫ್ಲಿಕ್ಟ್ ಬೇಡ ಅಂತ. 56 ವರ್ಷ ಆಯ್ತು ಮದುವೆ ಆಗಿ. ಹೇಗೆ ಜೂನ್ 16 ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಹೇಗೆ? ಫಸ್ಟ್ ಆಫ್ ನಾವು ಇವಾಗ ನನ್ನ ಫ್ರೆಂಡ್ಸ್ ಬಹಳ ಕಮ್ಮಿ ಆಗಿದ್ದಾರೆ. ಅವ್ರ ಹೆಂಗಸರು ಇದ್ದಾರೆ ಫ್ರೆಂಡ್ಸ್, ಮಿಕ್ಕಿದವರೆಲ್ಲ ತೀರ್ಕೊಂಡಿದ್ದಾರೆ. ಅವ್ರಿಗೂ ಫ್ರೆಂಡ್ಶಿಪ್ ಇದೆ. ಮೊನ್ನೆ 1ನೇ ತಾರೀಕು ನಮ್ಮ ಮದುವೆ ದಿವಸ, ಜೂನ್ 1. ಆವಾಗ ಅವರನ್ನು ಕರೆದಿದ್ರು. ಮತ್ತೆ ಮೊನ್ನೆ ಬರ್ತ್ಡೇಗೆ 16th ನನ್ನ ತಂಗಿ ಇಬ್ರು ಗಂಡು ಮಕ್ಕಳಿದ್ದಾರೆ, ಅವರ ಕುಟುಂಬ ಕರೆದಿದ್ದೆ ನಾನು. ಮತ್ತೆ ಒಂದಿಬ್ರು ಫ್ರೆಂಡ್ಸು ಅಷ್ಟೇ, 5-6 ಜನ ಇದ್ರು ಅಷ್ಟೇ. ಹಿಂದೆ ಬಹಳಷ್ಟು ಫ್ರೆಂಡ್ಸ್ ಇದ್ರು ಆಗೆಲ್ಲ. ತುಂಬಾ ಆಗೆಲ್ಲ ಸೆಲೆಬ್ರೇಷನ್ಸ್ ಜೋರ್ ಇರ್ತಿತ್ತು. ಹೌದೌದು. ಹೇಗೆ ಏನಾದ್ರು ಹೇಳ್ಬೋದಾ ಸರ್? ನಾವು ಒಂಚೂರು ಫಾಲೋ ಮಾಡ್ತೀವಿ ಸೆಲೆಬ್ರೇಷನ್. ಏನಿಲ್ಲ, ಒಂದು ದಿವಸ 7-8 ಗಂಟೆಗೆ ಬರಕ್ಕೆ ಹೇಳ್ತೇನೆ, 9-9:30 ಮುಗೀತದೆ. ಊಟ ಮಾತ್ರವಾ ಸರ್? ಊಟ. ಓಕೆ, ಬೇರೆ ಪಾನೀಯ ಸೇವನೆ ಎಲ್ಲ ಇಲ್ಲ? ಇಲ್ಲ, ಇರ್ತದೆ. ಓಕೆ ಸರ್, ಇವತ್ತಿನ ದಿನಗಳಲ್ಲಿ ನೀವು ನೋಡಿರ್ತೀರಿ, ವಿಚ್ಛೇದನ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಬಹಳಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಯಾವ ಕಾರಣಕ್ಕಾಗಿ ಹಾಗೆ? ಅಂಥವ್ರಿಗೆ ಏನ್ ಸಲಹೆ? ಯಾಕೆಂದ್ರೆ ಇವತ್ತು ಮ್ಯಾರೇಜ್ ಅನ್ನೋದು ಆ ಇನ್ಸ್ಟಿಟ್ಯೂಷನ್ ಅನ್ನುವ ಭರವಸೆ ಹೋಗಿದೆ. ಜಸ್ಟ್ ಕಾಂಟ್ರಾಕ್ಟ್ ಇದ್ದಂಗೆ, ಯಾವಾಗ ಬೇಕಾದ್ರೂ ಅದನ್ನು ವಾಪಸ್ ಪಡ್ಕೊಳ್ಬಹುದು ಕಾಂಟ್ರಾಕ್ಟ್ ಅಂತ ಭಾವನೆ. ಮತ್ತೆ ಟೂ ಮಚ್ ಆಫ್ ಮಿಕ್ಸಿಂಗ್ ವಿತ್ ಪೀಪಲ್. ಏನೋ ಹಿಂದೆ ಹೆಂಗಸರಂದ್ರೆ ಬಹಳ ಕಮ್ಮಿ ಹೊರಗೆ ಬರುವುದು, ಇತರರ ಜೊತೆ ಸಂಪರ್ಕ ಬಹಳ ಕಮ್ಮಿ ಇತ್ತು. ಇವಾಗ ಇಟ್ಸ್ ಫ್ರೀ ಫಾರ್ ಆಲ್ ಆಗಿದೆ. ಆವಾಗ ಲಾಯಲ್ಟಿ ಅನ್ನೋದು ಗೆಟ್ಸ್ ಡೈಲ್ಯೂಟೆಡ್. ಅದಕ್ಕೂ ಕೂಡ ಮೌಲ್ಯ, ಅದೇ ಮೌಲ್ಯದ ಬಹಳ ಮುಖ್ಯವಾದದ್ದು ಮೌಲ್ಯ. ಆದ್ರೆ ಅದರಿಂದ ದೇಶಕ್ಕೇನು ಇದಾಗಲ್ಲ, ಬಟ್ ಕುಟುಂಬಕ್ಕೆ ಬಹಳ, ಮಕ್ಕಳಿಗೆ ಇವೆಲ್ಲ ಬಹಳ ಇದಾಗ್ತದೆ. ದೇಶ ಬೇರೆ, ಕುಟುಂಬಗಳು ಬೇರೆ ಅಲ್ಲ ಹಾಗಲ್ಲ. ಅದೊಂದು ಸ್ಮಾಲ್ ಅಂದ್ರೆ ಬಹುಶಃ ನೀವು ಹೇಳಿದಂತ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಸಾಮಾನ್ಯ ಉಪೇಂದ್ರ ಅವರು ಹೇಳ್ತಾ ಇರ್ತಾರೆ ಪ್ರಜಾಕೀಯದಲ್ಲಿ ಅವರ ಮೌಲ್ಯಗಳು ನಂಗೆ ಬಹಳ ಇಷ್ಟ, ಹಾಗಾಗಿ ಅದನ್ನ ನಾನು ಹೇಳ್ತಾ ಇದ್ದೀನಿ. ತಲೆ ಸರಿ ಬಂದಿದ್ರು 2-3 ಸಲ. ಹೌದು ಸರ್, ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಾನು ರಾಜಕೀಯ ಇಳಿಯಲ್ಲ, ಯಾವ ಪಕ್ಷಕ್ಕೂ ಸೇರಲ್ಲ. ಅವ್ರದ್ದು ರಾಜಕೀಯ ಅಲ್ಲ, ಅದ್ರ ಗುಂಪಿಗೆ ನಾನು ಆ ಒಂದು ಲೇಬಲ್ ಆಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಎಲ್ಲ ಅದು ಎಕ್ಸ್ಪೀರಿಯನ್ಸ್ ಇಂದ ಯಾವ ಸಂಸ್ಥೆಯ ಸದಸ್ಯನ ಕೂಡ ನಾನು ಆಗಲ್ಲ. ಇಲ್ಲ, ಅದು ನಿಮ್ಮ ಒಂದು ಏನು ನೇರವಾದಂತ ಅನಿಸಿಕೆ. ತಲೆ ಸರಿ ಹೋದ್ರೆ ಬೇರೆ ಎಲ್ಲವೂ ಸರಿ ಆಗುತ್ತೆ ಕೈಕಾಲ. ಹಾಗೆ ತಲೆ ಅನ್ನೋದು ಇವತ್ತಿನ ರಾಜಕಾರಣ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ಹಾಗಾಗಿ ನೀವು ಅದನ್ನ ಎಂಡೋರ್ಸ್ ಮಾಡ್ತೀರಾ? ಡೆಫಿನೆಟ್ಲಿ ಐ ವಿಲ್ ಎಂಡೋರ್ಸ್. ಐ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಯಾಕಂದ್ರೆ ಅದು ನಿಜವಾದ ಇದು. ಇವಾಗ
ಮತದಾರರು ಒಳ್ಳೆಯವರಾದ್ರೆ ಚುನಾಯಿತ ಪ್ರತಿನಿಧಿ ಒಳ್ಳೆಯವನಾಗ್ತಾನೆ. ಮತದಾರರೇ ಹಣ ತಗೊಂಡು ಮತ ಹಾಕಿದ್ರೆ, ಆ ಹಣ ಕೊಟ್ಟವನು ಗೆದ್ರೆ ಮತ್ತೆ ಅವನಿಗೆ ಗೊತ್ತಿದೆ ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ನಡೆದಿದೆ ಅಂತ. ನಾನು ಕೂಡ ಇನ್ನು ಮುಂದಿನ ಎಲೆಕ್ಷನ್ಗೆ ಅವ್ರಿಗೆ ಕೊಡ್ಬೇಕಲ್ಲ, ಅದಕ್ಕೆ ಇದು ಮಾಡೋಣ ಅಂತ. ಅಂದ್ರೆ ಅದು ಕಂಟಿನ್ಯೂಸ್ ಪ್ರಾಸೆಸ್ ಅಂತ. ವಿ ಆರ್ ಆಲ್ ವಿಕ್ಟಿಮ್ಸ್ ಆಫ್ ವಿಕ್ಟಿಮ್ಸ್ ಅಂತ ಅನ್ನಿಸ್ತಾ ಇಲ್ಲ ಸರ್? ಅಲ್ಲ, ಬಟ್ ಇಫ್ ಯು ಹ್ಯಾವ್ ಎನ್ ಆಟಿಟ್ಯೂಡ್ ಆಫ್ ಬೀಯಿಂಗ್ ಆನೆಸ್ಟ್ ಟು ಯುವರ್ ಸೆಲ್ಫ್, that changes a lot. ಅದು ಮತ್ತೆ ಕೊನೆಗೆ ಮತ್ತೆ ಮೌಲ್ಯಾಧಾರಿತ ಅಲ್ಲ, ಅದೇ ಬರುದು. ದಟ್ಸ್ ದ ಪ್ರಿನ್ಸಿಪಲ್. ಮನೆಯ ಮೊದಲ ಪಾಠಶಾಲೆ ಮನೆ ಎನ್ನುವ. ಇವತ್ತು ಮನೆಯಲ್ಲಿ ಪಾಠಶಾಲೆ ಅಂತ ಇಲ್ಲೇ ಇಲ್ಲಲ್ಲ. ಮಕ್ಕಳ ಜೊತೆ ಸಂಪರ್ಕವೇ ಇಲ್ಲದೆ ಇದ್ರೆ ಎಲ್ಲಿದೆ? ಅಲ್ಲ, ನರ್ಸರಿಗೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ಬೇರೆನೇ ಆಗುದಲ್ಲ. ಅಲ್ಲಿ ನೀವು ನೋಡುದು ಇನ್ನೊಬ್ಳು, ಅಯ್ಯೋ ಅಂತ ಡ್ರೆಸ್ ಹಾಕಿದ್ದಾಳೆ ಅವಳು, ಅಂತ ಜ್ಯುವೆಲ್ರಿ ಹಾಕೊಂಡಿದ್ದಾಳೆ ಅವಳು, ನಮ್ಮ ಅಪ್ಪನ ಹತ್ರ ಏನಿಲ್ಲ. ಸೊ ಯು ಡೆವಲಪ್ ಎನ್ ಆಟಿಟ್ಯೂಡ್ ಆಫ್ ಸಾರ್ಟ್ ಆಫ್ ಥಿಂಕಿಂಗ್ your father is not a successful man. ಆಗಲಿ ಸರ್, ಬಹಳಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಅನುಕೂಲ ಆಯಿತು. ನೀವು ಇಷ್ಟೊತ್ತು ಸಮಯ ಕೊಟ್ಟು ಇಷ್ಟು ಆದರದಿಂದ, ಪ್ರೀತಿಯಿಂದ, ಸಹನೆಯಿಂದ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಾವು ಬಹಳ ಆಭಾರಿ. ನಮಗೂ ಕೂಡ ಖುಷಿ ಆಯಿತು ಈ ಪ್ರೋಗ್ರಾಮಿಂದ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಸ್ನೇಹಿತರೆ, ಗಮನಿಸಿದ್ರಿ, ಬಹಳಷ್ಟು ವರ್ಷಗಳಿಂದ, ದಶಕಗಳಿಂದ ತಮ್ಮ ಜೀವನವನ್ನು, ಆ ಬದುಕನ್ನು ನ್ಯಾಯಕ್ಕೆ, ಪ್ರಾಮಾಣಿಕತೆಗೆ, ಸಮಾಜದ ಉದ್ಧಾರಕ್ಕೆ ಅಕ್ಷರಶಃ ಮುಡುಪಾಗಿಟ್ಟಿದ್ದಾರೆ. ಹಾಗಾಗಿ ಅಂಥವರ ಆ ಶ್ರಮ ಅವರಿಗೋಸ್ಕರ ಅಲ್ಲ, ನಮಗೋಸ್ಕರ, ನಮ್ಮ ಜೀವನದ ಉದ್ಧಾರಕ್ಕೋಸ್ಕರ ಈಗಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಮಕ್ಕಳನ್ನು ಪ್ರೇರೇಪಿಸಿ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೇನು ಹೇಳಬೇಕು? ಅವರ ಆ ವಿಚಾರಧಾರೆಗೆ ಒಂದಷ್ಟಾದರೂ ನ್ಯಾಯ ಒದಗಿಸೋಣ, ಅವರ ಶ್ರಮಕ್ಕೆ ಒಂದಷ್ಟಾದರೂ ವಿಜಯ ಸಿಗಲಿ, ಅವರ ಸಮಾಜದ ಕಾಳಜಿಯಲ್ಲಿ ನಾವು ಕೂಡ ಭಾಗಿಯಾಗಲಿಕ್ಕೆ ಸಾಧ್ಯವಾ ಅನ್ನುವ ಒಂದು ಪರಾಮರ್ಶೆ ಮಾಡಿಕೊಳ್ತಾ ಒಂದಿಷ್ಟು ಜವಾಬ್ದಾರಿ ನಾಗರಿಕರಾಗೋ ನಿಟ್ಟಿನಲ್ಲಿ ಮುಂದೆ ಸಾಗೋಣ ಅನ್ನುವ ಒಂದು ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.